ನಿಮಿಷ ಫೋನ್ ಮಾಡಿ, 10 ನಿಮಿಷ ಫೋನ್ ಮಾಡಿ. ದೈ ಗಟ್ಟಿ ಅನ್ನಕ ಮಣ್ಣು ಬೂರು ಆರು ಪನ್ನ ಇದು ಗೌರವ ಪ್ರಶ್ನೆ తీద్దామా తీద్దామని ಅಲ್ಲ ಗಟ್ಟಿ ಆದ್ರೂ ಕೂಡ ಅಡಿಯಲ್ಲಿ ಬಾರಿ ಕ್ಲೀನ್ ಉಂಟದು ಅಡಿ ತನಕ ಮಣ್ಣು ಹೋಗಿದೆ. ಇದು ಹಸಿರಿದ್ದು ಇತ್ತಲ್ಲ ಕಟ್ಟಿಗೆ ನೀರು ಹಾಕುವುದಕ್ಕೆ ನಿಜವಾಗುವುದಕ್ಕೆ ಕಟ್ಟುವುದಕ್ಕೆ ಹಸಿರಿದ್ದು ಕಟ್ಟಿಂಗ್ ಎಲ್ಲ ಇಟ್ಟಿದೆ. ಹೊರಗಡೆ ಇದೆಯಲ್ಲ ಹೊರಗೆ ಸ್ವಲ್ಪ ನೀರು ಹಾಕ್ಬೇಕು, ಇದು ಸಾಕಾಗ್ತದೆ. ಸ್ಪೂನು ಸರಿ ಡ್ರೋನ್ ಅಂಚಿಗೆ ಬಾಗುದು ಪೂರ್ವ ಅಂಚಿಗೆ ಸೂರ್ಯನ ಫಸ್ಟ್ ತೂಗಾಡು ನಮ್ಮ ತುಂಬ ಹೋಗುದು ಮುಖ್ಯ ಅಂಕಲ್ ಆಗ್ತದೆ. ತಂಗದ ಎಂತ ಸ್ಟ್ರೈಟ್
ಬರ್ಬೋದಾ? ಬರ್ಬೋದು. ಅವರು ಬರಲಿಕ್ಕಿಲ್ಲ. ಶಿವಣ್ಣ ಬರಲಿಕ್ಕೆ. ಬ್ಯಾಗ್ ವೀಲಿದ್ದ ಚಕ್ರದಲ್ಲಿ ಎತ್ತಿಕೊಂಡು ಬರಬೇಡಿ. ಚಂದ್ರಮ್ಮ ಇದ್ದಾನೆ ಸೌಂಡ್ ಬರೋದು ಇಲ್ಲಿ 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 ಬಾ ಇದ್ರು ಬಾ ತೀರ್ದವ ತೀರ್ದವ ಆಯ್ತವ ನೀ ಆಜಾ ಉಂತಿಲ್ಲ ಉಂತಿಲ್ಲಾರ ಉಂತಿಲ್ಲಾರ ಜಯ ಸಾತ್ರವ ಹೌದು ಬಸ್ ಹೌದು ಅಲ್ಲ ಬಸ್
ಹಾಕ್ಬೇಡಿ ಹೋಗ್ಬೇಡಿ ನೀರು ಸ್ವಲ್ಪ ನೀರು ರಾಮ ಶ್ರೀರಾಮ ದೀಪ ಮಾತ್ರ ಇಲ್ಲಿ ನಡಿ ಬನ್ನಿ ಫೋಟೋ ಬನ್ನಿ ಎರಡು ಕೈಯಲ್ಲಿ ಕೈ ಮುತ್ತು ಇಡಿ ಶ್ರೇಷ್ಠ 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 ಪಪ್ಪ ಇಲ್ಲಿ ಇರ್ತಾರೆ ದೊಡ್ಡ ಫೋಟೋ ಇಟ್ಟು ಮತ್ತೆ ತೆಗ್ರೆ ಇಟ್ಟು ಮತ್ತೆ ತೆಗ್ರೆ ಅಣ್ಣಂಗೆ ಫೋಟೋ ಅವರು ಹೇಳಿ ಅವರೊಟ್ಟಿಗೆ ಗುರುಗಳೇ ಬನ್ನಿ ಗುರು ಮೇಲೆ ಸ್ಟಫೀಸ್ ಅದನ್ನು ಮಣಗಿ ಸಣ್ಣ ಆಚೆಗೆ ಅದನ್ನು ಇಲ್ಲಿ ಅದರ ಸರಿ ಪೂಜೆಗೆ ಮಾಡ್ತಾರೆ ಪೂಜೆಗೆ ಬೇಕಾದ ಪೂಜೆಗೆ ಮಾತ್ರ ಇದೆ ಅಲ್ಲೇ ಒಳಗೆ ಇದು ಸ್ವಲ್ಪ ಆಗ್ತದೆ ಇಲ್ಲಿ ಒಮ್ಮೆ ಇಟ್ಟು ತೆಗಿರಿ ಸೈಡಿಗೆ ಒಮ್ಮೆ ಇಟ್ಟು ತೆಗಿರಿ ಒಮ್ಮೆ ಇಟ್ಟು ತೆಗಿರ್ಬೇಕು ಒಮ್ಮೆ ಇಟ್ಟು ತೆಗಿರಿ ತೆಗಿರಿ ಯಾವುದು ಹೆಚ್ಚ ಮೇಲೆ ತೆಗಿಲಿಕ್ಕೆ ವಿಫಲಾವಸ್ಥೆ ಇದೆ ಇದನ್ನು ಸ್ವಲ್ಪ ಸೈಡಿಗೆ ನನ್ನ ಕೆಲಸ ಮಾಡಬೇಕು ಕೊಂಬು ಹಂಚು ದೀಪ ಹಂಚು ಕೊಂಬು ಇಂಚು ತಿರುಗುದು ಇಂಚು ಬದಲು ಪುನಃ ಕೊಂಡ್ರು ಕೊಂಡ್ರು ಬೇರೆ ಇದು ಒಂದು ಏರಿ ಕಮ್ಮಿ ಐದು ಉಂಟು ಐದಾ ಸರಿ
ಸಿರುತವಾರೆ ಕುಂಕುಮಾಂಗಿತೆ ಪಂಕಜಲೋಚನೆ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದ ಭಕ್ತರ ಮನೆಯಳು ನಿತ್ಯೋತ್ಸವ ನಿತ್ಯ ಸುಮಂಗಳ ಸತ್ಯವತ್ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತರಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪ ಕಾಳುವೆ ಹಲಸಿ ಶುಕ್ರವಾರದ ಅಕ್ಕರೆಯುಳ್ಳ ಅಜಗಿರಿರಂಗ ಪುರಂದರ ವಿಠಲನಾರಾಯಣ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಜನೆ ಹಾಡು ಯಶು ಎಲ್ಲಿದ್ದೀಯಾ ಭಾಗ್ಯಲಕ್ಷ್ಮಿ ಬರಮ ಹೇಳಿ ಇನ್ನೊಮ್ಮೆ ಹಾಲು ಉಕ್ಕಿ ಬರುವಾಗ ಅದನ್ನೇ ಹೇಳ್ಬೇಕಾಯ್ತಾ ನಮ್ಮನ್ನು ಬೇಗ ಯಾರು ಕೇಳುವಿದ್ದೆ ಅಂತ ಹೇಳಿ ಲಕ್ಷ್ಮೀ ಬಾರಮ್ಮ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಅಂತ ಹೇಳಿ ಲಕ್ಷ್ಮೀ ಬಾರಮ್ಮ ಕೆಚ್ಚೆ ಕಾಕನಾದವರು ಕೆಚ್ಚೆಯ ಮೇಲೆ ಕೆಚ್ಚೆಯ ನೀತುತ ಸಜನ ಸಜನ ಆಚೆ ಹೋಗುತ್ತಿದೆ ಬಲಿ ಚಿತ್ತ ಭಕ್ತರ ಮನೆಯಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಲಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪ ಕಾಳುವ ಹಲಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನಾರಾಯಣ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌದೆಯಲ್ಲಿ ಮಾಡ್ತೀವಿ ನೀವು ಸೌದೆಗೆ ಹಿಡಿಯೋ ಬರಗಿಚ್ಚಿ ಚೆಕ್ಕದ ದೊಡ್ಡ ತಪ್ಪದ ಮತ್ತೆ ಸಣ್ಣದೇ ಸೇರಿಸಲ್ಲ ಇಂಥ ಅಂದ ಇಂಥ ಚಂದ ಶಾರದಮ್ಮ ನಿನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಇನ್ನು ನೋಡುವ ಆಸೆ ತುಂಬಿತಮ್ಮ
ಈಗ ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ ಅಭಯ ಹಸ್ತ ನೋಡಿ ಜೀವ ಪುನೀತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂತ ಶಕ್ತಿ ನಿನ್ನಲ್ಲಿದೆ ಶಾರದಮ್ಮ ನಿನ್ನ ನೋಡಿ ಹಾಡುವ ಆಸೆ ನನಗೆ ಬಂದಿತಮ್ಮ ರತ್ನದಂತ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ ರಾಗಭಾವ ಭಕ್ತಿ ತುಂಬಿ ಹಾಡಿಸಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ ಬೇಗ ಬಂದು ನೆಲೆಸು ಇಲ್ಲಿ ಶಾರದಮ್ಮ ಬೇರೆ ಏನು ಬೇಕು ಎಂದು ಕೇಳಿದಮ್ಮ ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ಜಯ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಅನಾಥ ರಕ್ಷಕ ರಾಮ 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 ಆಪದ್ ಬಾಂಧವ ರಾಮ 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 ಅನಾಥ ರಕ್ಷಕ ರಾಮ 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 ಆಪದ್ ಬಾಂಧವ ರಾಮ 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 ಜಯ ರಾಮ 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 ಮೈತ್ರಿ ನಂದನ ರಾಮ 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 ಮಾರುತಿ ವಂದಿತ ರಾಮ 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 ಮೈತ್ರಿ ನಂದನ ರಾಮ 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 ಮಾರುತಿ ವಂದಿತ ರಾಮ 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 ಜಯ ರಾಮ 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 ರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ನಂಬಿದೆ ನಿನ್ನಯ ಚರಣ ಪರಿಸಬೇಕು ಕರುಣ ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ನಿನಗೆ ತಕ್ಕೆ ಬಾರದು ಕರುಣ ಮೂಡಲಗಿರಿಯಲಿ ನಿಂದ ಮುದು ವೆಂಕಟಪತಿ ಬಲವಂತ ಈಡೆಲ್ಲ ನಿನಗೆ ಬಲವಂತ ಈಡೇಳು ಲೋಕ ಅನಂತ ಅನಂತ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ಅಳಗಿರಿಯಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ ಕೊಳಲ ಧ್ವನಿಯ ಬಲು ಚಂದ ನಮ್ಮ ಕುಂಡಲರಾಯ ಮುಕುಂದ ಮುಕುಂದ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ
ಲಕ್ಷ್ಮೀ ಬಾರಮ್ಮ. ಕಿಚ್ಚಿ ಕಾಲ್ಗಳ ನಾದವ ತೋರುತ್ತ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಂತುತ್ತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯನ್ನ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ದೃಷ್ಟಿಯ ಕರೆಸಬಾರೆ ಮನಕ ಮನೆಯ ಸಿದ್ಧಿಯ ತೋರೆ ನಿನಕ ಕೋಟಿ ತೇಜರಿ ಹೊಳೆಯುವ ಜನಕರಾಯನ ಕುಮಾರಿ ಬಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತವಾರೆ ಕುಂಕುಮಾಂಕಿತೆ ಪಂಕಜ ಲೋಚನೆ ವೆಂಕಟರಮಣನ ಪಿಂಗಲ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದ ಭಕ್ತರ ಮನೆಯೊಳ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತರಿಗೊಮ್ಮೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಳುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಚಾಮುಂಡಾಂಬೆಯೇ ಸಿಂಹರೂಪಯೇ ಪಾಲಿಸಮ್ಮ ಮೊರೆ ಪಾಲಿಸಮ್ಮ ಪಾಲಿಸಮ್ಮ ಮೊರೆ ಆಲಿಸಮ್ಮ. ಚಾಮುಂಡಾಂಬೆಯೇ ಸಿಂಹರೂಪಯೇ ಪಾಲಿಸಮ್ಮ ಮೊರೆ ಆಲಿಸಮ್ಮ ಪಾಲಿಸಮ್ಮ ಮೊರೆ ಆಲಿಸಮ್ಮ. ಅನುದಿನವೂ ನಿನ್ನ ಭಜಿಸುವೆವು ನಿತ್ಯವೂ ನಿನ್ನ ಸ್ಮರಿಸುವೆವು. ಅನುದಿನವೂ ನಿನ್ನ ಭಜಿಸುವೆವು ನಿತ್ಯವೂ ನಿನ್ನ ಸ್ಮರಿಸುವೆವು. ಸ್ಮರಿಸುವೆವು ನಾವು ಸ್ಮರಿಸುವೆವು ಭಜಿಸುವೆವು ನಾವು ಸ್ಮರಿಸುವೆವು. ಚಾಮುಂಡಾಂಬೆಯೇ ಸಿಂಹಹೃದಯೇ ಪಾಲಿಸಮ್ಮ ಮೊರೆ ಆಲಿಸಮ್ಮ ಪಾಲಿಸಮ್ಮ ಮೊರೆ ಆಲಿಸಮ್ಮ. ಇಂದಿನ ದಿನವು ಶುಭ ದಿನವೋ ಇಂದಿನ ವಾರ ಶುಭವಾರ. ಇಂದಿನ ದಿನವೇ ಶುಭ ದಿನವೋ ಇಂದಿನ ವಾರ ಶುಭವಾರ. ಇಂದಿನ ಕರಣ ಶುಭಕರಣ ಇಂದಿನ ಕರಣ ಶುಭಕರಣ. ಇಂದಿನ ಯೋಗ ಶುಭಯೋಗ ಇಂದಿನ ಯೋಗ ಶುಭಯೋಗ. ಚಾಮುಂಡಾಂಬೆಯೇ ಸಿಂಹಹೃದಯೇ ಪಾಲಿಸಮ್ಮ ಮೊರೆ ಆಲಿಸಮ್ಮ ಪಾಲಿಸಮ್ಮ ಮೊರೆ ಆಲಿಸಮ್ಮ ಪಾಲಿಸಮ್ಮ ಮೊರೆ ಆಲಿಸಮ್ಮ. ರಾಮ 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 ಜಯ ರಾಮ 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 ರಾಮ. ರಾಮ 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 ಜಯ ರಾಮ 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 ರಾಮ. ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ ರಾಮ ರಾಮ. ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ ರಾಮ ರಾಮ. ಪಶುಪತಿ ನಂದನ ರಾಮ ರಾಮ ಪಾಪ ವಿಮೋಚನ ರಾಮ ರಾಮ. ಪಶುಪತಿ ನಂದನ ರಾಮ ರಾಮ ಪಾಪ
नमः शिवाय हर हर बोलो नमः शिवाय शिव गंगाधर हर हर बोले नमः शिवाय गंगाधर शिव गंगाधर हर हर बोले नमः शिवाय नमः शिवाय नमः शिवाय हर हर बोले नमः शिवाय नमः शिवाय नमः शिवाय हर हर बोले नमः शिवाय रामेश्वर शिव रामेश्वर हर हर बोले नमः शिवाय रामेश्वर शिव रामेश्वर हर हर बोले नमः शिवाय नमः शिवाय नमः शिवाय हर हर बोले नमः शिवाय नमः शिवाय नमः शिवाय हर हर बोले नमः शिवाय सोमेश्वर शिव सोमेश्वर हर हर बोले नमः शिवाय सोमेश्वर शिव सोमेश्वर हर हर बोले नमः शिवाय नमः शिवाय नमः शिवाय हर हर बोले नमः शिवाय हर हर बोले नमः शिवाय हर हर बोले नमः शिवाय श्री सत्यनारायण श्री सत्यनारायण अन्नद शयन पवन चरण अन्नद शयन पवन चरण ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ಕೊಂಡಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎನ್ನೆಂದು ಸ್ಥಿರವಾಗಿ ನೀನಿಲ್ಲಿರೋ ನನ್ನಲ್ಲಿ ಒಂದಾಗಿ ಉಸಿರಾಗಿರೋ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನನಗಾಗಿ ಏನನ್ನು ನಾ ಬೇಡೇನೋ ಧನ ಕನಕ ಬೇಕೆಂದು ನಾ ಕೇಳೇನೋ ನನಗಾಗಿ ಏನನ್ನು ನಾ ಬೇಡೇನೋ ಧನ ಕನಕ ಬೇಕೆಂದು ನಾ ಕೇಳೇನೋ ಈ ಮನೆಯಲ್ಲಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀ ನನ್ನ ಕಾಪಾಡಿದೆ ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀ ನನ್ನ ಕಾಪಾಡಿದೆ ಬರಿದಾಗ ಮಡಿಲನ್ನು ನೀ ತುಂಬಿದೆ ನಾ ಕಾಣದ ನಂದ ನೀನಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನದ ಶಯನ ಪವನ ಚರಣ ಪನ್ನದ ಶಯನ ಪವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ
ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆ ಕಾಲ್ಗಳ ಮಾಧವ ತೋರುತ್ತ ಹೆಜ್ಜೆಯ ಮೇಲೊಂದೆಜ್ಜೆಯ ದಿಕ್ಕುತ್ತ ಹೆಜ್ಜೆ ಕಾಲ್ಗಳ ನಾದವ ತೋರುತ್ತ ಹೆಜ್ಜೆಯ ಮೇಲೊಂದೆಜ್ಜೆಯ ಸಜೆಯ ಸಾಧು ಪೂಜೆಯ ವೇಳೆ ಮಜಿಗೆಗಳಲ್ಲಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರ ಸ್ವಯನ ಕುಮಾರಿ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಈಗಿದ್ದವರಿಗೆ ಮತ್ತೆ ಅತ್ತಿತ್ತಗೊಳ್ಳದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ತಿತ್ತಗೊಳ್ಳದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸಾಧಿ ಸಜ್ಜನರ ಚಿತ್ತನೆಗೊಳ್ಳುವ ಪುತ್ಥಳಿಗೊಂಡೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ಉಳ್ಳ ಹಳದಿ ರಂಗನ ಚಪಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಾವು ಒಂದು ಗಾಡಿ ಒಂದು
ಗೋವಿಂದಾನ್ನಿ ಗೋವಿಂದ
पद्मनाभमहादामोदराय नमः ಕೈಯಲ್ಲಿ ತುಳಸಿ ಇಟ್ಕೊಳ್ಳಿ ಅವರ ಕೈಯಲ್ಲಿ ಕೊಟ್ರೆ ಈಗ ಕೊಟ್ಟರು ಆಯ್ತಾ ಹೀಗೆ ಇಟ್ಕೊಳ್ಳಿ ಗಂಗೆ ಜಾಯಮನೆ ಜೈವಾಕೋದ ಮಧುರಾವತಿ ನರ್ಮದಾ ಸಿಂಧು ಕಾವೇರಿ ನಂದಿನಿಂ ಕುರು ಭಗವದ ಕೃಷ್ಣ ಕೃಷ್ಣ ಕೃಷ್ಣರಾಜ ಮೃದು ನಿಶಾತಿ ಬ್ರಹ್ಮಣ ದ್ವಿತೀಯ ಮೃದೆ ವೇದಾವರ ಕಲ್ಪವೇ ಸುತಮಣ್ಣಂತರಷ್ಟಾವಿಂಶಂ ಮಧ್ಯೇವರದವರ್ಷೆ ಪರದಕ್ಕಂಡೆ ಮೇರು ದಕ್ಷಿಣಾವಾರುಷೆ ಸಂಜಾನ ಕ್ಷೇತ್ರಾಸ್ಮಿನ್ ಮಾತ್ರಮಾಣಿ ವಾರ್ಯೆ ಪ್ರಭುವಾದಕ್ಕಿಂ ಮರಣಾವತಿ ಶ್ರೀ ಶ್ರೀರಾಮುರಾಮ ಮಧುರಜನವಿನಾಯೇ ಮಂತ್ರಿಕವೃತೋ ನಶ್ಚಿಗೇನ್ಯಮಾರ್ಧ ಹಿರವಾಮಿ ಚಕ್ರವಕ್ತಿ ಕೃಷ್ಣವಚ್ಚಿತ್ಯಾಹ ಪ್ರಣಿವಾಧ್ಯಾಯಾಂ ಪೂರ್ಣಿವಾದರಃ ಭಾರ್ಗವಾದರೇಖಾಯ ಶುಭಾಯ ನಕ್ಷತ್ರಾಯ ಶುಭಯೋಗಾಯ ಶುಭಗರಣಾಧ್ಯೇಯಂ ಗುಣವಿಶಿಷ್ಟಾಯ शुभवर्णेदोः सपरिवारः श्रीलक्ष्मी लक्ष्मी स्वामी विद्यर्थम् अस्य यजमानस्याः अनुदानचित्रविषयाराशोजास्याः प्रकाशनामधेयस्याः ये ग्राहिकाः प्रवित्तम् दशकान्तायाः आद्राकृतिमिथुनाराशोजातायाः समनानाम्याः ये ग्राहिकाः त्वयोत्तम् मध्योः कुमारस्याः प्रवणाकृतिमकाराशोजास्याः श्रेष्ठनामधेयस्याः ये ग्राहिकाः प्रवित्तम् यजमसकडम्बस्याः अग्निमया जलव्याजोर्व्याजव्यादोर्विरात्तम् आध्यात्मिक आदिदेविक आदिभौतिकादिः नमिदातापत्यनिर्दष्टं दत्तारिष्टाः ग्रहजा दोषातापत्यदोषाभयदोषाः आदित्यानि मग्रादोषपरिहारार्थं शरीरस्थनामन्तवकस्मिन् दत्तम् आयुरायद्धत्तं जनकटकादिवक्त्वानादि सकलसम्पदाभिद्धत्तम् अस्मै गृहे पूजितः समस्तोषपरिहारार्थं श्रीगृहे नमाग्रहे सेवाग्निनित्यावासुत्तप्राजदाभिषेद्धत्तम् सम्मद्भि सत्यनारायणामसाङ्ग गौरी गणपति आदित्यादिवग्रादेवताणं ध्यान आवहनादि षोडशोजपूजपुरस्सरम् अद्यदिने माघ्यानकाले आचार्योगेन लक्ष्मीदेवता सत्यनारायणमृतकपूजाख्यं कर्म करिष्ये आचार्योगेन कारयिष्ये आचार्योगेन कारयिष्ये श्री हरये नमः गुरु ब्रह्मा गुरु विष्णु गुरुदेव महेश्वरः गुरु साक्षात् ब्रह्मा तस्मै गुरवे मात्रे गुरुभ्यो नमः रक्तांबरो रक्ततमो रक्तमाल्यं महोदरागणपतये विप्रदेवे विघ्नहर कामदात्मयाय श्री महागणपतये नमः सत्यनारायण देवं देवकरुणीलयामि विष्णुवेद श्रीमोन्महानमते देवेशानमते गरुणाग्रह नमस्ते सत्यभागीशा नमस्ते सत्यविप्राणक्ष्मी तत्त्वयोदाभ्यो नमः प्रार्थनां समर्पयामि अतः गुरुगणनिपूजाख्यं कर्म करिष्ये गुरुब्रह्म गुरुविष्णु गुरुदेव महेन्द्र गुरुसाक्षात् ब्रह्मा तस्मै गुरवे नमः गुरुभ्यो नमः अश्वाय आपदां श्री महागणपति हेम प्रार्थनां समर्पयामि ध्यायामि ध्यानं समर्पयामि आवाहयामि आवाहनं समर्पयामि कालारण्यो समर्पयामि गुणराज समर्पयामि स्नानं समर्पयामि स्नानावग्रह गङ्गाक्षदालङ्कारः पत्रपुष्पाणि समर्पयामि धूपमाग्रापयामि दीपं दर्शयामि नैवेद्यादि स्थापितः कदलीपदः प्रभवतामूलादि समर्थमृतमनोजन्यवेदयामि प्राणाय स्वापानाय स्वाव्यानाय स्वदानाय स्वसमानाय स्वाहा महागणपते महाश्वरपर्वतपर्वतने नमः स्थापितमहानैवेद्यवेदयामि प्रभवतामूलार्पयामि स्वर्गमर्पयामि मन्त्रमर्पयामि पुष्पाञ्जलिं समर्पयामि कर्पूरमङ्गलनीराजनां समर्पयामि अभिषेद्यत्तं पूजितो यस्वेवेक्षं विष्णाचिते तस्मै गणाधिपतये महागणपतिं प्रार्थनां समर्पयामि अदा
Sumya
हरिहत्यायुधाश्रीः दुदग्राणमहाकलशमध्ये दृष्टाव्याप्तां पूजयामि देवानां च दशेनां च गुरुवाक्यं च सर्वलोकेश परमात्मात्मत्यायुधाश्रीः राहुत्यायुधामहाकलशमध्ये दृष्टाव्याप्तां पूजयामि हेमगन्धर्वां दीजां सन्तसात्प्रवक्तारं भातुमत्यायुधाश्रीः शुक्रग्राणमहाकलशमध्ये दृष्टाव्याप्तां पूजयामि शनेश्वरा शान्ताय सर्वाभिक्तवाहिने शरण्यां रेण्याय सर्वेशायुर्मादित्यायुधाश्रीः शनेशिखराणकलशमध्ये दृष्टां पूजयामि कार्तकाय महावीरं चन्द्रादित्यं पूजयामि पद्मानने पद्मभूरो पद्माक्षे पद्महिष्णे पदामुत्पत्ते लोक्यवाहनित्यादिदाश्रीः पूजयामि दिगन्ते कुण्डले विकाशात्मत्ते पूजयामि नमस्कारोदाय ज्योतिर्गन्वदात्महे चन्द्रविश्ववंशाय शिवाणो पूजयामि ब्रह्मणे नमः ब्रह्मणे नमः कलशमध्ये प्रतिष्ठायां पूजयामि आवाहिता गौरी गणपतिग्रादेवताभ्यो नमः कलशमध्ये प्रतिष्ठायां पूजयामि ध्यायामि समर्पयामि आवाहयामि समर्पयामि 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 कलशमध्ये आवाहिता गौरी गणपतिः वर्णलोकप्रकारिणोग्रादेवताभ्यो नमः ज्ञानामृतं समर्पयामि गौरीण गणपति नमः क्षेत्रपादानमात्मने नमः सर्वसिद्धिप्रदायकाय नमः आवाहित गौरी गणपति ब्रह्माण्डमेश्वराय नमः नानाविधा परिवर्तनानि समर्पयामि गणपतिर्हस्तन्नगन्धाढ्यसमोत्तमः आश्रयं सर्वदेवानां धूपोऽयं प्रदिशतां योगेशप्रसदेयस्य देवानां सततं प्रभाकरमहादेवादीपोऽयं प्रतिगच्छताम् आवाहितमुखिर्माणुमः देवताभ्यो नमः धूपमाग्रापयामि दर्शयामि नैवेद्यादस्ताविदः तदनीफलः
प्रदक्षिणनमस्कारान् समर्पयामि ओंजाय सत्यगणात्मेकं गुणत्रयमण्डितं लोकानाथं लोकेशं सर्वभावरणं नीलवर्णं नीलवासं नमो सदानन्दं सत्यनारायणस्वामिदेवताभ्यो नमः ध्यायामि ध्यानं समर्पयामि Namaste.
समर्पयामि
हरिप्रियाय नमः सुबलाय नमः लोकमात्रे नमः दैत्यदर्पहारण्ये नमः सुराधरपूजिताय नमः ॐ श्री महालक्ष्मी नमः लक्ष्मीपूजां समर्पयामि तदा आवडपूजाख्यं कर्म करिष्ये ॐ नारायणाय नमः ॐ नारायणाय नमः अच्युताय नमः अनन्ताय नमः विष्णवे नमः हरये नमः सृष्टिस्थितिधर्माय नमः दामोदराय नमः प्रथमाय समर्पयामि नमः नमः स्वामवेदाय नमः अतर्वेदाय नमः पंचमण्डलाय नमः सूर्यमण्डलाय नमः सोममण्डलाय नमः द्वितीयाणुजां समर्पयामि ॐ केशवाय नमः नारायणाय नमः माधवाय नमः गोविन्दाय नमः विष्णवे नमः मधुसूदनाय नमः सुमित्राय नमः पावनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः शङ्करशनाय वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः अलोक्षयाय नमः नारसिंहाय नमः अच्युताय नमः जनार्दनाय नमः उपेन्द्राय नमः हरे नमः श्रीकृष्णाय नमः इति नित्यां समर्पयामि ॐ सूर्याय नमः सोमाय नमः मङ्गलाय नमः बुधाय नमः बृहस्पतये नमः शुक्राय नमः शनीश्वराय नमः राहवे नमः केतवे नमः देहे चतुर्थाय समर्पयामि पिन्दाय नमः अग्ने नमः यमाय नमः नैवे नमः करुणाय नमः वायुवे नमः कुबेराय नमः ईशानाय देहे पञ्चमाय समर्पयामि ॐ मेषाय नमः वृषभाय नमः मिथुनाय नमः कर्काटकाय नमः सिंहाय नमः कन्याय नमः तुलाय नमः वृषभे नमः धनुषे नमः मकराय नमः कुम्भाय नमः मीनाय नमः अष्टावणं समर्पयामि ॐ ब्राह्मी नमः माहेश्वरी नमः कौमारी नमः मैत्रेयी नमः वाराय नमः नागरिणी नमः चामुण्डाय नमः इन्द्राणीय नमः देवे सप्तमानुजां समर्पयामि तदा अष्टमानुजां कर्म करिष्ये ओमस्याय नमः सूर्याय नमः पुराहाय नमः नारसिंहाय नमः पावनाय नमः सुन्दराय नमः रामाय नमः कृष्णाय बुद्धाय नमः कल्किने नमः प्रियस्नाय स्वामिनाभ्यो नमः स अष्टमानुजां समर्पयामि श्री सत्यदेवाय श्री सत्यदेवाय तदा दशोत्तरा सतनापूजाख्यं कर्म करिष्ये ॐ श्री सत्यदेवाय नमः ॐ सत्यात्मने नमः ॐ सत्यभूताय नमः ॐ सत्यभूताय नमः ॐ सत्यनाथाय नमः ॐ सत्यशास्त्रणे नमः ॐ सत्ययोगाय नमः ॐ सत्यज्ञानाय नमः ॐ सत्यज्ञानप्रियाय नमः ॐ सत्यनिधये नमः ॐ सत्यसम्भवाय नमः ॐ सत्यप्रभवे नमः ॐ सत्येश्वराय नमः ॐ सत्यकर्मणे नमः ॐ सत्यपवित्राय नमः ॐ सत्यमङ्गलाय नमः ॐ सत्यगर्भाय नमः ॐ सत्यप्रजापते नमः ॐ सत्यविक्रमाय नमः ॐ सत्यसिद्धाय नमः ॐ सत्य अच्युताय नमः ॐ सत्यवीराय नमः ॐ सत्यबोधाय नमः ॐ सत्यधर्माय नमः ॐ सत्याग्रजाय नमः ॐ सत्यसन्तप्ताय नमः ॐ सत्यवराहाय नमः ॐ सत्यवाराणाय नमः ॐ सत्यपूर्णाय नमः ॐ सत्य औषधाय नमः ॐ सत्यशाश्वताय नमः ॐ सत्यप्रवर्धनाय नमः ॐ सत्यविभवे नमः ॐ सत्यज्येष्ठाय नमः ॐ सत्यश्रेष्ठाय नमः ॐ सत्यविक्रमणे नमः ॐ सत्यधन्विने नमः सत्यावेदाय नमः सत्याधीशाय नमः ॐ सत्यक्रतवे नमः ॐ सत्यकलाय नमः ॐ सत्यवस्त्राय नमः ॐ सत्यवसवे नमः ॐ सत्यमोघाय नमः ॐ सत्यरुद्राय नमः ॐ सत्यब्रह्मणे नमः ॐ सत्यअमृताय नमः ॐ सत्यवेदाघाय नमः ॐ सत्यचतुरात्मने नमः ॐ सत्यभोक्त्रे नमः ॐ सत्य अच्युताय नमः सत्यसुजये नमः ॐ सत्येन्द्राय नमः ॐ सत्यसङ्गराय नमः सत्यसर्गाय नमः ॐ सत्यनियमाय नमः
सत्यसुराय नमः सत्यवितराय नमः सत्यानन्दाय नमः सत्याधिराजाय नमः सत्यागुह्याय नमः सत्योधराय नमः ॐ सत्यरथयाय नमः सत्यकमलाय नमः सत्यनालाय नमः सत्य अस्ताय नमः ॐ सत्यबाहवे नमः ॐ सत्यमुखाय नमः ॐ सत्यजिह्वाय नमः ॐ सत्यदंष्ट्राय नमः सत्यनाशिकाय नमः सत्यश्रोत्राय नमः ॐ सत्यचक्षुषे नमः ॐ सत्यसहस्रे नमः ॐ सत्यमुकुटाय नमः ॐ सत्याभराय नमः ॐ सत्य आभरणाय नमः ॐ सत्याय नमः ॐ सत्यशोल्लवाय नमः ॐ सत्यमुक्ताय नमः ॐ सत्यमुक्ताय नमः ॐ सत्यकृताय नमः सत्यभावरदाय नमः ॐ सत्यग्रहरूपिणे नमः ॐ सत्यप्रहरणाय नमः श्री सत्यनारायण स्वामी देवताभ्यो नमः दशरथनाथनाम्यां समर्पयामि भक्त्यादीपं प्रयच्छामि देवाय परमात्मने राहिमानगर्गोरादीपज्योतिर्नमोऽस्तुते लक्ष्मीदत्तेदाभ्यो नमः धूपमस्त्रापयामि दीपं दर्शयामि यं सहस्रारोहं वडे अपवित्रपवित्रोपादवास्ताङ्गतो गुहायुक्ते काकस्वामाशब्दं सरस्ये लक्ष्मीः दत्तेदाभ्यो नमः सभारक्षमाणिन्देयामि अमृतो सजो स्वाहा प्राणाय स्वाहाय स्वायाय स्वादाय स्वादाय स्वाहा परमात्मने नमः स्वामिनः सभारक्षमाणिन्देयामि ब्रह्मावृक्षीरं भूतमस्यचोदकं सर्करायुक्तनिचित्यं सपादा भक्षमुक्षिणे भूतपक्वहविष्यन्नं वायुसुन्दरकरं नानाविधिनित्यं निर्वाणं प्रतिगच्छताम् महोणे कृष्णेवेदयामि पाणियं पावनशेषं दन्तानि सदिदद्भवन् राधानत्मयादत्तां देवी सप्तदिगेश्वरां मध्ये पाणिं समर्पयामि उत्तरापुत्रं समर्पयामि हस्तप्रक्षणं समर्पयामि मुखप्रक्षणं समर्पयामि पादप्रक्षणं समर्पयामि सर्वपापाहरं दिव्यं गाङ्गेयामि निर्मलं जलं नयायाचमनं दत्तं कृष्णपुरुषोत्तमः मध्ये आचमनीयं समर्पयामि ॐ तच्छैवाराणि गातुं यज्ञाय गातुं यज्ञपदे देवेः स्वस्तिरत्नः सत्कर्माणुवेद्यः लोकञ्जीगातुमेशजं तन्नो हस्तजगदे ॐ लक्ष्मी
Thank you.
सत्यदेवेशानन्दे करुणाग्रह नमस्ते शिवावेशानपति सत्यविष्णुः लक्ष्मी दत्तविलाभोणाप्रदक्षिणस्कारां समर्पयामि सुदो वाचातरक्षामि कृमिणोत्विजाः कश्चित् काचिप्रेरम्ययासु शुद्धमद चतुर्कल्या ब्रह्मोपदितपुत्रोदे दुःखिदं ब्राह्मणष्टुकं ब्राह्मणप्रियः ऋतुब्रह्मभुक्तमुखविनोदवद दिवद्रह्मणेश्वरमहे मंत्र
Thank you.
यायनं गुरुते सत्यामृतं परमतत्त्वं सुनोदिता परं पुण्यां पुण्यप्रदा धनधनिं दर्शयति प्रदाता दरिद्रो दैविकं विकृतिनादा वीरो वैत्मकीला कृतिंशिला येषिं च भगवत्वा शान्ति सुखं पुण्यजेन सुमा सुमोमता जीवागतिमुक्ताहति नानामदं तत्त्वागतिमुक्तानां विशेषतः कलिकेशप्रदा सत्यनारायण के सत्य देवता में नाना रूप रोगोपसमेत ईश्वर भविष्यति करो सत्य गोविंदनामना यायनं पठने नित्यं सदा निमणर्तमा सत्यं पश्यन्ति पापानि सत्ये अपराधः निजे काला प्राणे निर्वाकानि सत्यनारायणाय पंचमोऽध्यायः यत्ते प्रयाग परिवारे न्याये वाये
समस्त कामदा सत्या गोरे जन्मगणाशनम अन्ते कृष्णस्मरणदं भवदापात्रयामः कृष्णाय इंद्राय ज्ञानमुद्रायोगिनी नाथाय मेषाय नो वेदान्ते इमं मन्त्रं देवी परन्दत्रिवाजे सर्वप्रहारनगरोप्रियोगमः उत्तमोदि प्रयुक्तनिरश्रमवन्दने कृष्णाय शिवोऽन्याद यज्ञेन यज्ञोपदे भास्करमणोन्याहन् ते अनाकमहिमानन्दस्वाध्यायन्ति देवाः नच्छय्यारमणिमे गातुं यज्ञाय घातुं यज्ञोये देवी भक्तिमानसेभ्यः गोदम्बीघातुमे संसन्नास्पतिपदे असंतिशान् विश्रान्तशान्ते लक्ष्मीः तत्त्वविदां भवनोपीशोक्ताः पञ्चपुष्पन्वाप्यामि पूर्वो स्वाहा ओम प्राणाय स्वाहा ओम अपानाय स्वाहा ओम व्यानाय स्वाहा ओम उदानाय स्वाहा ओम समानाय स्वाहा नैवेद्य स्वाहा देवाकृष्णे यत्नयः देवताभ्यो नमस्काराः नारिकेलाकदलीलाः नारिकेलाः तमोकामूलानि समस्तमृदुभवद्दिव्येयामि नमो नारायण ओम नारायण ओम नारायण ओम नारायण ओम नारायण ओम नारायण लक्ष्मी देवताभ्यो नमः महादेवी ध्यानपूज्य महेश्वरनाथं नदीनं तत्पुराजनैस्ताम्बूलत्रय करुणापूर्णमर्पयामि हिरण्यकल्पकं दशान्यस्मे सुवर्णलक्ष्मणमर्पयामि मन्दपुष्पमर्पयामि सज्जयामि महापुरुष
नित्यं लोकाः समस्ताः सुखिनो भवन्तु काले वरदवर्जन्यं पृथिवी सुशिरायिने दोषो वरेण अज्जना सन्तनभ्याः अपुत्रापुत्राः सन्तपुत्राः सन्तपुत्राः अदनासदनासन्तो जीवन्ता शरदां शरं धर्मत्वविदो भूयत् धर्मसमराभवात् सद्भावनं प्राणभूता भूया विश्वस्य मङ्गलं सपरिवारस्य लक्ष्मी सत्मेधाभ्यो नमः वेदोक्तकर्पूरमङ्गलनीराजनां समर्पयामि अनन्तरः चमनीयं समर्पयामि चक्राणामराजनाकृत्यातीताः वादित्रादेः समस्तरालोकदावधां समर्पयामि मन्त्रपुष्पं समर्पयामि कावेरीजातोया कपिलावार्कुशः मया निवेदितं भक्त्या हृदयं वदेशः प्रसन्नाट्यं समर्पयामि कावेरीजातोया कपिलावार्कुशः मया निवेदितं भक्त्या हृदयं वदेशः प्रसन्नाट्यं समर्पयामि कावेरीजातोया कपिलावार्कुशः मया निवेदितं भक्त्या हृदयं वदेशः प्रसन्नाट्यं समर्पयामि मंत्र विद्यापतिश्रिया पुष्पाञ्जलिप्रदानेन ईश्वरः लक्ष्मीरत्नेन पुष्पाञ्जलिं समर्पयामि ನಿಮ್ಮ ತಂದೆಯಲ್ಲಿದೆ ಬಾಬನ ಪಡಿ ಅಕ್ಕಿ ಗಾಳಿ ಮಕ್ಕೋಡ ಯಾರು ಬಂದಿದ್ದೀರಿ ಏನು जन्मयावत्तेन अत्र विष्णुपरं नैवेद्यं तद्गाणनगम्यम् आवाहनं नाजामि विसर्जनं पूजनं चैव नाजामि क्षम्यतां पुरुषोत्तमं मन्त्रहीनराहीनं भक्तिविजनाथनं यत्पुण्यदेवा परिपूर्णं ददापुरे नमो कापुण्डरीकाक्षानरसिंहदैवतं ऋषिकेशजगन्नाथवागीशवरदायकं गुणत्रयगुणाधीनं गोविन्दं जगन्नाथं जनार्दनं जनार्दनाचार्यं वल्लभं हरिं प्रणमामि सदा भक्त्यानारायणामनपरं दुर्गमेशमे गौरवमेजय निष्काया सर्वेशतपनिष्मेज नामन्यसि इंगितयेषं परमाप्न्याद सत्यनारायणेन्द्रं तपः लीलयावत संविश्वायेन संवीर्मो नमः लक्ष्मीरत्नेभ्यो नमः प्रार्थना समर्पयामि देवालयेषु प्रार्थना पूजान्ते ದೇವರಿಗೆಲ್ಲ ಆ ನೈವೇದ್ಯದ ಸಮರ್ಪಣೆ ಆಗಿ ಮಂಗಳಾಚರಣೆ ಮತ್ತು ಪ್ರಸನ್ನ ಕಾಲ ಆ ಪ್ರಸನ್ನ ಕಾಲದಲ್ಲಿ ನಾವು ಮಾಡಿದಂಥ ರಾತ್ರಿಗೆ ಸ್ವಲ್ಪ ಅನುಗ್ರಹ ಮಾಡ್ತಾರೆ ಆ ಪ್ರಕಾರ ನೂತನವನ್ನು ಗ್ರಹಪ್ರವೇಶ ಮಾಡುವಾಗ ಆ ಗ್ರಹದಲ್ಲಿರುವ ಸಮರ್ಥ ದೋಷಗಳಿಗಾಗಿ ನಾವು ನಿನ್ನೆಯಿಂದ ಇವತ್ತು ಮೇಲೆ ಆ ದೇವತಾ ಕರ್ಮಾಂಗಗಳನ್ನು ಮಾಡ್ತಾ ಬಂದಿದ್ದೇವೆ. ನಿನ್ನೆ ರಾತ್ರಿ ಷಷ್ಠಿ ಪುಣ್ಯವಾದರ ವಾಸ್ತುಹೋಮ ವಾಸ್ತುಹೋಮ ವಾಸ್ತು ಪೂಜಾದಿಗಳನ್ನು ಮಾಡಿದ್ದೇವೆ. ಇವತ್ತು ಪ್ರಾತಃ ಕಾಲದಲ್ಲಿ ಮಹಾಗಣಪತಿ ಹೋಮ ತುಳಸಿ ಪ್ರತಿಷ್ಠಾಪನೆ ಮಾಡಿಕೊಂಡು 8 ಗಂಟೆ 55 ನಿಮಿಷದ ಜನಕರ್ಮೋತ್ತದ ಪ್ರವೇಶ ಮಾಡಿದ್ದರಿಂದ ಆ ನಂತರ ಮಧ್ಯಾಹ್ನ ಕಾಲದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದಂತಹ ಕರ್ಮಗಳಿಂದ ಭಗವಂತ ತೃಪ್ತನಾಗಿ ನಿಮಗೂ ನಿಮ್ಮ ಸದೃಢ ಬರತಕ್ಕಂತಹ ಮಹಾ ಉಚ್ಚಾರಿಷ್ಟ ವ್ಯಾಖ್ಯಾದೋಷ ತಾಪತ್ಯದೋಷ ಜಯದೋಷ ಉಕ್ತಿದೋಷ ಗಂಡದೋಷವನ್ನು ಪರಿಹಾರ ಮಾಡಿದ್ದು ಶರೀರಕ್ಕೆ ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಭವಿಷ್ಯತ್ತಿಗೆ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಆ ಚಂದಾಕವನ್ನು ವಿಶೇಷವಾಗಿ ನಾವು ಮನೆ ಹೊತ್ತು ಮಾಡುವಾಗ ದೀಪ ದೇವರ ಪಟ ಹಾಗೂ ಇದನ್ನೆಲ್ಲ ಮಂಗಳದ್ರವ್ಯವನ್ನು ಆದ್ದರಿಂದ ಎಲ್ಲದರಲ್ಲಿಯೂ ಭಗವಂತನಿದ್ದಾರೆ, ದೀಪದಲ್ಲಿಯೂ ಭಗವಂತನಿದ್ದಾರೆ, ದಾರಿಯಲ್ಲಿಯೂ ಭಗವಂತನಿದ್ದಾರೆ. ಇಂತಹ ದೋಷಗಳನ್ನು ಇಟ್ಟುಕೊಂಡು ನಾವು ಆದ್ದರಿಂದ ನಾವು ಮನೆ ಹೊತ್ತಲಾಗುತ್ತಿಲ್ಲ ದೇವರನ್ನು ಇದರಲ್ಲಿ ಪ್ರವೇಶ ಮಾಡಿಸಿ ಆಮೇಲೆ ನಾವು ವಾಸ ಆದ್ದರಿಂದ ಭಗವಂತನ ಸಾನ್ನಿಧ್ಯ ಇರುವಂಥದ್ದೇ ಭವನ ಅಂತ ಆಗ್ತದೆ, ಇಲ್ಲಂದ್ರೆ ವನ ಅಂತ ಆಗ್ತದೆ. ಆದ್ದರಿಂದ ಮೊದಲಾಗಿ ನಾವು ನೂತನ ಗ್ರಹದಲ್ಲಿ ಭಗವಂತನ ಆರಾಧನೆ ಮಾಡಿಕೊಂಡು ಆಮೇಲೆ ಪ್ರವೇಶ ಆಗುವುದರಿಂದ ಆದ್ದರಿಂದ ಆ ನಿಯಮ ಪ್ರಕಾರ ಆದ್ದರಿಂದ ಸಂಕಲ್ಪ ಪೂಜಾದಿತ್ಯಾದಿಗಳನ್ನು ಮಾಡಿಕೊಂಡು ಆದ್ದರಿಂದ ದೇವರು ಪೂಜಾ ದೇವಿಯಿಂದ ಭಗವಂತನು ತೃಪ್ತರಾಗಿ ಈ ಮನೆಯನ್ನು ಚೆನ್ನಾಗಿರಲ್ಲ ಸಾನ್ನಿಧ್ಯ ಬೆಳಗುವ ಮೂಲಕ ನೀವು ಮನಸ್ಸಿನಿಂದಂತಹ ಪ್ರಾರ್ಥನೆಯ ಸಂಕಲ್ಪವನ್ನು ಮಾಡ್ತೀರಾ ಅದಕ್ಕೆ ಇದೆಲ್ಲ ಸದಾ ಅನುಗ್ರಹ ಮಾಡಿಕೊಂಡು
ಶರೀರಕ್ಕೆ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಕೃಷಿ ಸಮೃದ್ಧಿ, ಗುಣ ಸಂಪತ್ತಿ, ಧನಗಾಣದ ಸಮೃದ್ಧಿ, ಮಗನಿಗೆ ಉತ್ತಮವಾದ ವಿದ್ಯಾಭ್ಯಾಸ, ವಿದ್ಯಾಕ್ಷೇತ್ರ ಉತ್ತಮವಾದ ಉತ್ತಮ ಜ್ಞಾನ ಬ್ರಹ್ಮಕ, ಅವನ ಜೀವನದಲ್ಲಿ ಉತ್ತಮವಾಗಿ ಪೂರ್ಣ ಉತ್ಸಾಹ ಮಾಡಿ ನಿರಂತರ ಭಗವಂತರ ಸ್ಮರಣೆ ಮಾಡಿರುವಾಗ ಈ ಗ್ರಹದಲ್ಲಿ ಸುಖ ಶಾಂತಿಯಿಂದ ಚಂದದಲ್ಲಿ ಸಂತೋಷದಿಂದ ಆಚರಣೆ ಆಗ್ತದೆ ಅಂತ ಯೋಗ ಭಾಗ್ಯವನ್ನು ಗುರು ಹಿರಿಯರ ಆಶೀರ್ವಾದ ಜೀವನದಲ್ಲಿ ಉತ್ತರೋತ್ತರ ಸಕಲ ಸಂಪತ್ ಸಮೃದ್ಧಿಯಾಗಿ ಪೂರ್ಣ ಅನುಗ್ರಹ ಮಾಡಿ ಇದರಲ್ಲಿ ಆ ಪ್ರಸನ್ನಗಾಲದಲ್ಲಿ ನಾವೆಲ್ಲರೂ ಸೇರಿಸಿ ಮಾಡುವಂಥ ಮಂಗಲಂ ಭಗವಾನ್ ಮಿತ್ರೋ ಮಂಗಲಂ ಮಂಗಲಂ ದೇವಕೀ ಪುತ್ರೋ ಮಂಗಳದ್ವಯಃ ಸರ್ವಮಂಗಲಮಂಗಲೇ ಶಿವೆ ಸರ್ವಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೇ. ನಿಂತಲ್ಲೇ 3 ಸುತ್ತು ತಿರುಗಿ ಅದಕ್ಕೆ ಹಾಕಿ ಪ್ರದಕ್ಷಿಣವನ್ನು ಹಾಕಿ ನಮಸ್ಕಾರ ಮಾಡಿ. ಯಾನಿ ಕಾಣಿ ನ ಪಾಪಾಣಿ ಜನ್ಮ ಜನ್ಮಾಂತರಾಣ ಕಾಣಿ ಕಾಣಿ ವಿನಶ್ಯಂತೆ ಪ್ರದಕ್ಷಿಣೆ ಪದೇ ಪದೇ. ನಮಸ್ತೆ ಸತ್ಯದೇವೇಶ ನಮಸ್ತೆ ಕರುಣಾಕರ ನಮಸ್ತೆ ಸತ್ಯಭಾಗೀಶ ನಮಸ್ತೆ ಸತ್ಯವಿಭವ ಲಕ್ಷ್ಮೀ ನಮಸ್ತೆ ಮನಸೋಪಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ಸ್ವತಂತ್ರವಾಗಿ ಕಾಯಿ ಗಂಗೆ ಜಾಮಣಿ ಜಿಲ್ವಾ ಗೋದಾವರಿ
ಗೋಬ್ರಾಹ್ಮಣ ಹಿತಾಯ ಜಗತ್ ಜಾಕ್ಷ ಶ್ರೀ ಗೋವಿಂದಾನಮನ್ಯಮೆ ಇದಕ್ಕೂ ಹಾಕಿ ಬ್ರಾಹ್ಮಣೇಭ್ಯ ಗತಾರ್ಚಿತ ಮತ್ತು ದೇವಂತರ್ಚಿತ ಮತ್ತು ಇದರಲ್ಲಿ ಇಟ್ಕೊಳ್ಳಿ ಆ ಬಾಲ್ ತಾಂಬೂಲ ಒಂದು ಅರಿಯಲ್ಲಿ ತಾಂಬೂಲ ಇದು ಅದರ ತಾಂಬೂಲ ಗಣೇಶನ ಮನೆ ತಾಂಬೂಲ ಮಾತ್ರ ತಟ್ಟೆ ಅಲ್ಲಿ ತಾಂಬೂಲಂ ಶೇಖರಂ ಬದ್ಧಂ ವಿಷ್ಣು ಹೇಂದ್ರಸ್ವದ ಪ್ರಧಾನೇನ ಅದ ಶಾಂತಿವೇ ಆ ತಟ್ಟೆಯನ್ನು ನಿಂತುಕೊಳ್ಳಿ ಕಾರಣ ಸತ್ಯೇಶನ ಸತ್ಯ ಶಾವೀರೋ ಮಹಾಟಿಗಲಿ ತಾಂಬೂಲಂ ಶೇಖರಂ ಬದ್ಧಂ ವಿಷ್ಣು ಹೇಂದ್ರಸ್ವದ ಪ್ರಧಾನೇನ ಅದ ಶಾಂತಿವೇ ಚಮೇ ಈ ತಾಂಬೂಲ ಇವರಿಗೆ ತಾಂಬೂಲಂ ಶೇಖರಂ ಬದ್ಧಂ ವಿಷ್ಣು ಹೇಂದ್ರಸ್ವದ ಪ್ರಧಾನೇನ ಅದ ಶಾಂತಿವೇ ಚಮೇ ಇದರಿಗೆ ಫಲಾಮಣದ ಶಾಂತಿವೇ ಚಮೇ ಚದು ಒಂದೊಂದು ನೋಡಿರಿ ಒಂದು 4 ನೋಡಿ 4 ಒಂದು ನೋಟು ಒಂದು ಬಾಲ್ ಸತ್ಯೇ ರಮಣ ಸತ್ಯೇ 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 ಸಾಯಿನೋ ಮಹಾ ೇರಣ್ಯಗರ್ಭಗರ್ಭಕ್ತಂ ಹೇಮಿ ಜವಾದೋ ಅನಂತಪುಣ್ಯವರದಂ ಅದಶಾದಿವೇ ಸಮೇ ಇದರೈತಿ ಒಂದು ನಮಸ್ಕಾರ ಮಾಡಿ ಎಲ್ಲರೂ ಗರಿಷ್ಠಾಣಿ ಪ್ರಣಸಂತದಾಣಿ ವ್ಯಾಯ ಯಾಮ್ತಿರಸ್ತು ಸಂಜಾಸುರಾಗೋ ಆಜಲಿದ ಸತ್ಯನಂದಗೋ ಭುಜನಂ ಪೂರ್ಣತರ ಪ್ರಾಪ್ತಿರಸ್ತು ಮಿತ್ರಗಾಮ್ಯಾತ್ಮ ಸಿದ್ಧಿರಸ್ತು ಇನ್ನೊಂದು ಬ್ರಹ್ಮಾರ್ಪಣ ಅದು ಕ್ರಿಯಾದೀಕ್ಷೆ ನೋಡ್ತೀವಿ ದಕ್ಷಿಣೆ ಕ್ರಿಯಾದೀಕ್ಷೆ ಇನ್ನೇನು ಮಾಡಿದ ಕರ್ಮಾಂಗ ದೀಕ್ಷೆ ಹೇಳಿದ್ದೇನಲ್ಲ ಹೊಟ್ಟೆ ಕುರ್ಮಾಂಗ ಎಲ್ಲನ್ನು ಮುಗಿಸಿ ನಿಮ್ಮನ್ನು ಕರೆಕ್ಟ್ ಒಳ್ಳೆ ಕೆಲಸ ಮಾಡ್ತೀರಿ ಮತ್ತೆ ಎಲ್ಲಿಯಾದ್ರೂ ಮಾತಾಡಿ ಇದು ನಮ್ಮ तांबूलं श्रीकरं बद्धं विष्णु तस्मादस्य प्रधानेन आदर्शादिवे समे हिरण्यगर्भगर्भत्वं हेमवे गर्भावदो अनन्तपुण्यगरदं आदर्शादिवे समे ಇನ್ನೊಂದು ಬಾರಿ ಹಾಕಿ तांबूलं श्रीकरं बद्धं विष्णु तस्मादस्य प्रधानेन आदर्शादिवे समे हिरण्यगर्भगर्भत्वं हेमवे गर्भावदो अनन्तपुण्यगरदं आदर्शादिवे समे ಒಂದು ಬಾಡಿ तांबूलं श्रीकरं बद्धं विष्णु प्रधानेन आदर्शादिवे समे हिरण्यगर्भगर्भत्वं हेमवे गर्भावदो अनन्तपुण्यगरदं आदर्शादिवे समे आदिनिदाहरिकमसंगतबलसिद्धिरस्तु ओम तत्सदय
ಭವನ್ಯೋಗೇನ ಅಸ್ಮಾಭಿಕೃತೇನ ಅನೇನ ಪುಣ್ಯೇನ ಸುಪುಣ್ಯವಾನ್ ಭವಃ. ನಿನ್ನೆಯಿಂದ ಇವತ್ತಿನವರೆಗೆ ನಿಮ್ಮ ಲೆಕ್ಕದಲ್ಲಿ ದೇವತಾಕರ್ಮವನ್ನು ಮಾಡಿದ್ದೇನೆ. ಅದರ ಸಂಪೂರ್ಣ ಭವವನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಕಾಯೇನ ವಾಚಾ ಮನಸಂತರವ್ಯ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸಮೋದಯ ಕರೋಮಿ ಯಜ್ಞಃ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಅದ್ಯ ಪೂರ್ವೋಚ್ಚರಿತೆ ಹೇಮವಿಶಿಷ್ಟಾಯ ಸುಗುಣೀತೋ ಅದ್ಯ ಜನೇಃ काले आचार्य गुणेकार हेदा लक्ष्मी दस्ते सपुरुषर्मा के सपरिवारत्व श्री लक्ष्मी दसत्रन स्वामी प्रियदाम. आचार्य कार हेदा लक्ष्मी सहिता सत्यनारायण पूजा कर्मण लक्ष्मी सहिता सत्यनारायण स्वामी ಒಂದು ನಮಸ್ಕಾರ. ತತ್ಸದಃ ಬ್ರಹ್ಮಾರ್ಪಣವತು ಅಚ್ಯುತಾಯ ನಮಃ. ಕೈ ಮುಗಿದೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ನಾರಾಯಣಾಯ ನಮಃ. ಕುಳಿತು ಬನ್ನಿ. ಗರ್ಭೆದ್ದು ಕೈಯಿಂದ ತೆಗೆಯಿರಿ. ಒಂದು 6 ಸಲ ನೀರು ಬಿಡಿ ಅವರ ಕೈಗೆ ಹಾಕಿ. ಅಲ್ಲಿ ಭವನ ಇದು ಬ್ರಹ್ಮಾರ್ಪಣ ಪ್ರಸಾದ. ಕೇಶವಾಯ ಸ್ವಹ, ನಾರಾಯಣ ಸ್ವಹ, ಮಾಧವಾಯ ಸ್ವಹ, ಗೋವಿಂದ ಸ್ವಹ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ದಶೀಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಭಕ್ತಿ ಶ್ರದ್ಧೆಯನ್ನು ಮಾಡಿದಂಥ ಸೇವೆ ಮಾಡಿ ಭಜನೆ ಅಂದರೆ ನೀವು ಕಲಿಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆಗಿದ್ದಂತಹ ಫಲ ಬರುತ್ತೆ ಯಾವುದಕ್ಕೆ ಒಂದು ಭಜನೆಯನ್ನು ಮಾಡಬೇಕು. ಶ್ರೀರಾಮ ಜಯ ರಾಮ ಅದನ್ನು ನೀವು ಮಾಡಿದ್ರೆ ಅದು ನಾವು ಇವತ್ತು ಮಾಡಿದ್ದೇವೆ ಭಗವಂತ ಸೇವೆ ಶಾಶ್ವತವಾಗಿ ಉಳಿಬೇಕಂತ ನಿತ್ಯ ಭಗವಂತನ ಸ್ಮರಣ ಮಾಡ್ತಾ ಒಳ್ಳೆಯ ವಿದ್ಯಾಬುದ್ಧಿ ಎಲ್ಲ ಬರ್ತದೆ ಮಾಡಲೇ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅದನ್ನು ಹೇಳಿ ಸಾಕು. ನಮಃ ಶಿವಾಯ ದುಃಖ ಶೋಕಾದಿ ಶಮನ ಧನಧಾನ್ಯಾದಿ ಸೌಭಾಗ್ಯ ಸಂತತಿ ಮಹಾವಿಷ್ಣುದೇವರು ನಾರದರಿಗೆ ಹೇಳಿದರೆ ನಮಗೆ ಈ ಸತ್ಯನಾರಾಯಣ ಪೂಜೆಯನ್ನು ನಾವು ಹೆಚ್ಚು ಶ್ರದ್ಧೆಯಿಂದ ಮಾಡಿ ನಮಗೆ ಬರುವಂತಹ ಸಮಸ್ತ ದುಃಖಗಳು ಕಷ್ಟಗಳು ತಾಪತ್ರೆ ಎಲ್ಲವನ್ನು ಪರಿಹಾರ ಮಾಡ್ತಾರೆ. ಧನಧಾನ್ಯಾದಿ ಪೂರ್ವಕ ಖಾಲಿ ವಿಷ್ಣುದೇವರ ಪೂಜೆ ಅಲ್ಲ, ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆ ಅಂತ ಲಕ್ಷ್ಮೀ ಸಾಹಿತ್ಯ ಲಕ್ಷ್ಮೀ ದೇಶ ಅದರಿಂದ ಸಕಲ ಸಂಪತ್ತು ಸಮೃದ್ಧಿಯನ್ನು ಸರ್ವತ್ರ ಇದೆ. ನಾವು ಪೂಜೆಯಲ್ಲಿ ಮನೆಯಲ್ಲಿ ಕಷ್ಟ ನಷ್ಟಗಳು ಕಾಣ್ತಾ ಇದ್ದಾರೆ, ಅದನ್ನೆಲ್ಲ ನಿವಾರಣೆ ಎಲ್ಲದಕ್ಕೂ ವಿಜಯವನ್ನು ಒದಗಿಸಿಕೊಡ್ತಾರೆ. ಅಂತಹ ಪವಿತ್ರವಾದಂತಹ ಸೇವೆಯನ್ನು ದೇವರ ಭಗವಂತ ಎಂಥ ಹೇಳಿದ್ದಾರೆ ಅಂತ ಅದನ್ನು
ಅವರು ಸೀದಾ ಅದನ್ನು ಕೊಂಡೋಗಿ ದೇವರ ಕೋಣೆಯಲ್ಲಿ ದೇವರ ಎದುರಿಟ್ಟು ಮಂದಿನ ನಮಸ್ಕಾರ ಮಾಡಿ ಇನ್ನು ನೆಂಟರಲ್ಲೆಲ್ಲ ಮಾತಾಡಿ ಬರ್ತಾರೆ. ಹನ್ನೆರಡು ಬರ್ತೀವಿ ಪಂಚಾಯತ್ ಗೊತ್ತಾವ ಬೇರೆ ಪಂಚಾಯತ್ ಅಂತ ಗೊತ್ತಾವ ಲೆಕ್ಕ ಬೇರೆ ಬೋಡಿ ಹೋಗೋದು
ಬನ್ನಿ ಬೇಗ ಬೇಗ ಬನ್ನಿ.
ಒಕ್ಕಲಿಗೌಡ ಸಂಘದ ಅಧ್ಯಕ್ಷರು, ಅದೇ ರೀತಿ ವಾಣಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಕೂಡ ಆಗಿರುವಂತಹ ಕುಶಾಲಪ್ಪ ಗೌಡರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಪ್ರಕಾಶ್ ಗೌಡರ ಈ ಒಂದು ಗೃಹ ಪ್ರವೇಶಕ್ಕೆ ಆಗಮಿಸಿದ್ದೀರಾ. ಅವರ ಬಗ್ಗೆ ಮತ್ತು ಈ ಮನೆಯ ಬಗ್ಗೆ ಏನು ಹೇಳ್ತೀರಿ? ಸರ್, ನಮ್ಮ ಬಹಳ ಆತ್ಮೀಯರು ಪ್ರಕಾಶ್. ಬಹಳ ವರ್ಷದ ಹಿಂದೆ ಅವರು BGS ಅಲ್ಲಿ ಸ್ಕೂಲ್ ಟೀಚರ್ ಆಗಿರುವಾಗ ಪರಿಚಯ ಆಯಿತು. ಆನಂತರ ನಿರಂತರವಾಗಿ ಮಾತಾಡಿಕೊಂಡು ಇದ್ದೆವು. ಈಗ ಅವರು ಒಂದು ಹೊಸ ಮನೆಯನ್ನು ಕಟ್ಟಿದ್ದಾರೆ. ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಮತ್ತು ಬಹಳ ಅದೊಂದು ವಾಸ್ತು ಪ್ರಕಾರ ನೋಡುವಾಗ ಬಹಳ ಖುಷಿ ಆಗ್ತಾ ಉಂಟು. ಇನ್ನೊಂದು ಏನೊಂದು ಮೇಲೆ ಹೊರಗಿನ ದೇಶದ್ದು ನಮ್ಮ ದೇಶದೆಲ್ಲ ನಾಣ್ಯಗಳನ್ನು ಇಟ್ಟಿದ್ದಾರೆ ಮತ್ತು ಹಣವನ್ನು, ಚಿಲ್ಲರೆ ನೋಟುಗಳನ್ನು ಇಟ್ಟು ಒಂದು ಎಲ್ರಿಗೂ ತಿಳಿಯುವ ಹಾಗೆ ಒಂದು ಕೆಲಸವನ್ನು ಮಾಡಿದ್ದಾರೆ. ಒಂದು ವಸ್ತು ಪ್ರದರ್ಶನ ಅಂತ ಹೇಳ್ಬೋದು, ಮತ್ತು ಒಂದು ನಮಗೆ ತಿಳ್ಕೊಳ್ಳಿಕ್ಕೂ ಆಗ್ಬೋದು. ಇದು ಒಳ್ಳೆಯ ಕೆಲಸ. ಮತ್ತು ಪ್ರಕಾಶ್ ಅವರು ಸಾಮಾನ್ಯ ಮನುಷ್ಯರಾಗಿ ಈಗ ಇಷ್ಟೆಲ್ಲ ವ್ಯವಹಾರ ಮಾಡಿಕೊಂಡಿದ್ರು ಒಬ್ಬ ಸಾಮಾನ್ಯ ಮನುಷ್ಯ. ಹಾಗಂತ ಹೇಳಿ ನೇರ ನುಡಿ ನೇರ ನಡೆ, ಅವ್ರ ಹತ್ರ ಮುಲಾಜಿಲ್ಲದಂಥ ಮಾತುಗಳು. ಹಾಗಾಗಿ ನಮಗೆ ಬಹಳ ಖುಷಿ ಆಗ್ತಾ ಉಂಟು. ನಮ್ಮನ್ನು ಬಹಳ ದೂರದಿಂದ ಒಂದು ಏನು ಹೇಳಿದ್ದಾರೆ ಗೊತ್ತುಂಟ, ಕಮ್ಮಯ ಕುಶಲಪಣ್ಣ ಇಲ್ಲಿ ಬರ್ತದೇ ಓಡೋದು. ಈ ರೀತಿ ಕೈ ಮುಗಿದವರು ಬೇಡಿಕೊಂಡು ಬಾರದಲ್ಲಿ ನಾವು ಹೇಗೆ ಹೇಳಿ ಅಲ್ವಾ? ಬಹಳ ಒಳ್ಳೆಯ ಪರಿಸರ ಮತ್ತು ಅವರ ವ್ಯವಸ್ಥೆಗಳು ಬಹಳ ಚೆನ್ನಾಗಿದೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ನೆಮ್ಮದಿಯಿಂದ ಬಾಳು ಅಂತ ಹೇಳಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಉಳಿತ್ರ ಮಾತ್ರ ಮಾಡಿ.
ಅವರು ಆತ್ಮೀಯರು, ಸ್ನೇಹಿತರು ಕೂಡ ಹೌದು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಆರ್ಯಾಪ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂಥ ಶ್ರೀಯುತ ನಾಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಈ ಮನೆಯ ಬಗ್ಗೆ ಏನು ಹೇಳ್ತೀರಿ ಮತ್ತು ಪ್ರಕಾಶ್ ಅವರ ಬಗ್ಗೆ? ನನಗೆ ಪ್ರಕಾಶ್ ಅವರು ಸರಿ 23 ವರ್ಷಗಳ ಹಿಂದೆ ಪರಿಚಯ. 2002ರಲ್ಲಿ ನಾನು ವಾಣಿಯ ಬಾಲ ವಿಕಾಸದಲ್ಲಿ ನಾನು ಶಿಕ್ಷಕನಾಗಿದ್ದೆ 2 ವರ್ಷ. ಸೊ ಆಗ ಅವರು ನನಗೆ ಪರಿಚಯ. ನಮ್ಮ ಬಾರಿ ಆತ್ಮೀಯ ಒಂದು ತಂಡ ಇತ್ತು ಆಗ. ಶ್ರೀ ಸುರೇಶ್ ಶೆಟ್ಟಿ ಅವರ ನೇತೃತ್ವದ ಮುಖ್ಯೋಪಾಧ್ಯಾಯರಾಗಿದ್ದರು. ಆಗ ನಮ್ಮ ತಂಡ ಭಾರಿ ಒಳ್ಳೆ ತಂಡ ಆಗಿತ್ತು. ಸೊ ನಾನು ಆತ್ಮೀಯವಾಗಿ ಅವರನ್ನು ನಮ್ಮ ದೊಡ್ಡಣ್ಣ ಅಂತ ಕರೀತಿದ್ದೆ. ತುಂಬ ಎನರ್ಜಿಕ್ ಟೀಮ್ ಇತ್ತು ಆಗ. ಸೊ ಅನಂತರ ನಾನು ಬೇರೆ ಉದ್ಯೋಗ ನಿಮಿತ್ತ ಅಲ್ಲಿಂದ ತೆರಳಿದೆ, ಮತ್ತು PDO ಆಗಿ ಕೆಲಸ ಮಾಡ್ತೇನೆ. ಅವರ ಆಸಕ್ತಿ ಯಾಕಂದರೆ ಕೃಷಿ, ಅಂದರೆ ಅವರು ಶಿಕ್ಷಕರಾಗಿದ್ರು ಕೂಡ ಕೃಷಿಯ ಬಗ್ಗೆ ಬಹಳ ಆಸಕ್ತಿ ಇದ್ದವರು. ಸೊ ಆ ಕಾರ್ಯವನ್ನು ಮಾಡಿಕೊಂಡು ಇಲ್ಲಿ ಕೃಷಿ ಚಟುವಟಿಕೆ ಮಾಡಿದ್ದಾರೆ. ಗೃಹ ಪ್ರವೇಶ, ಇದು ಮನೆ ಹೇಗೆ ತುಂಬ ಚೆಂದ ಮಾಡಿ ಕಟ್ಟಿದ್ದಾರೆ, ತುಂಬ ಎಸ್ಥೆಟಿಕ್ ಅಂತ ಹೇಳ್ಬೋದು. ಮನೆಯ ಗೃಹ ಪ್ರವೇಶ ಜೊತೆ ಸಾಮಾನ್ಯವಾಗಿ ನಮ್ಗೆ ಓಕೆ ಮನೆ ಗೃಹ ಪ್ರವೇಶ ಮಾಡಿ ಎಲ್ಲರನ್ನು ಕರೆಸೋದು ಅದರಲ್ಲಿ ಇದ್ದದೆ. ಆದರೆ ಅತ್ಯಂತ ವಿನೂತನವಾಗಿ ಅಂತ ಹೇಳಿದ್ರೆ ತಮ್ಮ ವಿದ್ಯಾರ್ಥಿಯೊಬ್ಬನ ಸಾಧನೆಯನ್ನು ಗುರುತಿಸಿದ ನಿಟ್ಟಿನಲ್ಲಿ ಯಾಸಿರ್ ನಮ್ಮ ಸ್ಟೂಡೆಂಟ್ ಅವರು, ಸೊ ಅವರ ಒಂದು ಕಲೆಕ್ಷನ್ ವಸ್ತು ಪ್ರದರ್ಶನ ಕೂಡ ಮಾಡಿದ್ದಾರೆ. ಇದು ಬಹಳ ಖುಷಿ ಕೊಡುವಂತ, ಯಾಕಂದ್ರೆ ಗ್ರಾಮೀಣ ಭಾಗದ ಜನರಿಗೆ ಇಂಥ ಒಂದು ಸಾಧನೆ ಮಾಡಿ, ನಮ್ಮಲ್ಲಿ ಸಾಮಾನ್ಯ ಅಭ್ಯಾಸ ಇದೆ ಹಳೆ ವಸ್ತು ಯಾಕೆ ಇಟ್ಕೊಳ್ಬೇಕಂತ ಹೇಳ್ಕೊಂಡು, ಈ ಹಳೆ ವಸ್ತು ಇಟ್ಕೊಂಡು ಏನ್ ಮಾಡ್ಬೋದು ಅನ್ನೋದನ್ನು ಇವತ್ತು ಯಾಸಿರ್ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ತನ್ನ ವಿದ್ಯಾರ್ಥಿಯೊಬ್ಬನಿಗೆ ತನ್ನ ಮನೆ ಗೃಹ ಪ್ರವೇಶದಲ್ಲಿ ಅವಕಾಶ ಕೊಟ್ಟು ಅದನ್ನು ಈ ಗ್ರಾಮೀಣ ಜನರಿಗೆ ಈ ತರ ಒಂದು ಕಲೆಕ್ಷನ್ ಮಾಡಬಹುದು, ಪರಿಚಯಿಸುವ ಒಂದು ಕಾರ್ಯ ಮಾಡಿದ್ದಾರೆ. ಸೊ ಅದು ಬಹಳ ಅತ್ಯುತ್ತಮ ಕಾರ್ಯ. ಸೊ ಇದು ಅಂದ್ರೆ ತಾನು ಹೇಗೆ ಸಾಧನೆ ಮಾಡಿದ್ರು ಕೂಡ ತನ್ನ ಬದುಕಿನಲ್ಲಿರುವ ಸಣ್ಣ ಘಟನೆಗಳು ಕೂಡ ನೆನಪು ಮಾಡಿಕೊಂಡು ಮತ್ತೆ ಅವರಿಗೊಂದು ಅವಕಾಶ ಕೊಡುವಂತ ಒಳ್ಳೆ ಕಾರ್ಯವನ್ನು ಪ್ರಕಾಶ್ ಅವರು ಮಾಡಿದ್ದಾರೆ. ಸೊ ಅಭಿನಂದನೆ. ತುಂಬಾ ಚಂದ ಮನೆ ಕಟ್ಟಿದ್ದಾರೆ. ಸುತ್ತಲ ಪರಿಸರ ಕೂಡ ಅದ್ಭುತವಾಗಿದೆ. ಥ್ಯಾಂಕ್ ಯು ವೆರಿ ಮಚ್.
ಕೇಳ್ತೀನಿ. ರಾಮಕುಂಜ ಗ್ರಾಮ ಪಂಚಾಯತ್ನ PDO ಆಗಿರುವಂತಹ ಮೋಹನ್ ಕುಮಾರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ಮನೆ ಎಲ್ಲ ನೋಡಿದ್ರಾ? ಹಾಂ, ಮನೆ ನೋಡಿದ್ದೆ, ನೋಡಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹೌದು, ನಮಗೆ ಒಳ್ಳೆ ಸ್ನೇಹಿತರು. ಹೌದು, ಪ್ರಕಾಶ್. ಹೌದು, ಓಕೆ. ಹಾಗಾಗಿ ಇಲ್ಲ, ತುಂಬ ಒಳ್ಳೆ ರೀತಿಯಲ್ಲಿ ಕಟ್ಟಿದ್ದಾರೆ ಮನೆ. ನೋಡೋ ಖುಷಿ ಆಗುತ್ತೆ. ಓಕೆ. ಹಾಂ, ಅವರ ಬಗ್ಗೆ, ಪ್ರಕಾಶ್ ಅವರ ಬಗ್ಗೆ? ಅವರು ಒಳ್ಳೆ ಸಜ್ಜನ. ನಾನು ಬಂದು ಇಲ್ಲಿ 1.5 ವರ್ಷ ಆಯಿತು. ಆಗ್ಲಿಂದ ನನಗೆ ತುಂಬ ಚೆನ್ನಾಗಿ ಪರಿಚಯ. ಒಳ್ಳೆ ಜನ ಮಾತ್ರ. ಹಾಗಾಗಿ ನಾವು ಅವರು ಮೊನ್ನೆ ಕರೆದಿದ ತಕ್ಷಣ ಖಂಡಿತ ಬರಲೇಬೇಕು ಅಂತ ಬಂದಿದ್ದೀವಿ. ಹೌದು, ಮನೆಯೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಥ್ಯಾಂಕ್ ಯು.
ಪ್ರಕಾಶ್ ಗೌಡ್ರವರ ಸಂಬಂಧಿ, ಅದೇ ರೀತಿ KVG ಶಿಕ್ಷಣ ಸಂಸ್ಥೆಯ ಉದ್ಯೋಗಿಯೂ ಕೂಡ ಹೌದು ತೀರ್ಥೇಶ್ ಪಾರೆಪಾಡಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಈ ಗೃಹ ಪ್ರವೇಶ ಮತ್ತು ಇವತ್ತಿನ ಈ ಒಂದು ಮ್ಯೂಸಿಯಂ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದೆ ಸರ್? ಬಹುಶಃ ಇವತ್ತು ಇದೊಂದು ನೋಡಿದಾಗ ಒಂದು ವಿಶೇಷ ದಿನ. ಆ ವಿಶೇಷ ದಿನದಲ್ಲಿ ಒಂದು ಹೊಸ ವ್ಯವಸ್ಥೆಗಳನ್ನು ನೋಡುವಂತ ಸೌಭಾಗ್ಯ ನಮ್ಮದಾಗಿದೆ ಇವತ್ತು. ಯಾಕೆಂತ ಹೇಳಿದ್ರೆ ಬಹುಶಃ ನಾವು ನೋಡ್ತಾ ಇದ್ದೇವೆ ಇವತ್ತು ದಿನನಿತ್ಯ ನಾವು ಚಲಾವಣೆ ಮಾಡುವ ನೋಟುಗಳಾಗಿರ್ಬೋದು, ಬಹುಶಃ ನಾವು ಯಾವುದನ್ನು ಕೂಡ ಇವತ್ತು ಗಮನಿಸುವುದಿಲ್ಲ. ಆದರೆ ಗಮನಿಸಬೇಕಾದಂಥ ಅಂಶಗಳು ಇದರಲ್ಲಿ ತುಂಬಾ ಇದೆ. ಇವತ್ತು ಪ್ರತಿಯೊಂದು ನೋಟುಗಳಲ್ಲಿ ಅದರದ್ದೇ ಆದಂಥ ವಿಶೇಷತೆಗಳಿವೆ. ಬಹುಶಃ ನಮಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಇಲ್ಲಿಯ ಕಲೆಕ್ಷನ್ಗಳನ್ನು ನೋಡುವಾಗ ಬಹುಶಃ ಅದರಲ್ಲಿ ಯಾವ ರೀತಿಯಾದಂಥ ಯಾರು ಅದನ್ನು ಮುದ್ರಣ ಮಾಡಿದ, ಯಾಕಾಗಿ ಮುದ್ರಣ ಮಾಡಿದ್ರು ಅಥವಾ ಮುದ್ರಣದ ವಿಶೇಷತೆಗಳೇನು. ಬಹುಶಃ ಇವತ್ತು ಕಾಯಿನ್ಗಳನ್ನು ನೋಡೋದಾದ್ರೆ 150 ರೂಪಾಯಿ ಕಾಯಿನ್, 100 ರೂಪಾಯಿ ಕಾಯಿನ್ ಬಹುಶಃ ನಾವು ನೋಡೇ ಇಲ್ಲ. ಇವತ್ತು ನಮಗೆ ಅದೊಂದು ಸೌಭಾಗ್ಯ ನೋಡುವಂಥದ್ದು. ನಮ್ಮ ಒಂದು ಭಾರತ ದೇಶದಲ್ಲಿ ಈ ರೀತಿಯಾದಂತಹ ಒಂದು ಈ ರೀತಿಯಾದಂತಹ ವ್ಯವಸ್ಥೆಗಳು ಮತ್ತೆ ಇಂತಹ ನಾಣ್ಯಗಳು ಇದೆ ಅಂತ ಹೇಳುವಂಥದ್ದು ಬಹುಶಃ ನಮಗೆ ಕೂಡ ಒಂದು ಹೆಮ್ಮೆಯ ವಿಚಾರ. ನಮ್ಮ ಭಾರತ ದೇಶದಲ್ಲಿ ಇಂತಹ ಒಂದು ಗುರುತಿಸುವಂತಹ ವ್ಯವಸ್ಥೆಗಳು ಮುಂಚೆಯಿಂದಲೇ ಇದೆ. ಆದರೆ ಈ ಯಾಸೀರ್ ಅವರ ಕಲೆಕ್ಷನ್ಗಳು ಬಹಳಷ್ಟು ವಿಶೇಷವಾದದ್ದು. ಬಹುಶಃ ಈ ಸಂದರ್ಭದಲ್ಲಿ ನಾವು ಅವರನ್ನು ಅಭಿನಂದಿಸಲೇಬೇಕು. ಇಷ್ಟು ದೊಡ್ಡ ಕೆಲಸ ಕಾರ್ಯಗಳನ್ನು, ಇಷ್ಟು ದೊಡ್ಡ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಕೂಡ ಈ ರೀತಿಯ ಹವ್ಯಾಸಗಳನ್ನು ಬೆಳೆಸಿಕೊಂಡು ಈ ರೀತಿಯ ಸಂಗ್ರಹಣೆಯನ್ನು ಮಾಡುತ್ತಿರುವಂಥದ್ದು. ಮತ್ತು ಅವರು ಹೇಳಿದ್ರು ಅವರ ಮ್ಯೂಸಿಯಂಗಳಿದೆ ಅಂತ. ಬಹುಶಃ ನಾವು ಎಲ್ಲರೂ ಕೂಡ ಒಂದು ಸಲ ವಿಸಿಟ್ ಮಾಡಿ ನೋಡುವಂಥದ್ದು ಬಹಳ ಅವಶ್ಯಕತೆ ಇದೆ ಈಗಿನ ಜನಾಂಗಕ್ಕೆ. ಕಲ್ಲಡ್ಕದಲ್ಲಿ ಮ್ಯೂಸಿಯಂ ಅವ್ರದ್ದೊಂದು ಜಗತ್ತೇ ಇದೆ. ಅಂದ್ರೆ ಇದು ಇವತ್ತು ಕೇವಲ ಇಲ್ಲಿ ನಾಣ್ಯಗಳು ಮತ್ತು ನೋಟುಗಳಿವೆ, ಆದರೆ ಇಡೀ ಎಲ್ಲ ಸಂಬಂಧಿಸಿದ ಪುರಾತನ ವಸ್ತುಗಳೇನಿದೆ ಎಲ್ಲವೂ ಕೂಡ ಅವರ ಮ್ಯೂಸಿಯಂ ಅಲ್ಲಿ ಸಿಗ್ತದೆ. ಬಹುಶಃ ಅಲ್ಲಿಗೆ ತಾವು ಭೇಟಿ ಕೊಡ್ಲಿಲ್ಲ? ಇಲ್ಲ, ನಾನು ಇನ್ನೂ ಕೂಡ ಭೇಟಿ ಕೊಡ್ಲಿಲ್ಲ. ಬಹುಶಃ ಇವತ್ತು ಅವರು ಹೇಳಿದ್ರು ಈ ಕಲ್ಲಡ್ಕದಲ್ಲಿ ಇದೆ ಅಂತ ಹೇಳುವಂಥದ್ದು. ಬಹುಶಃ ಎಲ್ಲಕ್ಕಿಂತ ಮಿಗಿಲಾಗಿ ಅವರೊಂದು ಮಾತನ್ನು ಹೇಳಿದ್ರು, ನಾವು ಇದರಲ್ಲಿ ಯಾವುದೇ ಧರ್ಮಗಳನ್ನು ನೋಡಲಿಲ್ಲ, ಜಾತಿಗಳನ್ನು ನೋಡಲಿಲ್ಲ ಅಂತ. ಬಹುಶಃ ನಾವು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಇವತ್ತು ನಮಗೆಲ್ಲ ಗೊತ್ತಿದೆ. ಕಲ್ಲಡ್ಕ ಅಂತ ಹೇಳಿದ್ರೆ ಅದೊಂದು ಕೋಮು ಪ್ರಚೋದನಾ ಪ್ರದೇಶ ಅಂತ ಹೇಳುವಂಥದ್ದು, ಬಹುಶಃ ಸೂಕ್ಷ್ಮ ಕೇಂದ್ರಗಳು. ಅದನ್ನೆಲ್ಲವನ್ನು ಮೀರಿ ಇವತ್ತು ಈ ರೀತಿಯಾದಂತಹ ಸಂಗ್ರಹಣೆಯನ್ನು ಧರ್ಮಾಧಾರಿತವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಾವು ಅವರನ್ನು ಎಲ್ಲರೂ ಕೂಡ ಇವತ್ತು ಅವರನ್ನು ಅಭಿನಂದಿಸಬೇಕು. ಬಹುಶಃ ನಮ್ಮ ಸೌಭಾಗ್ಯ ಇವತ್ತು ಅವರನ್ನೊಂದು ಭೇಟಿಯಾಗಿರುವಂಥದ್ದು. ಅವರೊಂದು ನಮ್ಮ ದೇಶದ ಒಂದು ವಸ್ತು ಅಂತ, ಅವರೊಂದು ಅಮೂಲ್ಯವಾದ ವಸ್ತು ಅಂತೇಳಿ ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡುವವರಿಗೂ ಸಹ ಈ ಟೆಕ್ ಸ್ವಲ್ಪ ಫ್ಲಾಶ್ ಆದರೆ ಏನೋ ನೋಡಿ 0 1 2 3 4 5 6 ಈ ಎಲ್ಲ ಸಂಗ್ರಹವನ್ನು ನಾನು ಇಲ್ಲಿ ಬಿಟ್ಟು ಯಾಕಂದ್ರೆ ಸಿಗುವಾಗ ನೋಡಿದ್ರೆ ಎಷ್ಟು ರೂಪಾಯಿ ಅಂತ ಇದರಲ್ಲಿ ಒಂದು ಪ್ರಪಂಚ ಉಂಟಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಎಲ್ರಿಗೂ ಸಾಮಾನ್ಯವಾಗಿ ಇಂಥ ಕ್ವಶನ್ ಬರೋದು ಸಹಜ. ಹಾಗೆ 2014ರಲ್ಲಿ AD ಇಬ್ರಾಹಿಂ ಸರ್ಚ್ ಮಾಡಿದ್ರೆ ಎಲ್ಲ ಕಮಿಷನರ್ಸ್ ವಿಸಿಟ್ ಆಗಿದೆ, ಎಲ್ಲ ಪೊಲಿಟಿಷಿಯನ್ಸ್ ವಿಸಿಟ್ ಆಗಿದೆ. ಇನ್ನು ಮಧುರೈ ನಾಯಕರು, ಕೆಳದಿ ನಾಯಕರು, ಶಿವಗಂಗ ನಾಯಕರು, ಮರಾಠ ಕಾನ್ಫರೆನ್ಸ್, ಪಾಂಡ್ಯ, ಕನಂಗಿ, ತಾಂಜಾವೂರು ರಿಲೀಸ್ ಮಾಡಿದ್ದು ಪುಷ್ಯಮಿತ್ರ ಶುಂಗ ಅಂತ ಒಂದು ಹಿಸ್ಟ್ರಿ ಇದೆ. ಅಂದರೆ ಬಿಫೋರ್ ಕ್ರೈಸ್ಟ್ ಶುಂಗ ಡೈನೆಸ್ಟಿ ಅವರು ಕೊನೆಗೆ ತಾಮ್ರದ್ದು ಎಲ್ಲ ಅವರಿದ್ರ ಮೇಲೆ ಪೇಪರ್ ಪೆನ್ಸಿಲ್ ಅನ್ನು ಮಾರ್ಕ್ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಬರ್ತದೆ, ಅದನ್ನು ಅವರು ಐಡೆಂಟಿಫೈ ಮಾಡ್ತಾರೆ. ಅವರ ಡೇಟ್ ಆಫ್ ಬರ್ತ್ ಕಾರ್ಯಕ್ರಮ. ಪ್ರಕಾಶ್ ಗೌಡ್ರವರ ಒಡನಾಡಿಯೂ ಕೂಡ ಹೌದು, ಅವರ ಆತ್ಮೀಯರು ಆಗಿರುವಂತಹ ನಿವೃತ್ತ ಶಿಕ್ಷಕರಾಗಿರುವ ಗುಮ್ಮಣ್ಣ ಗೌಡ ಅವರು ನಮ್ಮ ಜೊತೆಗೆ ಇದ್ದಾರೆ. ಈ ಮ್ಯೂಸಿಯಂ ಬಗ್ಗೆ ಅವರೇ ಏನು ಹೇಳ್ತಾರೆ ಕೇಳಬೇಕು. ಸರ್ ನಮಸ್ತೆ. ನಮಸ್ತೆ. ಅವರು ಶಿಕ್ಷಕನಾಗಿದ್ದುಕೊಂಡು ಇವತ್ತು ಇಲ್ಲಿ ಮ್ಯೂಸಿಯಂ ಅನ್ನು ನೋಡ್ತಾ ಇದ್ದೀರಾ. ಅನೇಕ ನಾಣ್ಯಗಳ, ಪುರಾತನ ನಾಣ್ಯಗಳಿವೆ, ಈಗಿನ ನಾಣ್ಯಗಳಿವೆ, ಸಂಗ್ರಹಗಳು ಬಹಳ ಕಲೆಕ್ಷನ್ ಇದೆ. ಸೊ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅಲ್ಲ,
ಈ ಸಂಗ್ರಹವನ್ನು ಗಮನಿಸಿದರೆ ಅವರು ಹೇಳುವ ಹಾಗೇನೆ ಒಂದು ಪ್ರಪಂಚವನ್ನೇ, ಅಂದರೆ ನಾಣ್ಯಗಳಿರ್ಬೋದು ಅಥವಾ ಕರೆನ್ಸಿ ನೋಟುಗಳಿರ್ಬೋದು, ಇಡೀ ಪ್ರಪಂಚವನ್ನೇ ನೋಡಿದ ಹಾಗೆ ಕಾಣುತ್ತಾ ಇದೆ. ನಾವು ಕೇವಲ ಒಂದು ಬಾವಿಯೊಳಗಿನ ಕಪ್ಪೆ ಹಾಗೆ ಇದ್ದರೆ ನಮ್ಮ ಹಾಗೆಯೇ ಇತರರಿಗೂ ಸಹ ಇದು ಒಂದು ತೆರೆದ ಲೋಕದ ಹಾಗೆ ಕಾಣುತ್ತಾ ಇದೆ. ಅವರ ಪ್ರಯತ್ನಕ್ಕೆ ನಾವು ನಿಜವಾಗಿಯೂ ಒಂದು ಕೈ ಎತ್ತಿ ನಮಸ್ಕಾರ ಕೊಡುವಂಥ ಒಂದು ಕಾರ್ಯ. ವಿದ್ಯಾರ್ಥಿಗಳಿಗಂತೂ ಇದು ನೋಡುವಂಥದ್ದು ಮತ್ತು ಅನುಕರಣೀಯ. ಯಾಕೆಂತೇಳಿದ್ರೆ ವಸ್ತುಗಳನ್ನು ಸಂಗ್ರಹಿಸುವುದು ಸುಲಭದ ವಿಚಾರ ಅಲ್ಲ, ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಇನ್ನಷ್ಟು ಇತರರೂ ಪ್ರಯತ್ನ ಪಡಲಿಕ್ಕೆ ಒಂದು ಮಾರ್ಗದರ್ಶನ ಕೊಡ್ತವೆ ಅಂತ ನನ್ನ ತೀರ್ಮಾನ. ಸರ್, ಓರ್ವ ಶಿಕ್ಷಕರಾಗಿದ್ದುಕೊಂಡು ತಾವು ಬಹುಶಃ ಪ್ರಕಾಶ್ ಗೌಡ್ರವರು ಶಿಕ್ಷಕರಾಗಿದ್ದುಕೊಂಡು ಅವರ ಸ್ಟೂಡೆಂಟ್ ಆಗಿರುವ ಯಾಶಿರ್ ಅವರು ಪ್ರಕಾಶ್ ಗೌಡರಿಂದ ಒಂದು ಪ್ರೇರೇಪಣೆಗೊಂಡು ಇವತ್ತು ಇಷ್ಟು ದೊಡ್ಡ ಒಂದು ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಅವರ ಮಾತುಗಳಿದೆ. ಏನು ಹೇಳ್ತೀರಿ ಸರ್? ಖಂಡಿತ ಯಾರ್ದಾದರೂ ಪ್ರೇರಣೆ ಇಲ್ಲದೆ ಈ ರೀತಿಯ ಒಂದು ಕೆಲಸ ಮಾಡುವುದು ಸ್ವಲ್ಪ ಕಷ್ಟವೇ. ಪ್ರೇರಣೆ ಬೇಕೇ ಬೇಕು. ಆದರೆ ಆ ಪ್ರೇರಣೆಯನ್ನು ಒಂದು ಪ್ಲಸ್ ಪಾಯಿಂಟ್ ಅಂದರೆ ಮಾಡೋಣ ಅಂತ ತೀರ್ಮಾನ ತಗೊಂಡು ಮಾಡಿದ್ದು ನಿಜವಾಗಿ ಸಂತೋಷ. ಹಾಗೆಯೇ ಇದು ಎಲ್ಲರಿಂದ ಆಗುವಂಥ ವಿಚಾರ ಅಲ್ಲ, ಮನಸ್ಸು ಬೇಕು. ಶ್ರಮ ಅಂತ ಹೇಳಿದ್ರೆ ಸಣ್ಣ ಶ್ರಮ ಅಲ್ಲ, ಮನಸ್ಸು ಮತ್ತು ಶ್ರಮ ಎರಡನ್ನೂ ಸೇರಿಸಿ ಮಾಡಿದ್ದಾರೆ. ಬಹುಶಃ ಇದು ಅವರು ಹೇಳುವ ಹಾಗೆ ಮತ್ತು ನಾವು ಕಂಡುಕೊಂಡಂತೆ ಒಂದು ಮಾದರಿ ಕೆಲಸ, ಖಂಡಿತ ಮಾದರಿ ಕೆಲಸ. ಸಂತೋಷ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಲಿಸಿದ ಗುರುವಿಗೆ ದಕ್ಷಿಣೆ ಕೊಡುವಂಥದ್ದು ಶಿಷ್ಯನ ಕರ್ತವ್ಯ. ಬಹಳ ಪುರಾತನ ಕಾಲದಿಂದಲೂ ಈ ಒಂದು ಪದ್ಧತಿ ಬೆಳೆದು ಬಂದಿರುವಂಥದ್ದು. ಬಹುಶಃ ಆಧುನಿಕ ಯುಗದಲ್ಲಿ ಒಬ್ಬ ಶಿಷ್ಯ ತನ್ನ ಗುರುವಿಗೆ ಯಾವ ರೀತಿಯಾದಂತಹ ಸೇವೆ ಅಥವಾ ದಕ್ಷಿಣೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅದು ಕೂಡ ಧರ್ಮಾತೀತವಾಗಿ ಒಬ್ಬ ಗುರುವಿನ ಸ್ಮರಣೆಯನ್ನು ಮಾಡಿ, ಗುರುವನ್ನು ನೆನಪಿಸಿಕೊಂಡು, ಯಾವ ಗುರುವಿನಿಂದ ತಾನು ಯಾವ ಸಾಧನೆಗೆ ಪ್ರೇರೇಪಣೆಗೊಳ್ಳುತ್ತೇನೋ ಅದೇ ಸಾಧನೆಯ ಅಂಶವನ್ನು ಗುರುವಿನ ಮನೆಯ ಗೃಹ ಪ್ರವೇಶದ ಸಂದರ್ಭದಲ್ಲಿ ಅದನ್ನೊಂದು ಪ್ರದರ್ಶನಕ್ಕೆ ಇಡುವ ಅನ್ನುವಂಥ ಒಂದು ಅತ್ಯುತ್ತಮವಾದಂಥ ಗುಣವನ್ನು ತೋರ್ಪಡಿಸಿರುವಂಥದ್ದು ಯಾಸಿರ್ ಕಲ್ಲಡ್ಕರ್ ಅವರು. ತಮಗೆಲ್ಲ ಪರಿಚಯ ಇದೆ ಯಾಸಿರ್ ಕಲ್ಲಡ್ಕರ್ ಅವರು. ಇವತ್ತು ಮ್ಯೂಸಿಯಂ ಲೋಕದಲ್ಲಿ ಅವರ ಕಲ್ಲಡ್ಕದ ಮ್ಯೂಸಿಯಂ ಲೋಕ ಒಂದು ದೊಡ್ಡ ಜಗತ್ತು. ಅದು ಆ ಮ್ಯೂಸಿಯಂನ ಒಳಗಡೆ ಹೋದರೆ ಜಗತ್ತನ್ನು ಬೇರೆ ಸುತ್ತಬೇಕು ಅಂತಿಲ್ಲ, ಆ ಜಗತ್ತೇ ಅದರ ಒಳಗಡೆ ಇದೆ. ಅಂತಹ ಮ್ಯೂಸಿಯಂ ತಾವೆಲ್ಲ ನೋಡಿರ್ಬೋದು. ನೋಡದಿದ್ರೆ ಕಲ್ಲಡ್ಕದಲ್ಲಿರುವ ಅವರ ಮ್ಯೂಸಿಯಂ ಅನ್ನು ತಾವು ನೋಡಬೇಕು. ಅದರ ಒಂದು ಅಂಶವನ್ನು ಇವತ್ತು ಅವರ ಗುರು ಪ್ರಕಾಶ್ ಗೌಡ್ರವರ ಈ ಒಂದು ಮನೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಬಂದಂತಹ ಅತಿಥಿಗಳಿಗೆ ಯಾಶಿರ್ ಕಲ್ಲಡ್ಕರ್ ಅವರನ್ನು ಪರಿಚಯಿಸಬೇಕು ಅಂತಲ್ಲ, ಇಂತಹದ್ದೊಂದು ಪ್ರಕಾಶ್ ಗೌಡರಿಂದ ಪ್ರೇರೇಪಣೆಗೊಂಡು ಯಾಶಿರ್ ಕಲ್ಲಡ್ಕರ್ ಎನ್ನುವಂಥ ಶಿಷ್ಯ ಬೆಳೆದು ಬಂದಿದ್ದಾರೆ ಎನ್ನುವುದನ್ನು ಇಲ್ಲಿ ಅವರ ಮನೆಯಲ್ಲಿ ತೋರ್ಪಡಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಮಾತಾಡಿಸಬೇಕು. ನಮಸ್ಕಾರ ಯಾಶಿರ್, ನಮಸ್ಕಾರ. ಹೇಗಿದ್ದೀರಾ? ಪ್ರಕಾಶ್ ಅವರ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೀರಾ. ಮೊದಲನೇದಾಗಿ ನಿಮ್ಮ ಇದರ ಬಗ್ಗೆ ಹೇಳೋದಕ್ಕಿಂತ ಪ್ರಕಾಶ್ ಗೌಡ್ರವರು ತಮ್ಮ ಗುರುಗಳು ಏನು ಹೇಳ್ತೀರಾ? ನಾನು ಬಾಲವಿಕಾಸಲ್ಲಿ 6th ಸ್ಟ್ಯಾಂಡರ್ಡಲ್ಲಿರುವಾಗ ಪ್ರಕಾಶ್ ಸರ್ ಅಲ್ಲಿಗೆ ಸರ್ ಆಗಿ ಬಂದು ಸೋಷಿಯಲಿಗೆ. ಆಗ ಎಲ್ಲ ಟೀಚರ್ಸ್ನವರು, ಅದರ ಮಧ್ಯೆ ಒಬ್ಬರು ಮಾತ್ರ ಇವರು ಜೆಂಟ್ಸ್ ಒಬ್ಬರೇ ಇದ್ದದ್ದು, ಬಾಕಿ ಎಲ್ಲ ಲೇಡೀಸೇ ಇದ್ರು. ಆನಂತರ ಒಬ್ಬರೊಬ್ರು ಜಾಯ್ನ್ ಆಗ್ತಾ ಬಂದು 10th ವರೆಗೂ ನಮಗೆ ಸೋಷಿಯಲಿಗೆ ಪ್ರಕಾಶ್ ಅವರು ಟೀಚಿಂಗ್ ಮಾಡ್ತಾ ಇದ್ರು. ಇದರ ಮಧ್ಯೆ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ. ನಾನು ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಆಡಿದ್ದೇನೆ, ಕರ್ನಾಟಕ ಟೀಮಲ್ಲಿ ಆಡ್ತಾ ಇದ್ದೆ. ಆ ಸ್ಪೋರ್ಟ್ಸ್ ಮ್ಯಾನ್ ಆದ ಕಾರಣ, ಇವರು ಸೋಷಿಯಲ್ ಅಲ್ಲಿ ಇದ್ದ ಕಾರಣ ಆರ್ಟ್ಸ್ ಕ್ಲಬ್ಗೆ ನನ್ನನ್ನು ಡೈರೆಕ್ಟ್ ಆಗಿ ಇವರು ಪ್ರೆಸಿಡೆಂಟ್ ಮಾಡಿದ್ರು. ನಾನು 8th 9th ಆ ಗ್ಯಾಪಲ್ಲಿ ನನ್ನನ್ನು ಪ್ರೆಸಿಡೆಂಟ್ ಮಾಡಿದ್ರು. ಆಗ ನಾನು ಒಂದಿನ ಇವ್ರ ಹತ್ರ ಹೋಗಿ, ನನಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ, ನಾನು ಹೋಗಿ ಕೇಳಿದೆ ಈ ಆರ್ಟ್ಸ್ ಕ್ಲಬ್ ಅಂದರೆ ಏನಂತ ಕೇಳಿದೆ. ಅದಕ್ಕೆ ಹೇಳಿದ್ರು ನೋಟು, ಕಾಯಿನ್, ಸ್ಟ್ಯಾಂಪು ಮತ್ತು ಪೇಂಟಿಂಗ್ಸ್ ಇಂಥದ್ದೆಲ್ಲ ಸಂಗ್ರಹ ಮಾಡಿಡು, ಅದು ನಮ್ಮದು, ನಾವು ನಾಡಿದ್ದು ಒಂದು ಡಿಸ್ಪ್ಲೇ ಎಲ್ಲ ಮಾಡೋದು, ನೀನು ಸಂಗ್ರಹ ಮಾಡು ಅಂತ ಹೇಳಿದ್ರು ಅಷ್ಟೇ. ಆನಂತರ ನನಗೆ ಅದು ಡಿಫ್ರೆಂಟ್ ಆ್ಯಂಗಲಲ್ಲಿ ಒಲಿತು, ನಾವು ಹೇಗೆಲ್ಲ ಮಾಡ್ಬೋದು ಅಂತ. ನಾನು ಕಲೆಕ್ಟ್ ಮಾಡ್ತಾ ಹೋದೆ. ನನ್ನ 10th ಆದ ಮೇಲೆ ಸರ್ ಅಲ್ಲಿಂದ ಬಿಟ್ಟರು, ಬಾಲವಿಕಾಸದಿಂದ ಬಿಟ್ಟು ಬೇರೆ ಬೇರೆ ಸಂಸ್ಥೆಗಳಿಗೆಲ್ಲ ಹೋದ್ರು ಅವರು. ಆದರೆ ನಾನು ಸರನ್ನು ಬಿಟ್ಟಿರಲಿಲ್ಲ. ಒಂದು ವರ್ಷಕ್ಕೊಮ್ಮಾದ್ರೂ ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವರನ್ನು ಮುಖತಃ ಭೇಟಿ ಆಗಲಿಕ್ಕೆ ನಮಗೆ ಆಗಲೇ ಇಲ್ಲ.
20 ವರ್ಷದ ನಂತರ ನಾವು ಭೇಟಿ ಆದ್ವಿ. ಫೋನ್ ಕಾಂಟ್ಯಾಕ್ಟ್ ಮಾತ್ರ ಇತ್ತು. ಅವ್ರು ಸಿಗ್ತಾನೆ ಇರಲಿಲ್ಲ, ಅವ್ರು ಬ್ಯುಸಿ ಆಗಿದ್ರು. ಅವರ ಲೈಫಲ್ಲಿ ಅವ್ರು ಬ್ಯುಸಿ ಆಗಿದ್ರು. ನಾನು ಅವ್ರನ್ನ ಹುಡುಕಿಕೊಂಡು ಬಂದ್ರು, ಅವ್ರು ಸಿಗುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ. 20 ವರ್ಷದ ನಂತರ ಅವ್ರು ಸಿಗುವಾಗ ಆ ಒಂದು ಏನ್ ಹೇಳ್ತಾರೆ, ಒಂದು ಖುಷಿಯೇ ಬೇರೆ. ನನಗೆ ಎಷ್ಟು ಖುಷಿ ಆಯ್ತು ಅದಕ್ಕಿಂತ 100 ಪಟ್ಟು ಜಾಸ್ತಿ ಅವರು ಖುಷಿ ಪಟ್ರು. ಯಾಕಂದ್ರೆ ಅವರು ಹೇಳಿಕೊಟ್ಟ ಒಂದು ವಿದ್ಯಾರ್ಥಿ ಈ ರೀತಿ ಒಂದು ಸಾಧನೆ, ಒಂದು ನಾಣ್ಯ ಸಂಗ್ರಹ ಕೇಳಿದ್ದು ಇವತ್ತೊಂದು ಮ್ಯೂಸಿಯಂ ಆಗಿಯೇ ಬೆಳೆದು ನಿಂತಿದೆ ಅಂತ ಹೇಳುವಾಗ ಅವರಿಗೆ ಅದು ಭಾರಿ ಖುಷಿ ತಂದು. ನನಗೆ ಹೇಳಿದಲ್ಲ, ನನಗೆ ಅದನ್ನು ವಿವರಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಂತ ಖುಷಿ ಆಯ್ತು ಅವ್ರನ್ನ ಭೇಟಿಯಾದಾಗ. ಹಾಗೆ ಅವರಲ್ಲಿ ಹೇಳಿದ್ರು, ನನ್ನ ಫಸ್ಟ್ ಇನ್ವಿಟೇಷನ್ ಮನೆದ್ದು ಹೆಸರು ನಾನು ನಿನಗೆ ಕೊಡ್ತಾ ಇದ್ದೇನೆ, ಇದರೊಟ್ಟಿಗೆ ನೀನು ನನ್ನ ಮನೆಗೆ ನನಗೆ ಒಂದು ಹೆಲ್ಪ್ ಮಾಡ್ಬೇಕಂತ ಹೇಳಿದ್ರು. ಏನಂತ ಕೇಳಿ, ನಾನು ಇದು ಹೇಳಿಕೊಟ್ಟ ಈ ವಿದ್ಯೆಯನ್ನು ನನ್ನ ಮನೆಯಲ್ಲಿ ನೀನು ಪ್ರದರ್ಶನ ಮಾಡ್ತೀಯ ಅಂತ ಕೇಳಿದ್ರು. ನಾನು ಹೇಳಿದೆ, ಸರ್ ಅವತ್ತು ಏನು ಪ್ರೋಗ್ರಾಮ್ ಇದ್ರು ನಾನು ನಿಮ್ಮ ಮನೆಯಲ್ಲಿ ಪ್ರದರ್ಶನ ಮಾಡುದೆ ಅಂತ. ಹಾಗೆ ನನ್ನ ಸಂಗ್ರಹದ ಕೆಲವು ವಸ್ತುಗಳನ್ನು ತಂದು ಇವತ್ತಿಲ್ಲಿ ಸಂಗ್ರಹದಲ್ಲಿ ನಾನು ಇವತ್ತಿಲ್ಲಿ ಜೋಡಣೆ ಮಾಡಿ ಇಟ್ಟಿದ್ದೇನೆ. ಅಲ್ಲಿಯ ಒಂದು ವಾತಾವರಣ ಅಂದ್ರೆ ಒಂದು ಇಂಟೀರಿಯರ್ ಪ್ಲೇಸ್ ಇದು, ತುಂಬಾ ಮುಗ್ಧ ಜನರು. ಅವ್ರು ಬಂದು ಇದರ ಮಾಹಿತಿಯನ್ನು ಕೇಳಿ ಪಡೆಯುವಾಗ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಅದರೊಟ್ಟಿಗೆ 20 ವರ್ಷದ ನಂತರ, ಒಂದು 23 ವರ್ಷದ ನಂತರ ಇನ್ನೊಮ್ಮೆ ನಾವು ಸ್ಕೂಲ್ನ ಟೀಚರ್ಸ್ ಇಲ್ಲಿಗೆ ಬಂದ್ರು. ನನಗೆ ಕಲಿಸಿದಂತ ಅವತ್ತಿದ್ದು ಟೀಚರ್ಸು ಬಂದ್ರು, ಪ್ಲಸ್ ನನ್ನ ಈ ಮಾಸ್ಟ್ರು, ಇವರೊಟ್ಟಿಗೆ ನಾವು ಮಿಂಗಲ್ ಆಗಿರೋದಂದ್ರೆ ಇದಕ್ಕಿಂತ ದೊಡ್ಡ ಖುಷಿ ನಮ್ಮ ಲೈಫಲ್ಲಿ ಬೇರೆ ಇಲ್ಲ ಅಂತ ಹೇಳ್ತಾ ಇದ್ದೇನೆ ನಾನು. ಆ ಸಂದರ್ಭದಲ್ಲಿ ತಾವು ಎಣಿಸಿದ್ರ ಪ್ರಕಾಶ್ ಅವರನ್ನ ಈ ರೀತಿಯಾದಂತಹ ಒಂದು ತಮ್ಮ ಸಾಧನೆ ತಮ್ಮಿಂದ ಆಗಬಹುದು ಅಂತ? ಇಲ್ಲ ಸರ್, ನಾನು ಎಣಿಸಲೇ ಇಲ್ಲ. ನಾನು ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ನಾನು ಓಡಿದ್ದೆ, ಆದ್ರೆ ನಾನು ಎಣಿಸಲಿಲ್ಲ ಇದೊಂದು ಇಂಥ ಒಂದು ಮಟ್ಟಕ್ಕೆ ಬರ್ತದೆ ಅಂತ. ಈ ಸಂಗ್ರಹ ಈಗ ಏನಾಗಿದೆ ಅಂದ್ರೆ, ಈ ಸಂಗ್ರಹವನ್ನು ಜನರು ನೋಡುವ ದೃಷ್ಟಿಯೇ ಚೇಂಜ್ ಆಗಿದೆ. ಅಂದ್ರೆ ಮ್ಯೂಸಿಯಂ ಅಂತ ಹೇಳುವಾಗ ಎಲ್ಲರೂ ಎಣಿಸಿದ್ದು ಶಿಲಾಯುಗದ್ದು ಆಯ್ತಾ ತಾಮ್ರ ಯುಗದ್ದು ಅಂತದ್ದೇನಾದ್ರೂ ಶಾಸನ ಏನಾದ್ರೂ ಇಟ್ಟು ಅದನ್ನು ಮಾತ್ರ ಮ್ಯೂಸಿಯಂ ಅಂತ ಎನಿಸಿದ್ರು. ಅಲ್ಲ, ಮ್ಯೂಸಿಯಂ ಅಲ್ಲಿ ನಾವು ಏನೆಲ್ಲ ಸಂಗ್ರಹ ಮಾಡಬಹುದು ಅಂತ ಹೇಳೋದು ನಾನು ಸಂಗ್ರಹ ಮಾಡಿಟ್ಟಿದ್ದೇನೆ. ಅದನ್ನು ನೋಡ್ಲಿಕ್ಕೆ ಶುರುವಾದ ನಂತರ ತುಂಬಾ ಜನ ಸಂಗ್ರಹದ ಹವ್ಯಾಸವನ್ನು ಬಳಸಿಕೊಂಡ್ರು. ಅದರೊಟ್ಟಿಗೆ ಶಾಲಾ ಕಾಲೇಜಿನ ತುಂಬಾ ವಿದ್ಯಾರ್ಥಿಗಳು ಮನೆಗೆ ವಿಸಿಟ್ ಆಗ್ತಾ ಇದ್ದಾರೆ. ಈಗಂತೂ ತುಂಬಾ ಬ್ಯುಸಿ ಅಂತ ಹೇಳ್ಬೋದು ಅಂತ ಒಂದು ಶೆಡ್ಯೂಲ್ ಅಲ್ಲಿ. 1-2 ವರ್ಷಗಳ ಹಿಂದೆ ನಾವು ಕೂಡ ಬಂದಿದ್ದೇವೆ, ತಮ್ಮ ಸ್ಟೋರಿಯನ್ನು ಮಾಡಿದ್ದೇವೆ. ದೊಡ್ಡ ಒಂದು ಪ್ರಚಾರವನ್ನು ಅಪ್ಡೇಟ್ ಮಾಡಿಕೊಂಡಿದ್ದೀರಾ, ದೊಡ್ಡ ಒಂದು ಪ್ರಚಾರವನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಒಂದು ಏನು ವಿಡಿಯೋ ಬಂತು ಅದರ ನಂತರ ತುಂಬಾ ವಿಸಿಟರ್ಸ್ ಪುತ್ತೂರು ಸುಳ್ಯ ಕಡೆಯಿಂದ ತುಂಬಾ ವಿಸಿಟರ್ಸ್ ನಮ್ಮ ಮನೆಗೆ ಹುಡುಕಿಕೊಂಡು ಬಂದಿದ್ದಾರೆ. ಆ ನಂತರದ್ದೇನು ಸಂಗ್ರಹ ಅಂದ್ರೆ ತುಂಬಾ ಸಂಗ್ರಹಗಳನ್ನು ನಾನು ಮಾಡಿದೆ. ಒಂದೇನಂದ್ರೆ ಸ್ಪೆಷಲಿ ಕಲ್ಲಡ್ಕ. ಈ ಕಲ್ಲಡ್ಕದ 52ನೇ ಫಸ್ಟ್ ಇಲೆಕ್ಷನ್ಗೆ ನಾವು ಯಾರಿಗೆ ವೋಟ್ ಮಾಡಿದ್ದೇವೆ ಅಂದ್ರೆ ಹೇಗಿತ್ತು ಮತದಾನ ಅಂತ ಅದನ್ನು ನಾನು ಹುಡುಕ್ತಾ ಹೋದೆ. 52ನೇ ಇಸವಿಯಿಂದ 2023ನೇ ಇಲೆಕ್ಷನ್ ವರೆಗೆ 17 MLA ವೋಟ್ ಆಯ್ತು. 10 MLAಗಳು ಸ್ಪರ್ಧೆ ಮಾಡಿದ್ದಾರೆ 17 ವೋಟಲ್ಲಿ. ಈ 10 MLAಗಳಲ್ಲಿ ವಿಶೇಷ ಏನಂದ್ರೆ 52ನೇ ಫಸ್ಟ್ ಇಲೆಕ್ಷನ್ ವೈಕುಂಠ ಬಾಲಿಗ ಅವರು MLA ಆದ್ರು. ಆಗ ಅವರು ತೆಗೆದ ಮತಗಳಷ್ಟು, ಅವರ ವಿರುದ್ಧ ಪಕ್ಷದವರು ತೆಗೆದ ಮತಗಳಷ್ಟು ಅದೆಲ್ಲವನ್ನು ಸಂಗ್ರಹ ಮಾಡಿದ್ದಾರೆ. ಅದರೊಟ್ಟಿಗೆ ಒಂದು ವಿಶೇಷ ಏನಂದ್ರೆ, ಈ 52ನೇ ಮತದಾನದಲ್ಲಿ ನಮ್ಮ ಕಲ್ಲಡ್ಕ ವಿಟ್ಲ ಅಥವಾ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಇರಲಿಲ್ಲ, ಪಾಣೆಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿತ್ತು. ಈ ಪಾಣೆಮಂಗಳೂರು ವಿಧಾನಸಭಾ ಕ್ಷೇತ್ರ ಆಗ ಮೈಸೂರು ಸ್ಟೇಟ್ ಅಲ್ಲಿ, ಮೆಡ್ರಾಸ್ ಸ್ಟೇಟ್ ಅಲ್ಲಿ ಇತ್ತು 52ನೇ. ಆನಂತರ 57ನೇ ಇಲೆಕ್ಷನ್ಗೆ ಬರುವಾಗ ನಮ್ಮ ಪಾಣೆಮಂಗಳೂರು ಕ್ಷೇತ್ರ ಮೈಸೂರು ಸ್ಟೇಟ್ಗೆ ಬಂತು. 62ನೇ ಓಟಿಗೆ ಬರುವಾಗ ಪಾಣೆಮಂಗಳೂರು ಕ್ಷೇತ್ರ ಇದಕ್ಕೆ ಕರ್ನಾಟಕ ಸ್ಟೇಟ್ಗೆ ಬಂತು. ಆನಂತರ 67ನೇ ಓಟಿಗೆ ನಾವು ಬಂಟ್ವಾಳದಲ್ಲಿ ಬಂದ್ವಿ. 72ನೇ ಓಟು ಬಂಟ್ವಾಳದಲ್ಲಿ ಬಂದ್ವಿ. 74ರಲ್ಲಿ ರೀವೋಟ್ ಆಯ್ತು. ಆಗ ನಾವು ವಿಟ್ಲ ವಿಧಾನಸಭಾ ಕ್ಷೇತ್ರ ಅಲ್ಲಿಂದ ಉದ್ದಕ್ಕೆ ಬಂದು 2004ರವರೆಗೂ ವಿಟ್ಲ, 2008, 13, 18 ಮತ್ತು 23 ನಾವು ಬಂಟ್ವಾಳಕ್ಕೆ ಬಂದ್ವಿ. ಹಾಗೆ ಇಷ್ಟು ಇಲೆಕ್ಷನ್ ಇದ್ದು ವೈಕುಂಠ ಬಾಲಿಗ 2 ಟರ್ಮ್, ಮಾದಪ್ಪಾಲ್ವ ಕೊಡುಮಾಣ್ ಮಾದಪ್ಪಾಲ್ವ, ಆನಂತರ ಲೀಲಾವತಿ ರೈ, ಆನಂತರ ಕಕ್ಕಿಲಾಯ 2 ಸರ್ತಿ, ಆನಂತರ ರುಕ್ಮಾಯ ಪೂಜಾರಿ ಅವರು, ಅದರ ನಂತರ ಬಿ ಉಮರಬ್ಬ ಅವರು, ಅದರ ನಂತರ 2 ಟರ್ಮ್ ವಾಪಸ್ ರುಕ್ಮಾಯ ಪೂಜಾರಿ ಅವರು, ಆನಂತರ ಇಬ್ರಾಹಿಂ ಮಾಸ್ಟರ್ ಅವರು, ಪದ್ಮನಾಭ ಕೊಟ್ಟಾರಿ ಅವರು, ಆಮೇಲೆ 2 ಟರ್ಮ್ ರಮಣತ್ ರೈ, 2 ಟೈಮ್ ರಾಜೇಶ್ ನಾಯ್ಕ್. ಇವರೆಲ್ಲರ ಹಿಸ್ಟ್ರಿಯನ್ನು ಪ್ಲಸ್ 5 MLA ಅವರಿಗೆ ಬದುಕಿದ್ದಾರೆ. ಅವರದ್ದೆಲ್ಲ ಆಟೋಗ್ರಾಫ್ ತಗೊಂಡು ಒಂದು ಫೈಲೇ ಸೆಟ್ ಮಾಡಿದ್ದೇನೆ ಸರ್. ಬಹುಶಃ ಒಂದು ಫಸ್ಟ್ ಇಲೆಕ್ಷನ್ ಇಂದ ಇಲ್ಲಿವರೆಗೆ ಅದು ಯಾರು ಸಂಗ್ರಹ ಮಾಡಿ ಇರ್ಲಿಕ್ಕಿಲ್ಲ ಅಂತ ಎನಿಸ್ತೇನೆ ಒಂದು ಕ್ಷೇತ್ರದ ಬಗ್ಗೆ. ಇನ್ನೂ ಒಂದು ವಿಶೇಷ ಏನಂದ್ರೆ, ನನ್ನ ತಂದೆ 2010ರಲ್ಲಿ ಡೆತ್ ಆದ್ರು. ಅವರು 2010ರಲ್ಲಿ ವೋಟ್ ಮಾಡಿದಂತ ಚೀಟಿ, ಆ ವೋಟಿಗೆ ಒಂದು ಚೀಟಿ ಕೊಡ್ತಾರೆ. ಅದು 2010ರಿಂದ 16ರವರೆಗೆ ನನ್ನ ತಾಯಿ ವೋಟ್ ಮಾಡಿದ ಚೀಟಿ. 2010ರಿಂದ 25ರವರೆಗೆ ನಾನು ಮತ್ತು ನನ್ನ ವೈಫ್ ವೋಟ್ ಮಾಡಿದಂತ ಎಲ್ಲಾ ಚೀಟಿಗಳು ಕೂಡ ಸಂಗ್ರಹ ಮಾಡಿ. ಇದು ರಾಜಕೀಯದ ಒಂದು ಬೆಳವಣಿಗೆಯನ್ನು ಸಂಗ್ರಹ ಮಾಡಿ ಭವಿಷ್ಯದಲ್ಲಿ ಇತಿಹಾಸಕಾರರು ನಿಮ್ಮನ್ನು ಭೇಟಿ ಆಗ್ಬೋದು ಅಂತ ಅನಿಸ್ತದೆ.
ಯಾಕಂತ ಹೇಳಿದ್ರೆ ಒಂದು ಆಯಾ ಜಾಗದ ಪ್ರದೇಶದ ಇತಿಹಾಸದ ಬಗ್ಗೆ ತಿಳಿಬೇಕಂತ ಹೇಳಿದ್ರೆ ನಿಮ್ಮಂತಹ ಒಂದು ದಾಖಲೆಯನ್ನು ಮಾಡಿಕೊಂಡಿರೋರು ಸಂಗ್ರಹ ಮಾಡಿಕೊಂಡು ತುಂಬ ಅವಶ್ಯಕವಾಗಿರುತ್ತದೆ. ಸೊ ಓಕೆ, ಇವತ್ತು ಇಲ್ಲಿ ಏನೆಲ್ಲ ತಂದಿದ್ದೀರಾ? ಇವತ್ತು ಇಲ್ಲಿಗೆ ಕೊಮಾಮರೇಟಿವ್ ಕಾಯಿನ್ಸ್ ಇಂಡಿಯಾದ್ದು ಅಂದರೆ 47ರಿಂದ 2023ವರೆಗೆ ಎಷ್ಟು ವೆರೈಟೀಸ್ ಬಂತು ಅದು ಇಟ್ಟಿದ್ದೇನೆ. ಪ್ಲಸ್ ಪ್ರೂಫ್ ಸೆಟ್ಸ್ ಅಂದರೆ 20 ರೂಪಾಯಿಯಿಂದ 1000ವರೆಗೆ ಅದು ಕಾಯಿನ್ಸ್. ಫ್ಯಾನ್ಸಿ ನಂಬರ್ಸ್ ಎಲ್ಲವೂ ತಂದಿದ್ದೇನೆ. ಪ್ರಧಾನಿ, ರಾಷ್ಟ್ರಪತಿ, CMಗಳು, 40 ಕನ್ನಡದ ಸಾಹಿತಿಗಳು, 50 ಕ್ರಿಕೆಟ್ ಪ್ಲೇಯರ್ನವರ ಡೇಟ್ ಆಫ್ ಬರ್ತ್ ಸೆಟ್ ಮಾಡಿಟ್ಟಿದ್ದೇನೆ. ಮತ್ತೆ CD ದೇಶ್ಮುಖ್ ಇಂದ ಈಗ ಸಂಜಯ್ ಮಲ್ಹೋತ್ರಾ ತನಕ ಎಲ್ಲ RBI ಗವರ್ನರ್ಸ್ಗಳ ಸಿಗ್ನೇಚರ್ ಇರುವ ಎಲ್ಲ ಡಿನಾಮಿನೇಷನ್ ಇದು ನೋಟು ಇಲ್ಲಿ ಇಟ್ಟಿದ್ದೇನೆ. 1800 ಮ್ಯಾಚ್ ಬಾಕ್ಸ್ ಡಿಸ್ಪ್ಲೇ ಮಾಡಿದ್ದೇನೆ. ಸುಮಾರು 80 ದೇವಸ್ಥಾನದ ಪ್ರಸಾದದ ಚೀಲ ಇಲ್ಲಿ ಇಟ್ಟಿದ್ದೇನೆ. ಇನ್ನೂ ನನ್ನ ಹತ್ರ ಬೇರೆ ಇದೆ. ಸುಮಾರು 400 ಇದು ಹೋಟೆಲ್ ಇದ್ದು ಟಿಶ್ಯೂ ಪೇಪರ್ ಪ್ರದರ್ಶನ ಮಾಡಿದ್ದೇನೆ. 100 ರಾಷ್ಟ್ರದ ನೋಟು, 100 ರಾಷ್ಟ್ರದ ಕಾಯಿನ್ಸ್, ಎನಿಮಲ್ಸ್, ಬರ್ಡ್ಸ್ ಮತ್ತು ಫಿಶ್ ಇಮೇಜ್ ಇರುವಂತದ್ದು, 100 ರಾಷ್ಟ್ರದ ಬೈಮೆಟಲ್ ಕಾಯಿನ್ಸ್, 100 ರಾಷ್ಟ್ರದ ಹೂ, ಮರ, ಬಲ್ಲಿ ಇರುವಂತ ಫೋಟೋ ಇರುವಂತ ಕಾಯಿನ್ಸ್. ಇದನ್ನ ಎಲ್ಲವನ್ನು ಇವತ್ತಿಲ್ಲಿ ನಾನು ಸಂಜೆ 3 ಗಂಟೆ ತನಕ ಪ್ರದರ್ಶನ ಮಾಡ್ತಾ ಇದ್ದೇನೆ. ಓಕೆ ಸರ್, ಹೇಗಿದೆ ರೆಸ್ಪಾನ್ಸ್ ಬಂದ ಅವರ ಅತಿಥಿಗಳೆಲ್ಲ? ತುಂಬಾ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು ಸರ್. ಬಂದವರು ಅದೇ ಹೇಳಿದಲ್ಲ, ಹಳ್ಳಿ ವಾತಾವರಣ, ಜನರಿಗೆ ತುಂಬಾ ಕುತೂಹಲ, ಇಂಥದ್ದು ಒಂದು ಪ್ರಪಂಚ ಇದೆಯಾ ಅಂತ. ಹಾಗೆ ವಿನಂತಿ ಅಂದ್ರೆ ಇಲ್ಲಿ ನಾನು ಪ್ರದರ್ಶನ ಇಡುವಾಗ ಒಂದು 20% ಮಾತ್ರ ಇಡಬಹುದು. ಮ್ಯೂಸಿಯಂಗೆ ವಿಸಿಟ್ ಆದ್ರೆ ಅಲ್ಲಿ 100% ಕೂಡ ನನಗೆ ತೋರಿಸಬಹುದು. ಹಾಗೆ ಅಲ್ಲಿಗೆ ವಿಸಿಟ್ ಆಗಿ ಅಂತ ಹೇಳೋದು ಒಂದು ವಿನಂತಿ. ವಿಶೇಷವಾಗಿ ಇವತ್ತಿನದರಲ್ಲಿ ನಾನು ರಾಮ ಜನ್ಮಭೂಮಿ ಮಂದಿರದ ಬಗ್ಗೆ ಏನೋ ಕಲೆಕ್ಷನ್ ಮಾಡಿಕೊಂಡಿದ್ದೀರಾ, ಏನಂತ ಹೇಳ್ಬೋದು? ಇದರ ಒಂದು ಸ್ಪೆಷಲ್ ಏನಂದ್ರೆ ಇದು 786214 ಇದೊಂದು ವಿಶೇಷ ಸಂಗ್ರಹ. ಯಾಕೆಂದ್ರೆ ಈ 786 ಅಂತ ಹೇಳೋದು ಮುಸ್ಲಿಮ್ಸ್ ಹೋಲಿ ನಂಬರ್, ಇದೆಲ್ಲರಿಗೂ ಗೊತ್ತಿದೆ. ಈ 214 ಅಂದ್ರೆ ಏನಂತ, ಈ 214 ಅನ್ನು ಹಿಂದಿಯಲ್ಲಿ ಬರೆದ್ರೆ ರಾಮ್ ಅಂತ ಆಯ್ತು. ಇದು ರಾಮ್ ರಹೀಮ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಇದೆ. ಇದರೊಂದಿಗೆ ಇದೆಲ್ಲ 214 1 ರೂಪಾಯಿ ನೋಟಲ್ಲಿ ರಾಮ್. ಇದು ರಾಮ್ ಅಲ್ಲಿ 111 222 333 444 111 222 333 444 ಅಲ್ಲಿ ರಾಮ್. ಇದು ಒಂದು ಸೆಟ್. ಇದಲ್ಲದೆ ಇನ್ನೊಂದು ಸಂಗ್ರಹ ಏನಂದ್ರೆ ಈ 5 ಎಸ್ ಅಂತ, 4 ಅನ್ನು ಎ ಅಂತ, ಮತ್ತು 1 ಅನ್ನು ಐ ಅಂತ, SAI ಸಾಯಿ ಅಂತ ಈಗ ಕೂಡ ನೋಡಿ. ಅದರೊಟ್ಟಿಗೆ ಇದು ಸಾಯಿ ರಾಮ್ ಅಂತೇಳಿ ಒಂದು ಸಂಗ್ರಹ. ಈ ರೀತಿ ಕೂಡ ನಾವು ಸಂಗ್ರಹ ಮಾಡಬಹುದು. ವಿಶೇಷವಾಗಿ ರಾಮ ಮಂದಿರ ಇನಾಗ್ರೇಷನ್ಗೆ ರಿಲೀಸ್ ಮಾಡಿದಂತ ಫಸ್ಟ್ ಟೇಕ್ ಕವರ್ಸ್ ಸ್ಟ್ಯಾಂಪ್ಸ್ ಇದು, ಮಿನಿಚರ್ ಶೀಟ್ ವಿತ್ ಬಾಕ್ಸ್ ಅದು ಸಿಕ್ಕಿದೆ ನನಗೆ. ವರ್ಲ್ಡ್ ಇದು ಫಸ್ಟ್ 3D ನೋಟ್ ಸರ್. ವರ್ಲ್ಡ್ ಇದು ಫಸ್ಟ್ 3D ನೋಟ್. ಇದರ ವಿಶೇಷ ಏನಂದ್ರೆ 2015ರಲ್ಲಿ 45ನೇ ನ್ಯಾಷನಲ್ ಡೇಗೆ ಒಮಾನ್ ರಿಲೀಸ್ ಮಾಡಿದಂತ ನೋಟ್ ಇದು. ಇದು ಸುಲ್ತಾನ್ ಕಾಬೂಸ್ ಅಂತೇಳಿ ಇವರು 50 ವರ್ಷ ರಾಜ ಆಗಿದ್ರು. 2020ಯಲ್ಲಿ ಇವರು ಡೆತ್ ಆದ್ರು. ಇವರು ಡೆತ್ ಆದ ನಂತರ 2022 ಅಲ್ಲಿ ಇವರ ಎಲ್ಲಾ ನೋಟನ್ನು ತೆಗೆದು ಈಗ ಆತಿಮ್ ಬಿನ್ ಸಾದ್ ಅಂತ ಹೊಸ ರಾಜರ ನೋಟನ್ನು ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಈ ನೋಟಿನ ವಿಶೇಷ ಏನಂದ್ರೆ ಇದು ವರ್ಲ್ಡ್ ಇದು ಫಸ್ಟ್ 3D ನೋಟ್. ಇದು ಅಲ್ಲಿದ್ದು ಪ್ಯಾಲೇಸ್. ಈಗ ನೀವು ಮಸ್ಕತ್ತಿಗೆ ಹೋದ್ರೆ ಈ ಪ್ಯಾಲೇಸ್ ಅನ್ನು ನೋಡಬಹುದು. ಅಲ್ ಆಲಂ ಪ್ಯಾಲೇಸ್ ಅಂತ ಹೇಳುದು ಇದನ್ನು. ಇದರ ಇನ್ನೊಂದು ವಿಶೇಷ ಏನಂದ್ರೆ ವರ್ಲ್ಡ್ ಇದು ಫಸ್ಟ್ 3D ನೋಟ್. ಇದಕ್ಕೊಂದು ಆಪ್ ರಿಲೀಸ್ ಮಾಡಿದ್ರು. ಆ ಆಪ್ ಅನ್ನು ಅವರು 2022 ಈ ನೋಟ್ ಅನ್ನು ಡಿಲೀಟ್ ಮಾಡುವಾಗ ಆ ಆಪ್ ಅನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ. ಹಾಗೆ 10 ವರ್ಷದಿಂದ ಈ ಒಂದು ಆಪ್ ಅನ್ನು ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಮೊಬೈಲಿಗೆ ಇಷ್ಟರವರೆಗೆ ಸಿಮ್ಮು ಹಾಕ್ಲಿಲ್ಲ, ವೈಫೈ ಆಡ್ ಮಾಡಿಲ್ಲ. ಅಪ್ಡೇಟ್ ಮಾಡಿದ್ರೆ ಆ ಆಪ್ ಹೋಗ್ತದೆ. ಇದಾಗಿರ್ತದೆ ಈ ವಿಶೇಷ. ಈ ಮೊಬೈಲ್ ನ ಮುಖಾಂತರ ನೀವು ಈ ನೋಟ್ ಅನ್ನು ನೋಡುವಾಗ ಇಲ್ಲಿ ನೋಡಿ, ಇದು 3D ನೋಟ್. ಇದು ಹೀಗೆ ಬರ್ತದೆ. ಇದು ನೋಟ್, ಇದು ಬ್ಯಾಕ್ ಸೈಡ್ 360 ಡಿಗ್ರಿ ವ್ಯೂ ಇದು. ಪ್ಲಸ್ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಫ್ಲಾಗ್ ಹಾರ್ತಾ ಉಂಟು. ಇನ್ನು ಈ ಫ್ಲಾಗ್ ಮುಟ್ಟಿದ್ರೆ ಪಟಾಕಿ ಬರ್ತದೆ. ಇದು ಎಂಟ್ರೆನ್ಸ್. ಇದು ವರ್ಲ್ಡ್ ಇದು ಫಸ್ಟ್ 3D ನೋಟ್ ಒಮಾನ್ ರಿಲೀಸ್ ಮಾಡಿದ್ರು. ಈಗ ಇದು ಈ ಆಪ್ ಅನ್ನು ಮಾಡಿರುವಂತದ್ದು ಅವರೇ ಮಾಡಿರುವಂತದ್ದು. ಅಲ್ಲಿದು ಗವರ್ಮೆಂಟ್ ಮಾಡಿರುವಂತದ್ದು. ಅಲ್ಲಿಯ ಸಂಸ್ಕಾರ ಹೇಗೆಂದ್ರೆ ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಒಂದು ರಾಜ ಡೆತ್ ಆಗಿ ಒಂದು 2-3 ವರ್ಷ ಆಗುವಾಗ ಅವರ ನೋಟ್ ಕಂಪ್ಲೀಟ್ ನಿಲ್ಲಿಸಿ ಹೊಸ ರಾಜ್ಯರದ್ದು ರಿಲೀಸ್ ಮಾಡ್ತಾರೆ. ಹಾಗೆ ಇವರದ್ದು ನೋಟನ್ನು ಸ್ಟಾಪ್ ಮಾಡಿದ್ದಾರೆ. ಸ್ಟಾಪ್ ಮಾಡಿ ಈಗ ಹೊಸ ಐತಮ್ ಬಿನ್ ಸಾದ್ನವ್ರದ್ದು ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ಮೊಬೈಲ್ ಅನ್ನು ನಾನು 10 ವರ್ಷದಿಂದ ತಮ್ಮ ಮಕ್ಕಳಿಗಿಂತ ಪ್ರೀತಿಯಲ್ಲಿ ಇದನ್ನು ನಾನು ಸಾಕ್ತಾ ಇದ್ದೇನೆ. ಈ ಮೊಬೈಲ್ ಅನ್ನು ನೀವೇನು ಅದಕ್ಕೆ ವರ್ಷನ್ ಅಪ್ಡೇಟ್ ಮಾಡುವಾಗಿಲ್ಲ, ಅಪ್ಡೇಟ್ ಮಾಡಿದ್ರೆ ಅದು ಡಿಲೀಟ್ ಆಟೋಮೆಟಿಕ್ ಡಿಲೀಟ್ ಆಗ್ತದೆ. ಚಾಲೆಂಜಿಂಗ್ ಏನಂದ್ರೆ ಓಪನ್ ಚಾಲೆಂಜ್ ನಾನು ಇದರ ಬಗ್ಗೆ ಮಾಡ್ತಾ ಇದ್ದೇನೆ. ಈ ಆಪ್ ಇಂಡಿಯಾದಲ್ಲಿ ಯಾರ ಹತ್ರ ಇದ್ರು ನನ್ನ ಎಲ್ಲಾ ಕಲೆಕ್ಷನ್ಸ್ ನಾನು ಫ್ರೀ ಕೊಡ್ತೇನೆ. ಅಷ್ಟು ಚಾಲೆಂಜ್ ಮಾಡ್ತೇನೆ. ಇಂಡಿಯಾದಲ್ಲಿ ಈಗ ಯಾರ ಹತ್ರ ಈ ಆಪ್ ಇಲ್ಲ. ರಾತ್ರಿ ರಾತ್ರಿ ಮೀಟಿಂಗ್ ಹೌದಾ? ಮತ್ತೊಂದು ಅಂಗಡಿ ಅಲ್ಲ, ನಾಳೆ ಆದಿತ್ಯವಾರ ಇದು ಸಾಹಿತ್ಯ ಬ್ಯಾರಿ ಸಾಹಿತ್ಯ ರಾಜ್ಯ ಪುತ್ತೂರು ಪುರವನ್ನು
ಹೌದು ಸ್ವಲ್ಪ ಪ್ರಶ್ನೆ ಇತ್ತು. ಹೌದಾ ಹಾಗಾದ್ರೆ ನಾಳೆ ಪೇಪರ್ಗೆ ಬರ್ಬೋದು. ಸುದ್ದಿಯಲ್ಲಿ ನಾಳೆ ನಾಳೆ ಯಾರು ಗೊತ್ತಿಲ್ಲ. ಇನಾಗ್ರೇಷನ್ ಡೇಟ್ ಅದರಲ್ಲಿ ಯಾರಿಗೆ ಗೊತ್ತೇ ಇಲ್ಲ. ಹೌದು ಯಾರಿಗೆ ಗೊತ್ತು. ಎಲ್ಲ ಖಾಲಿ ಮಾಡಿ ಈ ಶಾಲೆ ಎಲ್ಲ ಶಿಕ್ಷಕರು ಕೂಡ ಆಗಿರುವಂತಹ ಲಿಂಗಪ್ಪ ಗೌಡ ಅಡಿಕೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. 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 ಮನೆಯೆಲ್ಲ ನೋಡಿದ್ರಾ? ಬಹಳ ಸುಂದರವಾಗಿದೆ. ಪ್ರಕಾಶ್ ನಮ್ಮ ಆತ್ಮೀಯರು, ಬಹಳ ವರ್ಷಗಳಿಂದಲೇ ನಮ್ಮ ಆತ್ಮೀಯತೆ ಇತ್ತು. ಅವರು ಸುಂದರವಾದಂಥ ಈ ಮನೆಯನ್ನು ನಿರ್ಮಿಸಿದ್ದು ನಮಗೆ ತುಂಬ ಸಂತೋಷ. ಬಹಳಷ್ಟು ಕಷ್ಟ ಸಹಿಷ್ಣು ಅವರು, ಬಹಳಷ್ಟು ಕಷ್ಟದಿಂದ ಮೇಲೆ ಬಂದವರು, ಯಾವತ್ತೂ ಕೂಡ ಕಷ್ಟದಿಂದ ಮೇಲೆ ಬಂದವರು. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ನಾನು ಕೂಡ ಅದೇ ರೀತಿಯ ಪ್ರವೃತ್ತಿಯವನು, ಬಹಳ ಕಷ್ಟದಿಂದ ಮೇಲೆ ಬಂದವನು. ಅದನ್ನು ಇವತ್ತು ಸಾಕಾರವಾಗಿ ಇಲ್ಲಿ ನೋಡ್ತಿರ್ಬೇಕಾದ್ರೆ ಪ್ರಕಾಶರ ಈ ಒಂದು ಶ್ರಮ ಸಾರ್ಥಕ ಆಯಿತು. ದೇವರು ಅವರಿಗೆ ಆಯುರಾರೋಗ್ಯ ಅನುಗ್ರಹ ಅವರಿಗೂ ಅವರ ಮನೆಯವರಿಗೆಲ್ಲ ಕೊಡಲಿ. ಹಾಗೆ ಸುಂದರವಾದಂತಹ ಮನೆ, ಬಹಳಷ್ಟು ಆತ್ಮೀಯರನ್ನು ಕರೆಯುವುದರ ಮೂಲಕ ಆತ್ಮೀಯವಾಗಿ ಎಲ್ಲರೊಟ್ಟಿಗೆ ಒಳಗೊಂಡಿದ್ದಾರೆ. ಇದು ತುಂಬ ಸಂತೋಷ. ಅವರ ಬಾಳು ಬೆಳಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅವರ ಜೊತೆಗೆ ಅವರ ಶಿಷ್ಯ ಒಂದು ಇಲ್ಲಿ ಮ್ಯೂಸಿಯಂ ಅನ್ನು ಕೂಡ ಅದು ನೋಡಿದ್ರೆ ಮ್ಯೂಸಿಯಂ ಕೂಡ ನೋಡಿದೆವು. ಅವರಲ್ಲಿ ಆ ಮ್ಯೂಸಿಯಂನ ನೇತಾರರನ್ನ ಮಾತಾಡಿಸಿದೆ. ಯಾಕೆಂದ್ರೆ ನಮ್ಮ ಹಾಗೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಓದಿದವರು ಅವರು ಮಾಣಿಯಲ್ಲಿ ಬಾಲ ವಿಕಾಸದಲ್ಲಿ ಬಹಳ ಸುಂದರವಾದಂಥ ಕಲೆಕ್ಷನ್ ಅದು. ಯಾಕಂದ್ರೆ ಅದೊಂದು ಹಾಬಿ ಅಂತ ಹೇಳಿದ್ರು, ನನ್ನ ವೃತ್ತಿ ಅಲ್ಲ, ಇದು ಹಾಬಿ. ಇಂಥ ಹಾಬಿ ಒಳ್ಳೆಯ ಸಕಾರಾತ್ಮಕವಾದಂಥ ಹಾಬಿ ಇದು ಮುಂದೆ ಬೆಳೀಲಿ. ಇನ್ನು ಹೆಂಗಿದ್ದಾರೆ ಅವರು, ಇನ್ನು ಮುಂದೆ ಹೆಚ್ಚಿನ ಒಂದು ಪರಿಶ್ರಮದಿಂದ ಬೆಳಗಲಿ. ಅವರ ಈ ಹಾಬಿ ಇನ್ನಷ್ಟು ಎಲ್ಲರಿಗೂ ಆದರ್ಶವಾಗಿರಲಿ, ಅವರ ಬದುಕು ಬಂಗಾರವಾಗಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಅದೇ ರೀತಿ ಪ್ರಕಾಶ್ ರಾಮಕುಂದ್ರ ಅವರು ಇನ್ನೋರ್ವ ಆತ್ಮೀಯರು ಹರೀಶ್ ಕಂಜಿಪಿಲಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ಮನೆಯೆಲ್ಲ ನೋಡಿದ್ರಾ, ಹೇಗಿದೆ? ಬಹಳ ಚೆನ್ನಾಗಿದೆ. ಆಧುನಿಕತೆಯನ್ನು ಅಳವಡಿಸಿಕೊಂಡು ಶಿಲ್ಪಶಾಸ್ತ್ರದ ಪ್ರಕಾರವಾಗಿ ಇವತ್ತು ಮನೆಯನ್ನು ಕಟ್ಟಿಸಿದ್ದಾರೆ. ಜನಶ ಸಾನ್ನಿಧ್ಯ ನಿಲಯ ಅತ್ಯಂತ ಖುಷಿಯನ್ನು ಕೊಡುವಂಥ ನಿಲಯ. ಈ ಮನೆಯಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಅವರು ಪಡ್ಕೊಳ್ಳಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಎಷ್ಟು ಸಮಯದಿಂದ ತಾವು ಆತ್ಮೀಯರು ಸರ್, ಒಡನಾಡಿ? ಕಳೆದ 16 ವರ್ಷಗಳಿಂದ ನಾವು ಆತ್ಮೀಯರು. ಜನಶ ತೀರ್ಥರಾಮರ ತಂಗಿಯ ಗಂಡ ತೀರ್ಥರಾಮರು ನನ್ನ ಬಹಳ ಆತ್ಮೀಯರು. ಹಾಗೆ ಅವರೊಟ್ಟಿಗೆ ಇವರ ಮನೆಗೆ ಒಮ್ಮೆ ಬಂದಿದ್ದೆ. ಹಾಗೆ ಬಹಳ ಆತ್ಮೀಯರು. ಅದರ ನಂತರ ಎಲ್ಲಿ ಸಿಕ್ಕಿದ್ರು ಬಹಳ ಆತ್ಮೀಯವಾಗಿ ಎಲ್ಲರೊಟ್ಟಿಗೆ ಬೆರೆಯುವಂಥ ವ್ಯಕ್ತಿತ್ವ ಅವ್ರದ್ದು. ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ತುಂಬ ಕಾರ್ಯಕ್ರಮಗಳಿತ್ತು, ಆದರೂ ತಪ್ಪಿಸಬಾರ್ದು ಅಂತ ಹೇಳುವ ಹಿನ್ನೆಲೆಯಿಂದ ಈ ಗೃಹ ಪ್ರವೇಶ ತಂದರು. ಸರ್, ಅದರ ಜೊತೆ ಇವತ್ತೊಂದು ಅವರ ಶಿಷ್ಯ ಮ್ಯೂಸಿಯಂ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ಏನು ಹೇಳಿ? ನೋಡ್ಬೇಕು ನೋಡಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.
ಮನೆ ನಾನು ಬರುವಾಗಲೇ ನನ್ನನ್ನು ಸ್ವಾಗತಿಸಿದ್ದು ಬುದ್ಧ. ಆ ಬುದ್ಧನನ್ನು ಕಂಡಾಗ ನನ್ನ ಗೆಳೆಯ ಪ್ರಕಾಶನ ಮನಸ್ಸು ಎಷ್ಟು ವಿಶಾಲ ಅಂತ ಗೊತ್ತಾಯಿತು. ಅವನ ಮನಸ್ಸು ಎಷ್ಟು ವಿಶಾಲ ಉಂಟು ಅಷ್ಟೇ ವಿಶಾಲವಂತ ಮನೆ ಕಟ್ಟಿದ್ದಾನೆ. ಮನೆಗಿಂತಲೂ ಅವನ ಮನಸ್ಸು ತುಂಬ ದೊಡ್ಡದು. ನಾನು ಗೆಳೆಯನಾಗಿದ್ದಾಗ ಪದವಿಯಲ್ಲಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ನಾವು ಸಹಪಾಠಿಗಳು. ಆವಾಗ ಅತ್ಯಂತ ಲವಲವಿಕೆಯ ಗೆಳೆಯ ಆಗಿದ್ದ. ಈಗಲೂ ಕೂಡ ಅದೇ ಲವಲವಿಕೆಯನ್ನು ನಾವು ಉಳಿಸ್ಕೊಂಡಿದ್ದಾನೆ. ಜೊತೆಗೆ ಉದ್ಯಮದಲ್ಲಿ ಬೆಳೆದು ಆ ಏರಿದ ಎತ್ತರ ಎಷ್ಟಾದರೂ ಕೂಡ ಎಲ್ಲಿಂದ ಬಂದದ್ದು ಎನ್ನುವುದನ್ನು ಗೆಳೆಯ ಇನ್ನೂ ಕೂಡ ಮರೆಯಲಿಲ್ಲ. ಹಾಗಾಗಿ ಮತ್ತೆ ನಾವು ನಮ್ಮ ಬಾಲ್ಯಕ್ಕೆ, ನಮ್ಮ ಪದವಿ ಶಿಕ್ಷಣದ ಅವಧಿಗೆ ಒಂದು ಮರಳಿದಂಥ ಅನುಭವ ಆಯಿತು. ತುಂಬ ಸಂತೋಷ ಆಯಿತು ಬಂದದ್ದು. ತಾವು ಹೇಳಿದ್ರಿ ಬುದ್ಧನ ಒಂದು ಫೋಟೋವನ್ನು ನೋಡಿದ್ರಿ ಅಂತ. ಸೊ ಏನು ಸಂದೇಶ ಅದರಲ್ಲಿ ಇದೆ ತಾವು ಅರ್ಥೈಸ್ಕೊಂಡೆ? ಬುದ್ಧ ನಾನು ತಿಳ್ಕೊಂಡ ಹಾಗೆ ಶಾಂತಿಗೆ ಬುದ್ಧ ಒಂದು ಅತಿ ದೊಡ್ಡ ಪ್ರತೀಕ ನಮ್ಮ ಈ ವರ್ತಮಾನ ಕಾಲದಲ್ಲಿ. ಏನು ಬದುಕಿನಲ್ಲಿ ಶಾಂತಿ, ಸಹನೆ ಬೇಕು ಎನ್ನುವುದನ್ನು ತನ್ನ ಬದುಕಿನ ಮೂಲಕವೇ ಲೋಕಕ್ಕೆ ತೋರಿಸಿಕೊಟ್ಟಿದ್ದಾನೆ. ಆ ಆದರ್ಶವನ್ನು ನನ್ನ ಗೆಳೆಯ ಅವನ ಹೊಸ ಮನೆ ಕಟ್ಟುವಾಗ ಬುದ್ಧನನ್ನೇ ಮುಂದಿಟ್ಟುಕೊಂಡು ಕಟ್ಟಿರುವಂಥದ್ದು ಅಥವಾ ಅವನನ್ನು ಮುಂದಿಟ್ಟಿರುವಂಥದ್ದು ತುಂಬ ಹಿತ ಆಯಿತು ನನಗೆ ವೈಯಕ್ತಿಕವಾಗಿ. ಯಾಕೆಂದರೆ ಬುದ್ಧನನ್ನು ನಾನು ತುಂಬ ಬುದ್ಧನ ತಾತ್ವಿಕ ವಿಚಾರಗಳಿಗೆ ನಾನು ಹೆಚ್ಚು ಮಾರು ಹೋದವ. ಇದು ಕಾಕತಾಳೀಯವಾಗಿ ನನ್ನ ಗೆಳೆಯನ ಮನೆಯಲ್ಲಿ ಕೂಡ ಬುದ್ಧ ಕಾಣ್ತಾನೆ ಅಂತ ಹೇಳುವಂಥದ್ದು, ಆ ಬೆಳಕು ಇಲ್ಲಿ ಮಾತ್ರ ಇರಬಾರ್ದು, ಅದು ಪ್ರಪಂಚ ಎಲ್ಲರಿಗೂ ದಾರಿ ತೋರಿಸಬೇಕು ಅನ್ನುವಂಥ ವಿಶಾಲವಾದ ಮನಸ್ಸು ಗೆಳೆಯನಲ್ಲಿ ಇದೆಯಲ್ಲ, ಅದು ತುಂಬ ಖುಷಿಯಾಯಿತು. ತಮ್ಮ ಒಂದು ಶಿಕ್ಷಣದ ಅವಧಿಯಲ್ಲಿ ಅಂದರೆ ಡಿಗ್ರಿಯ ಆ ವ್ಯಾಸಂಗದ ಅವಧಿಯಲ್ಲಿ ಅವರು ಹೇಗಿದ್ರು? ಗೆಳೆಯ ಪಾಠದಲ್ಲಿ ನಮ್ಮ ಹಾಗೆ ಅವರೇಜ್, ಆದರೆ ಪಠ್ಯ ಪೂರಕವಾದಂಥ ಚಟುವಟಿಕೆಗಳಲ್ಲಿ, ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಇಂಥ ಚಟುವಟಿಕೆಗಳಲ್ಲಿ ಅತ್ಯಂತ ಸಕ್ರಿಯವಾಗಿದ್ದ. ಅದರ ಜೊತೆಗೆ ಒಂದು ಹೆಲ್ಪ್ ಮಾಡುವಂತಹ ಒಂದು ಸ್ವಭಾವ ಗುಣ ಇದೆಯಲ್ಲ, ಅದು ಈಗ ಅಲ್ಲ, ಆಗ ನಾವು ವಿದ್ಯಾರ್ಥಿ ದೆಸೆಯಲ್ಲಿ ಇದ್ದಾಗಲೇ ಇತ್ತು. ಮತ್ತು ತುಂಬ ಬಹಳ ಸರಳ ವ್ಯಕ್ತಿ ಅಂತ ಹೇಳ್ತೇವಲ್ಲ, ಹಾಗಾಗಿ ಮೇಲು ಕೀಳು ಅವುಗಳನ್ನು ಏನು ಪರಿಗಣಿಸದೆ ತಾನು ಗೆಳೆಯ ಅಂತ ಆದರೆ ಆಯಿತು, ಅವನ ಗೆಳೆಯನೇ. ಈಗಲೂ ಕೂಡ ಅದೇ ಭಾವದಲ್ಲಿ ನಾವಿದ್ದೇವೆ. ಅದು ತುಂಬ ಸಂತೋಷ ಆಗುತ್ತ ಸಂಗತಿ. ಥ್ಯಾಂಕ್ ಯು ಸರ್.
ಪ್ರಾಂಶುಪಾಲರು ಆಗಿರುವಂತಹ ಪ್ರಮಿತ್ರ ಅವರು ನಮ್ಮ ಜೊತೆಗೆ ಇದ್ದಾರೆ. ಪ್ರಕಾಶ್ ರಾಮಕುಂಜರವರ ಮಗ ತಮ್ಮ ಶಾಲೆಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸ ಕಲಿತಾ ಇದ್ದಾನೆ. ಸೊ ಮನೆಯನ್ನು ಏನಾಯ್ತು? ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಮನೆ. ಮತ್ತು ತುಂಬ ಒಳ್ಳೆ ಫ್ಯಾಮಿಲಿ, ಸ್ಕೂಲಲ್ಲಿ ಒಳ್ಳೆ ನಮ್ಮೊಟ್ಟಿಗೆ ಒಳ್ಳೆ ಕಾಪರೇಷನ್ ಇರ್ತಾರೆ. ಮಗ ನಮ್ಮ ಸ್ಕೂಲಲ್ಲಿ ಆಲ್ಮೋಸ್ಟ್ ಇರೋ ಬೆಸ್ಟ್ ಸ್ಟೂಡೆಂಟ್. ತುಂಬ ಕಲಿಯೋದ್ರಲ್ಲಿ ಆದರೂ ಸ್ಪೋರ್ಟ್ಸಲ್ಲಿ ಆದರೂ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ತುಂಬ ಒಳ್ಳೆ. ಹಾಗೆ ಬಂದು ತುಂಬ ಖುಷಿ ಆಯ್ತು ನಮಗೆ. ಒಳ್ಳೆ ಮಾಡಿದ್ದಾರೆ, ಒಳ್ಳೆಯಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಕಾಶ್ ರಾಮಕುಂಜ ಸರ್ ಅವರು ನಮ್ಮ ಸುದ್ದಿ ಸಂಸ್ಥೆಯಲ್ಲಿ ಕೂಡ PRO ಆಗಿ ಕರ್ತವ್ಯವನ್ನು ನಿರ್ವಹಿಸಿದವರು. ಆ ಹೊತ್ತಿನಲ್ಲಿ ಪ್ರಕಾಶ್ ರವರ ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವರು ಅರೇಂಜ್ಮೆಂಟ್, ಅವರ ಸುಧಾರಿಕೆಯನ್ನು ನೋಡಿದಂತಹ ಡಾಕ್ಟರ್ UP ಶಿವಾನಂದರವರು ಸುದ್ದಿ ಸಂಸ್ಥೆಯಲ್ಲೂ ಕೂಡ ಅವರನ್ನು ಒಗ್ಗೂಡಿಸಿಕೊಂಡು ಅವರಿಂದ ಅನೇಕ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಕೂಡ ಅವರು ನಿರ್ವಹಿಸಿಕೊಂಡವರು. ಸರ್ ನಮ್ಮ ಜೊತೆಗೆ ಇದ್ದಾರೆ, ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರು ಸಂಪಾದಕರು ಆಗಿರುವ ಡಾಕ್ಟರ್ UP ಶಿವಾನಂದ ಸರ್ ಅವರು. ಸರ್ ನಮಸ್ತೆ. ನಮಸ್ಕಾರ. ಪ್ರಕಾಶ್ ರಾಮಕುಂಜರವರ ಮನೆಯನ್ನೆಲ್ಲ ನೋಡಿದ್ದೀರಿ, ಹೇಗಿದೆ ಸರ್? ಪ್ರಕಾಶ್ ನಮಗೆ ಬಿಡಲಿಕ್ಕೆ ಮನಸ್ಸಿರಲಿಲ್ಲ. ಅವರ ಟ್ಯಾಲೆಂಟ್ ನೋಡುವಾಗ ನಮ್ಮ ಎಜುಕೇಷನ್ನ ಒಂದು ವಲಯವನ್ನು ಪ್ರಕಾಶ್ ಮುಂದುವರಿಸಬೇಕಂತ ನಾವು ಭಾಳ ಬಯಕೆ ಮಾಡಿದ್ದೇವೆ. ಅವರು ಅಲ್ಲಿಯ ವರ್ಕ್ ಬೇರೆ ಬೇರೆ ಕಾಲೇಜುಗಳಲ್ಲಿ VGSನಲ್ಲಿ ಆಗಿದ್ದಾಗ ನಮ್ಮಲ್ಲಿ ಮಾತುಕತೆ ತುಂಬ ಕೆಲಸ ಮಾಡ್ತಾರೆ ಮತ್ತು ಭಾಳ ಹಾರ್ಡ್ ವರ್ಕ್. ಒಂದು ವಿಷಯವನ್ನು ಕೊಟ್ಟರೆ ಭಾಳ ಗಮನ ಇಟ್ಟು ಮಾಡ್ತಾರೆ. ಹಾಗೆ ನಾವು ಬನ್ನಿ ನಮ್ಮ ಎಜುಕೇಷನ್ ಬೆಳೆಸುವ ಅಂತಿದ್ವಿ. ಅಷ್ಟರೊಳಗೆ ಊರು ಕರೀತು. ಊರಿಗೆ ಕರೆದಾಗ ಅವರು ಅದನ್ನು ಆ ಗಮನ ಇಡೀ ಕೋಳಿ ಕಡೆ ಕೊಟ್ಟರು. ಕೋಳಿಯನ್ನು ಸಾಕುವ ಕೋಳಿಯ ವಿಷಯದಲ್ಲಿ ಸ್ವಲ್ಪ ದಿವಸ ಕೋಳಿಯೆಲ್ಲ ಮಾಡಿ ಸಕ್ಸಸ್ ಮಾಡಿ ಬರ್ತೇನೆ ಅಂತ ನಟಿ ಭರವಸೆ ಕೊಟ್ಟಿದ್ದಾರೆ. ಅಂದರೆ ಅದೆಲ್ಲ ಆರ್ಥಿಕವಾಗಿ ಎಲ್ಲ ವ್ಯವಸ್ಥೆ ಆದಮೇಲೆ ಅವ್ರು ಬಿಡುವಾಗಿಲ್ಲ ನಾವು. ಯಾಕೆಂದರೆ ಅವರ ಉತ್ಸಾಹ, ಪ್ರೋತ್ಸಾಹ ಮತ್ತು ಅವರ ಕೆಲಸ ಕೊಟ್ಟಲ್ಲ, ಅದು ಭಾಳ ಮುಖ್ಯ. ಅದರ ಒಂದು ಸಾಧನೆ ಊರಲ್ಲಿ ಒಂದು ಕೋಳಿ ಫಾರ್ಮ್ ಮಾಡಿ ಒಂದು ಊರಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ. ನಾನು ಬರೋದು ನನಗೆ ಸರ್ಪ್ರೈಸ್, ಭಾರಿ ಒಳ್ಳೆ ಕಾರ್ಯಕ್ರಮ. ನಾನೇ ಹಂಚಿಕೊಂಡು ಊಟ ಖಾಲಿ ಆದರೆ ಒಂದು ತೆಗ್ದಿರಿ ಮಾಸ್ಟರ್ ಅಂತೇಳಿ ಬರ್ತೇನೆ. ನಾನು ಅವ್ರು ಕರೆದು ನನ್ನ ಮಾಮೂಲಿ ಎಜುಕೇಷನ್ ಮಾಸ್ಟರ್ ಅಂತ ಅವರ ನನ್ನ ಸೇವಿಂಗ್ ಹಾಗೆ. ಆದಮೇಲೆ ಅವ್ರಿಗೆ ಒಳ್ಳೆಯದಾಗಲಿ. ಅವ್ರ ಮಿಸ್ಸೆಸ್ ಸುಮನ ಅವರು ಮಾತಾಡಿದೆ. ಭಾಳ ಒಳ್ಳೆಯ ಗುಣ, ಒಳ್ಳೆಯ ಕೆಲಸಗಾರರು, ಫ್ಯಾಮಿಲಿ ಒಳ್ಳೆದಿದೆ, ಯಶಸ್ವಿ ಆಗ್ತೀರಿ. ಊರಿಗೆ ಒಂದು ಪ್ರೇರಣೆ, ಸ್ವಂತ ಕೆಲಸ ಮಾಡಿ ಕಾಲ ಮೇಲೆ ನಿಂತು ಬದುಕು ಅಂತೇಳಿ ಒಂದು ಪ್ರೇರಣೆ ಇತ್ತು. ನಿಮ್ಮದೊಂದು ಟೂರಿಸಮ್ ಸ್ಪಾಟ್ ಆಗಲಿ, ಕೃಷಿಕರಿಗೆ ಬರುವಾಗ ನೋಡುವಂಥ ಜಾಗ ಆಗಲಿ, ಆ ರೀತಿಯಲ್ಲಿ ಒಂದು ಬೆಳೆಸಿ ನಾವು ನಿಮ್ಮಡಿ ಸದಾ ಇದ್ದೇವೆ. ನಿಮಗೆ ಸಂಪೂರ್ಣ ಪ್ರೋತ್ಸಾಹ. ಮತ್ತು ನಿಮ್ಮ ಫ್ರೀ ಟೈಮ್ನಲ್ಲಿ ಸುದ್ದಿ ಬಳಗದೊಟ್ಟಿಗೆ ಸೇರಿಕೊಂಡಿದೆ. 15-16ಕ್ಕೆ ಮಂಗಳೂರಲ್ಲಿ ಒಂದು ಅರಿವಿನ ಒಂದು ಕಾರ್ಯಕ್ರಮ ಇದೆ. 15-16ಕ್ಕೆ ಅದಕ್ಕೆ ನೀವು ಬರಲೇಬೇಕು. ಸ್ವ ಉದ್ಯೋಗ ಮಾಡಿ ಹೇಗೆ ಮಾಡೋದು, ಲೋನುಗಳು, ಫೆಸಿಲಿಟಿ ಎಲ್ಲ ಇದೆ. ನೀವು ಕಮನ್ ಇಟ್ಟು ನೀವು ಮಾತ್ರ ಅಲ್ಲ, ಇವರಲ್ಲಿ ಬೆಳೆಸಿಕಾಗ್ತದೆ. ಮಂಗಳೂರು 15-16ಕ್ಕೆ ಬೆಳಿಗ್ಗೆ ಸಂಜೆ ಊಟ ಎಲ್ಲ ಉಂಟು. ಒಂದು 8 ಜನ ಪ್ರೋಗ್ರಾಮ್ ಇದೆ, ಅದು ಮೈಸೂರು ಆಗ್ತಾರೆ ನಿಮ್ಮ ಗ್ರೂಪಲ್ಲಿ. ನೀವು ಅದು ಮಾಡಿ ನಿಮ್ಮ ತುಂಬ ಜನಕ್ಕೆ ಅದು ಬೆಳೆಸಿ. ನೀವು ಇನ್ನೂ ಬೆಳೆದ್ರೆ ಒಳ್ಳೆಯದು. ನಾವು ಶುಭವಾಗಲಿ, ನಿಮಗೆ ಒಳ್ಳೆಯದಾಗಲಿ ಅಂತ ಆರೈಕೆ. ಸರಿ ಸರಿ.
ರಾಮಗಂಜರವರು ಬುಷ್ರಾ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರಾಗಿದ್ದಂತಹ ವೇಳೆ ಅಲ್ಲಿ ಮಾರ್ಗದರ್ಶನ ಕೊಡ್ತಾ ಇದ್ದವರು ಕಾವು ಹೇಮನಾಥ್ ಶೆಟ್ಟರು. ಹಾಗೆ ಅವರ ಧರ್ಮಪತ್ನಿ ಆಗಿರುವಂಥ ಅನಿತಾ ಹೇಮನಾಥ್ ಶೆಟ್ಟರವರು ಕೂಡ ಅವರ LLB ವ್ಯಾಸಂಗ ಜೊತೆಯಲ್ಲಿ ಮಾಡಿದವರು. ಹಾಗಾಗಿ ಇವತ್ತು ಅವರ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ಕುಟುಂಬ ಸಮೇತರಾಗಿ. ಸರ್ ನಮಸ್ತೆ. ನಮಸ್ತೆ. ಮನೆಯೆಲ್ಲ ನೋಡಿದರೆ ಹೇಗಿದೆ ಸರ್? ಮನೆ ತುಂಬ ಚೆನ್ನಾಗಿದೆ. ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಎಷ್ಟು ಚೆನ್ನಾಗಿರುವಂಥ ಮನೆ ನೋಡಿರುವಂಥದ್ದು ಒಂದು ಕಡೆ ಅಪರೂಪ ಅಂತ ಎನಿಸಿತು ನನಗೆ. ಮನೆಗಿಂತಲೂ ನಾವು ಪ್ರಕಾಶ್ ಮಾಸ್ಟರಲ್ಲಿ ಕಂಡದ್ದು ಮನಸ್ಸಿದ್ದರೆ ಏನು ಬೇಕಿದ್ದರೂ ಆಗ್ಬೋದು ಎನ್ನುವಂಥದ್ದು ಇಲ್ಲಿ ನಾವು ಇವತ್ತು ಗಮನಿಸಿದ್ದೇವೆ. ಹಾಗಾಗಿ ಅವರು ಈಗಾಗಲೇ ಹೇಳಿದ ಪ್ರಕಾರ ಒಂದು ಕಡೆ ಅನಿತನ ಕ್ಲಾಸ್ಮೇಟ್ ಅವರು, ಇನ್ನೊಂದು ಕಡೆ ನನ್ನ ಮಕ್ಕಳಿಗೆ ಶಿಕ್ಷಕರಾಗಿ, ನನ್ನ ಊರಿನ ಬುಷ್ರಾ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಒಂದು ಸರಳತೆ, ಸಜ್ಜನಿಕೆ ಎಲ್ಲರಲ್ಲಿ ಆ ಭಾವನೆ ಇರೋದಿಲ್ಲ. ಅದನ್ನು ನಾನು ಪ್ರಕಾಶ್ ಮಾಸ್ಟರಲ್ಲಿ ಗಮನಿಸಿರುವಂಥದ್ದು. ಹಾಗಾಗಿ ಆ ಒಂದು ಆತ್ಮೀಯತೆ ಅಂತ ಹೇಳಿದರೆ ಹೇಗಿರ್ತದೆ ಅಂತ ಹೇಳುವಂಥದ್ದಕ್ಕೆ, ಅದರಲ್ಲೂ ಒಬ್ಬ ಶಿಕ್ಷಕರಾಗಿ ಹೇಗಿರಬೇಕು ಅಂತ ಹೇಳುವಂಥದ್ದು ಒಂದು ಮಾದರಿ, ಮಾಡೆಲ್ ಯಾರು ಪ್ರಕಾಶ್ ಮಾಸ್ಟರು. ಹಾಗಾಗಿ ದೇವರು ಅವರಿಗೆ ಇದನ್ನೆಲ್ಲ ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತೇಳಿ, ಒಳ್ಳೆಯ ಮನೆಯನ್ನು ಕಟ್ಟಿ ಒಳ್ಳೆ ವ್ಯವಸ್ಥಿತವಾಗಿರುವಂಥ ಒಂದು ಸಂಸಾರದ ಜೊತೆಯಲ್ಲಿ ಒಂದು ಒಳ್ಳೆಯ ಸುಂದರವಾದ ಮನೆ. ಇದು ಭಾಳ ವರ್ಷದ ಕನಸಾಗಿರ್ತದೆ ಎಲ್ರಿಗೂ, ಏನೋ ಒಂದು ಮನೆ ಒಳ್ಳೆಯದು ಕಟ್ಟಬೇಕು ಅಂತೇಳಿ. ಆ ಕನಸು ಅವರಿಗೆ ಇವತ್ತು ನನಸಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಾನು ಅನಿತಾ ಬಂದು, ಅದಲ್ಲದೆ ಆ ಕಾಯಿನ್ ಕಲೆಕ್ಷನ್ ಯಾಸೀರ್ ಕಲ್ಲಡ್ಕ ಭಾಳ ವಿಶೇಷವಾದ ಕಾರ್ಯಕ್ರಮ. ಒಟ್ಟು ಇಲ್ಲಿಯ ಕಾರ್ಯಕ್ರಮವನ್ನು ಗಮನಿಸುವಾಗ ದೇವರವರಿಗೆ ಒಳ್ಳೆಯದು ಮಾಡಲಿ, ಈ ಕಾರ್ಯಕ್ರಮ ಶುಭವಾಗಲಿ, ಈ ಮನೆಯಲ್ಲಿ ಮತ್ತಷ್ಟು ಉಜ್ವಲ ಭವಿಷ್ಯತ್ತು ಅವರಿಗೆ ಸಿಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಅಕ್ಕ, ತಾವೊಂದು ಸಹಪಾಠಿಯ ಒಂದು ಮನೆ ಹೊಸದಾಗಿ ತುಂಬ ಸುಂದರವಾದ ಮನೆ ಇಲ್ಲಿ ಗ್ರಾಮೀಣ ಭಾಗ ನಿರ್ಮಾಣ ಆಗಿದೆ. ಪ್ರಕಾಶ್ ಅವರು ನನ್ನ ಕ್ಲಾಸ್ಮೇಟ್ ಕೂಡ, ತುಂಬ ಮುಗ್ಧ ಮನಸ್ಸು ಅವ್ರದ್ದು, ಮಕ್ಕಳ ಥರ ಅವರ ಮನಸ್ಸು. ನಮ್ಮ ಮಕ್ಕಳಿಗೆ ಕೂಡ ಶಿಕ್ಷಕರಾಗಿ ಒಂದು ಕಲಿಸುವಂಥ ಅವಕಾಶ ಕೂಡ ಸಿಕ್ಕಿದೆ. ಹಾಗೆ ಒಂದು ಒಳ್ಳೆಯ ಮನೆ ಗೃಹ ಪ್ರವೇಶ ಮತ್ತು ಅಲ್ಲಿ ಕಲೆಕ್ಷನ್, ಕಾಯಿನ್ ಕಲೆಕ್ಷನ್ ಇರ್ಬೋದು, ಅದು ತುಂಬ ಸುಂದರವಾಗಿದೆ. ಎಲ್ಲರಿಗೂ ಒಂದು ನೋಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಮನೆಯಲ್ಲಿ ಅವರ ಜೀವನ ತುಂಬ ನೆಮ್ಮದಿಯಿಂದ, ಸಂತೋಷದಿಂದ, ಒಳ್ಳೆಯ ಸುಖಕರವಾದ ಜೀವನವನ್ನು ದೇವರು ದಯಪಾಲಿಸಲಿ ಅಂತ ಹಾರೈಸ್ತೇನೆ.
ಹಿಂದೆ ಊರಿಂದಲೇ ಇವರಿಗೆ ಎಲ್ಲ ಮದುವೆ ಎಲ್ಲ ಆಗಿದೆ. ಹಾಗಾಗಿ ನಮ್ಮ ಊರಿನವ್ರದ್ದೇ ಒಂದು ಮನೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಮಗೆ ಮತ್ತಷ್ಟು ಸಂತೋಷ ನಮಗೆ ಆಗ್ತಾ ಇದೆ. ಮತ್ತು ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದಾಗೆ ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಇವರಿಗೆ ಈ ಮನೆಯಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಶುಭವನ್ನು ನಾನು ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.
ಪ್ರಕಾಶ್ ಅವರ ಸ್ನೇಹಿತರು, ಅದೇ ರೀತಿ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀ ಚಂದ್ರಶೇಖರ್ ಸರ್ ಅವರು ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಮನೆಯೆಲ್ಲ ನೋಡಿದರೆ ಹೇಗಿದೆ? ಎಲ್ಲ ನೋಡಿದೆ, ಭಾಳ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತಲು ಈಗಿನ ಇದ್ರ ಮಟ್ಟಿಗೆ ನೋಡುವಾಗ ಒಂದು ಸ್ಪೆಷಲ್ ಆಗಿ ಒಂದು ಅದ್ಭುತವಾದ ಮನೆಯನ್ನು ಕಟ್ಟಿದ್ದಾರೆ. ಪ್ರಕಾಶ್ರ ಬಗ್ಗೆ ನನಗೆ ಬಹಳ ಮೊದಲಿನಲ್ಲಿ ಗೊತ್ತು. ನಾವು ಡಿಗ್ರಿಗೆ ಹೋಗ್ತಾ ಇರುವಾಗ ನನ್ನಿಂದ ಜೂನಿಯರ್ ಆಗಿದ್ದರು. ಆನಂತರ ಅವರು ಬೇರೆ ಬೇರೆ ಕಡೆಯಲ್ಲಿ ವರ್ಕ್ ಮಾಡಿದ ನಂತರ ಮತ್ತು ಮನೆಯಲ್ಲಿ ಬಂದು ಅವರು ಸ್ವಂತ ಉದ್ದಿಮೆಯನ್ನು ಆರಂಭ ಮಾಡಿ ಇವ್ರನ್ನ ಒಂದು ಯುವಕರಿಗೆ ಪ್ರೇರೇಪಣೆ ಆಗುವ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಅದರಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಮಾಡಿ ಎಲ್ಲ ಫ್ಯಾಮಿಲಿ ಸೆಟಪ್ ಆದ ನಂತರ ಒಂದು ಚಂದದ ಮನೆಯನ್ನು ಕಟ್ಟಿದ್ದಾರೆ. ಈ ರೀತಿ ತನ್ನ ಸ್ವಂತ ದುಡಿಮೆಯಿಂದಲೇ ಒಂದು ಸಾಧನೆಯನ್ನು ಮಾಡಿ ಮನೆ ಕಟ್ಟಿದ್ದು ನಮಗೆಲ್ಲ ಬಹಳ ಖುಷಿಯಾಗಿದೆ. ಬಂದು ನೋಡಿದ್ದೇವೆ, ತುಂಬ ಜನ ಬಂದಿದ್ದಾರೆ. ಎಲ್ಲರ ಹಾರೈಕೆ ಅವರಿಗೆ ಇನ್ನು ಮುಂದೆಯೂ ಇರ್ತದೆ ಎನ್ನುವುದು ನಮ್ಮ ಒಂದು ಭಾವನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ಪಂದಿಸಿ.
ಅವರ ಇನ್ನೋರ್ವರು ಮಾರ್ಗದರ್ಶಕರು, ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯರು ಕೂಡ ಆಗಿರುವಂತಹ ರಾಮದಾಸ್ ನೆಲಿಕಟ್ಟೆಯವರು. ಸರ್ ನಮಸ್ತೆ. ನಮಸ್ತೆ. ಮನೆಯೆಲ್ಲ ನೋಡಿದ್ರಿ, ಹೇಗಿದೆ ಮನೆ? ಶ್ರೀಯುತ ಪ್ರಕಾಶ್ ರವರು ಬಹಳ ಸೃಜನಶೀಲ ಹಾಗೂ ಕ್ರಿಯಾಶೀಲ ವ್ಯಕ್ತಿತ್ವವುಳ್ಳವರು. ಅವರು ಆದರ್ಶ ಶಿಕ್ಷಕರು ಕೂಡ. ಅವರ ಪ್ರಾರಂಭದ ಅವರ ಶಿಕ್ಷಕ ವೃತ್ತಿ ಬಾಲ ವಿಕಾಸ ಮಾಣಿಯಲ್ಲಿ ಆಯಿತು. ಆನಂತರದಲ್ಲಿ ನಮ್ಮ BGS ಒಕ್ಕಲಿಗ ಮಠದ ಸಂಸ್ಥಾನದ ಒಂದು ಶಾಲೆ, ಅಲ್ಲಿ ಕೂಡ ಅವರು ಮುಖ್ಯ ವ್ಯವಸ್ಥಾಪಕರಾಗಿದ್ದರು. ಆನಂತರದಲ್ಲಿ ನಮ್ಮ ಸುದ್ದಿ ಪತ್ರಿಕೆಯಲ್ಲೂ ಕೂಡ ಅವರು PRO ಕೂಡ ಆಗಿದ್ದರು. ಬಹಳ ಒಂದು ಆದರ್ಶ ಜೀವನವನ್ನು ಮಾಡಿದವರು. ಅವರ ಛಲ ಸಾಧನೆ ಅದು ಬಹಳ ವಿಶಿಷ್ಟವಾದದ್ದು. ಅವರ ಹೃದಯ ಮತ್ತು ಅವರ ಮನಸ್ಸು ಹೇಗಿದೆಯಾ ಹಾಗೆ ಮನೆ ಕೂಡ, ಅವರ ಗ್ರಹ ಕೂಡ, ನೂತನ ಗ್ರಹ ಕೂಡ ವಾಸ್ತುಬದ್ಧವಾಗಿ ಬಹಳ ವೈಶಾಲ್ಯವಾಗಿ ಬಹಳ ಚೊಕ್ಕವಾಗಿ ನಿರ್ಮಾಣವಾಗಿದೆ. ಭಾಳ ಸಂತೋಷ. ಅವರಿಗೆ ಇನ್ನೂ ಕೂಡ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಹಾಗೂ ನಮ್ಮ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ರಾಮಕುಂಜೇಶ್ವರ ದೇವರು ಸಕಲ ಶಿವರವನ್ನು ಕರುಣಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅವರಿಗೆ ಇನ್ನೂ ಉನ್ನತ ಉಜ್ವಲ ಭವಿಷ್ಯ ಆ ಭಗವಂತ ಕರುಣಿಸಲಿ ಅಂತ ನಾನು ಕೇಳಿಕೊಳ್ತೇನೆ. ನಮಸ್ತೆ. ಥ್ಯಾಂಕ್ ಯು ಸರ್.
ಪ್ರಕಾಶ್ ರಾಮಕುಂಜರವರು ಆದಿಚುಂಚನಗಿರಿ ಸಂಸ್ಥೆಯಲ್ಲಿ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಸಂಸ್ಥೆಯ ಜೊತೆಗೆ ಮತ್ತು ಕ್ಷೇತ್ರದ ಮಠದ ಬಗ್ಗೆ ಅತ್ಯಂತ ಹತ್ತಿರದ ಪುತ್ತೂರಿನಿಂದ ಸಂಬಂಧಿಸಿದವರು ಮಾಜಿ ಶಾಸಕರಾಗಿರುವಂಥ ಸಂಜೀವ ಮಠಂದೂರವರು. ಹಾಗಾಗಿ ಪ್ರಕಾಶ್ ರಾಮಕುಂಜರವರ ಜೊತೆಗೆ ಕೂಡ ಒಡನಾಡಿ ಇತ್ತು ಅವರಿಗೆ. ಸೊ ಇವತ್ತು ಗೃಹ ಪ್ರವೇಶಕ್ಕೆ ಆಗಮಿಸಿದ್ದಾರೆ. ಸರ್ ನಮಸ್ತೆ. ಮನೆಯೆಲ್ಲ ನೋಡಿದರೆ ಹೇಗಿದೆ? ಭಾಳ ಖುಷಿಯಾಯಿತು. ಒಬ್ಬ ಕೃಷಿಕನಾಗಿ ಇವತ್ತು ಅದರಲ್ಲಿಯೂ ಕೋಳಿ ಸಾಕಾಣಿಕೆ ಮಾಡಿ ತನ್ನ ಜೀವನವನ್ನು ನಿರ್ವಹಣೆ ಮಾಡ್ತಿರುವಂಥ ನಮ್ಮ ರಾಮಕುಂಜ ಗ್ರಾಮದ ಒಳಂಜ ನಿವಾಸಿ ನಮ್ಮ ಪ್ರಕಾಶ್ ಗೌಡ ಮತ್ತು ಅವರ ದಂಪತಿಗಳು ಭಾಳಷ್ಟು ವರ್ಷದಿಂದ ಅಧ್ಯಾಪಕ ವೃತ್ತಿಯನ್ನು ಮಾಡಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿ ಇವತ್ತು ಒಂದು ಕೃಷಿ ಕಾರ್ಯವನ್ನು ಮಾಡಿಕೊಂಡು ಒಂದು ಒಳ್ಳೆಯ ಗೃಹವನ್ನು ನಿರ್ಮಾಣ ಮಾಡಿ ಆ ನೂತನ ಗೃಹ ಪ್ರವೇಶ ಇವತ್ತು ಆಗುವಂಥ ಒಂದು ಸಂದರ್ಭದಲ್ಲಿ ನನಗೊಂದು ಆಹ್ವಾನವನ್ನು ನೀಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಅವರು ಸಹಧರ್ಮಿಣಿ ಜೊತೆಯಾಗಿ ಮನೆಗೆ ಬಂದು ನನ್ನನ್ನು ಆಹ್ವಾನಿಸಿದರು. ಬಂದು ಅವರ ಪುತ್ರ ಸಮೇತ ಬಂದು ಆಮಂತ್ರಣವನ್ನು ಕೊಟ್ಟಿದ್ದರು. ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂದರೆ, ಒಬ್ಬ ವ್ಯಕ್ತಿ ತನ್ನ ಮನೆಯ ಗೃಹ ಪ್ರವೇಶಕ್ಕೆ ಬರಬೇಕು ಅಂತ ಹೇಳಿ ಆ ಇಡೀ ಕುಟುಂಬ ಬಂದು ಒಂದು ಒತ್ತಾಯ ಮಾಡುವಂಥದ್ದು ಬಹುಶಃ ಅವರ ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ತದೆ. ಅಂಥ ಒಬ್ಬ ಒಳ್ಳೆಯ ಹೃದಯ ಶ್ರೀಮಂತಿಕೆ ಇರುವಂಥ ಒಬ್ಬ ಕೃಷಿಕ ಪ್ರಕಾಶ್ ಅವರು ಇವತ್ತು ಒಂದು ಮಾದರಿಯಾದಂಥ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಳ್ಳಿಯಲ್ಲಿ ಕೂಡ ಇವತ್ತು ಒಬ್ಬ ಕೃಷಿಕ ಒಂದು ಪೇಟೆ ಪಟ್ಟಣದಲ್ಲಿರುವಂಥ ಮನೆಯ ಥರ ನಿರ್ಮಾಣ ಮಾಡ್ಬೋದು ಅಂತ ತೋರಿಸಿಕೊಟ್ಟಿದ್ದಾರೆ. ಅದು ಕೂಡ ಕೃಷಿಯಿಂದಲೇ ಇಂಥ ಮನೆಯನ್ನು ನಿರ್ಮಾಣ ಮಾಡ್ಬೋದು ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ಅವರ ಶ್ರೀಮತಿ ಮತ್ತು ಅವರ ಪುತ್ರ ಮತ್ತು ಅವರು ಇವತ್ತು ವಾಸ ಮಾಡುತ್ತಿರುವಂಥ ಈ ಒಂದು ಮನೆ ಸಾನ್ನಿಧ್ಯ ಎಲ್ಲ ಈ ಭಾಗದ ದೇವರ ಅನುಗ್ರಹದಿಂದ, ರಾಮಕುಂಜೇಶ್ವರ ದೇವರ ಕೃಪೆಯಿಂದ ಇನ್ನು ಉತ್ತರೋತ್ತರವಾಗಿ ಈ ಮನೆ ಅಭಿವೃದ್ಧಿ ಆಗಲಿ, ಅವರ ಕುಟುಂಬವೂ ಕೂಡ ಆಗಿ ನೆಮ್ಮದಿ ಸಮೃದ್ಧಿಯಿಂದ ಈ ಮನೆಯಲ್ಲಿ ಬದುಕುವಂಥ ಆ ಒಂದು ಅವಕಾಶವನ್ನು ಭಗವಂತ ಕನಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಅವರ ಈ ಒಂದು ಆಹ್ವಾನಕ್ಕೆ ಮತ್ತೊಮ್ಮೆ ನಾನು ಚಿರಋಣಿಯಾಗಿ ಈ ಮನೆಯ ಗೃಹ ಪ್ರವೇಶದಲ್ಲಿ ಭಾಗವಹಿಸಿ ಸಂತೋಷದಿಂದ ಈ ಒಂದು ಅವರ ಗೃಹ ಪ್ರವೇಶದ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಾ ಇದ್ದೇನೆ. ಏನು ಈ ಸುದ್ದಿ ಮೀಡಿಯೇಟ್ ಮೂಜಿ ಸುದ್ದಿನ ತೂವನಂಚಿನ ಅವಕಾಶ ಇಂಕ ಶಿವಾನಂದ ಸರ ಅವಕಾಶ ಕೊರದಿದ್ದೇನೆ ಸುಳ್ಯ ಪುತ್ತೂರು ಬೆಳ್ತಂಗಲ್ಲಿ ಪಿ ಆರ್ ಆದಿಪ್ಪಡು ಅಂಚ ಈ ಸುದ್ದಿ ಸಮೂಹ ಸಂಸ್ಥೆ ಇಟ್ಲ ಎನ್ನ ಒಂಜಿ ಪಾಲುದಾರಿಕೆ ಉಂಡು ಎನ್ನ ಒಂಜಿ ಇಂದು ಉಂಡು ಅಂಚ ಅಗ್ಗಲ್ಲ ಲೈವ್ ಕೊರಕ ಬಂದು ಒಂಜಿ ಮಾತಿದ್ದೇನೆ ಸರ್ ಅಂಚ ಐಕೊಂಜಿ ಅನಿಸಿಕೆ ಹನ್ನೊಡು ಅಂತ ಎರಡು ಕೋರಿಕೆ ಸರ್. ಡಾಕ್ಟರ್ ರಘು ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ಮನೆಯೆಲ್ಲ ನೋಡಿದ್ರಿ, ಹೇಗಿದೆ ಸರ್? ನೀವು ಇಟ್ಕೊಂಡು ಸರ್ ಮನೆ ಅಂತೂ ಬಹಳ ಒಂದು ಅಚ್ಚುಕಟ್ಟಾಗಿ ಎಕ್ಸಲೆಂಟಾಗಿ ಒಂದು ವಾಸ್ತು ಪ್ರಕಾರನೇ ಇದೆ ಅಂತೇಳಿ ನನಗೆ ಅನಿಸ್ತದೆ.
ಪ್ರಕಾಶ್ರು ಒಬ್ಬರು ಪತ್ರಕರ್ತರಾಗಿ, ಕೃಷಿಕರಾಗಿ ಒಬ್ಬರ ಒಳ್ಳೆಯ ಸ್ನೇಹಜೀವಿ. ಅವರಿಗೊಂದು ಮಾತು ಹೇಳಿದರು, ಡಾಕ್ಟ್ರು ಇಲ್ಲಿ ಕೇಳಿಕೊಂಡು ಬಂದರೋ ಅಥವಾ ಅವರ ಕೇಳಿಕೊಂಡು ಬರುವಂಥ ಪ್ರಮೇಯ ಇಲ್ಲ. ಯಾಕೆಂತ ಹೇಳಿದರೆ, ನಾನು ಈ ಒಂದು ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ 4 ಸರ್ತಿ ಸ್ಪರ್ಧಿಸಿದವ. ಹಾಗಾಗಿ ಎಲ್ಲ ಇಡೀ ಸುಳ್ಯ ಕ್ಷೇತ್ರದ ಬೆಳ್ತಂಗ, ಕಡಬ ಮತ್ತು ಸುಳ್ಯ ತಾಲೂಕಿನ ಪ್ರತಿಯೊಂದು ಗ್ರಾಮಗಳ ಪರಿಚಯ, ಅಲ್ಲಿ ಬೌಂಡ್ರೀಸ್ ಎಲ್ಲ ಗೊತ್ತಿದೆ. ಹಾಗಾಗಿ ಇಲ್ಲಿ ನಾನದು ಕೂಡ ಇವರ ರಾಮಕೊಂಚಿಗೆ ಬಹಳ ಹತ್ತಿರ ನಿವಾಸಿಯಾಗಿದ್ದೇನೆ. ಹಾಗಾಗಿ ಇಲ್ಲಿ ನಾನು ಕೇಳಿಕೊಂಡು ಬರುವಂತಹ ಪ್ರಶ್ನೆ ಉದ್ಭವಿಸಲಿಲ್ಲ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಲುಕಿಂಗ್ ವೆರಿ ನೈಸ್. ಐ ಆಮ್ ಪ್ರೌಡ್ ಆಫ್ ಹಿಮ್ ಸರ್. ಭಾಳ ಚೆನ್ನಾಗಿದೆ. ಎಸ್ ಸರ್, ಥ್ಯಾಂಕ್ ಯು. ಇರುವಂತಹ ಎನ್ ಇ ರಾಮಚಂದ್ರ ಸರ್ ಅವರು ಇದ್ದಾರೆ. ಸರ್ ನಮಸ್ತೆ. ಮನೆಯೆಲ್ಲ ನೋಡಿದ್ರಿ, ಹೇಗಿದೆ ಸರ್? ಸುಳ್ಯದ ಕೇರ್ಪಳ ಶೇಷಪೌಡರ ಕಡೆಯ ಮಗಳನ್ನು ಮದುವೆಯಾದಂಥವರು ಪ್ರಕಾಶರು. ಆಯ್ತಲ್ಲ, ತನ್ನ ಜೀವನದಲ್ಲಿ ಏನು ಸಾಧಿಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅವರು ಇವತ್ತು ಹೊಸ ಮನೆ ಕಟ್ಟಿ ನೂತನವಾಗಿ ಗೃಹ ಪ್ರವೇಶ ಮಾಡಿ ಸಾವಿರಾರು ಜನಕ್ಕೆ ಅನ್ನದಾತರಾಗಿ ಇವತ್ತು ಸ್ವೀಕಾರ ಕೊಟ್ಟಿದ್ದಾರೆ. ಬಹುಶಃ ನಾವೆಲ್ಲರೂ ಕೂಡ ಕೇರ್ಪಳ ಶೇಷಪೌಡರ ಮತ್ತು ಅವರ ಮಕ್ಕಳಿಗೆ ಬಾರಿ ಆತ್ಮೀಯರು. ಅದೇ ರೀತಿ ಪ್ರಕಾಶರು ಕೂಡ ಸ್ವಾಮೀಜಿಯವರಲ್ಲಿ ಲೆಕ್ಚರ್ ಪೋಸ್ಟಿಂಗ್ ನಾವು ಅವರನ್ನು ಪರಿಚಯ ಆದರೂ ಕೂಡ ಬಹುಶಃ ವಿದ್ಯಾಭ್ಯಾಸದೊಟ್ಟಿಗೆ ಜೀವನದಲ್ಲಿ ನಾವು ಹಣ ಸಂಪಾದನೆ ಹೇಗೆ ಮಾಡುವುದು ಅನ್ನೋ ದೃಷ್ಟಿಕೋನದಲ್ಲಿ ಅವರು ಬಹಳ ಉತ್ತಮವಾದಂಥ ಒಂದು ಕೋಳಿ ಫಾರ್ಮ್ ತಾನು ದುಡಿದು ತನ್ನಿಂದಲೇ ಒಂದು ರೀತಿಯ ಸಂಭಾವನೆಯ ರೀತಿಯಲ್ಲಿ ಮಾಡಬೇಕನ್ನೋ ದೃಷ್ಟಿಕೋನದಲ್ಲಿ ಬಹಳ ಉತ್ತಮವಾದಂಥ ವಿಶೇಷವಾದಂಥ ಒಂದು ಮನೆಯನ್ನು ಕಟ್ಟಿ, ನೂತನವಾಗಿ ಮನೆಯನ್ನು ಕಟ್ಟಿ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡಿದಂಥ ನಮಗೆಲ್ಲ ಗೊತ್ತಿದೆ. ಬಹುಶಃ ಅವರ ಹೆಂಡತಿಯ ಮನೆಯವರು ಭಾಳ ಕಷ್ಟಪಟ್ಟು ದುಡಿಯುವಂಥವರು. ಅದೇ ರೀತಿ ತನ್ನ ಅಳಿಯನೂ ಕೂಡ ದುಡಿದು ಜೀವನದಲ್ಲಿ ನಾವು ಕೂಡ ಒಂದು ಸಾಧಿಸುವಂಥ ಕೆಲಸ ಇವತ್ತು ಅವರು ಮಾಡಿದ್ದಾರೆ. ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ ಮತ್ತು ಸಾರ್ವಜನಿಕರ ನೆಲೆಯಲ್ಲಿ ಅವರನ್ನು ಎಲ್ಲರೂ ಕೂಡ ಅನುಗ್ರಹ ಮತ್ತು ಆಶೀರ್ವಾದ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಎಲ್ಲರೂ ಬಂದು ಅನುಗ್ರಹ ಮತ್ತು ಆಶೀರ್ವಾದ. ಅವರು ಬಹಳ ದೇವರ ಭಕ್ತರು, ಪ್ರಕಾಶರು ದೇವರ ಭಕ್ತರು. ದೇವರು ಹೇಗೆ ಅವರಿಗೆ ಅನುಗ್ರಹ ಆಶೀರ್ವಾದ ಮಾಡಿದರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರ ಮಕ್ಕಳಿಗೂ ಅವರಿಗೂ ಕುಟುಂಬದವರು ಕೂಡ ಆಯುಷ್ಯ ಆರೋಗ್ಯ ಭಗವಂತ ಕೊಡಬೇಕನ್ನೋ ನಮ್ಮ ಎಲ್ಲರ ಹಾರೈಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಸುಳ್ಯದ ಪ್ರಮುಖರಾಗಿರುವಂತಹ ಶ್ರೀ MB ಸದಾಶಿವರವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಮನೆಯೆಲ್ಲ ನೋಡಿದರೆ ಹೇಗಿದೆ? ಅವಳ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಮನೆಯನ್ನು ಪರ್ಲ ಬಾಬುಗೌಡರು ಅವರು ನಿರ್ಮಿಸಿದ್ದಾರೆ. ಮನೆ ಅನ್ನೋದು ಕೇವಲ ಮನೆಯಾಗಿರೋದಿಲ್ಲ, ಅದೊಂದು ಸಾನಂದಂ ಸದನಂ ಅಂತ ನಾವು ಹೇಳ್ತೇವೆ. ಯಾವ ಮನೆಯಲ್ಲಿ ದೇವರ ಪ್ರಾರ್ಥನೆ ಮಾಡ್ತಾರೆ, ದೇವರನ್ನು ಭಜಿಸ್ತಾರೆ ಮತ್ತು ಅಲ್ಲಿರುವಂಥ ವ್ಯಕ್ತಿಗಳು ಸಜ್ಜನಿಕೆಯಿಂದ ನಡ್ಕೊಳ್ತಾರೆ, ಅಂಥ ಮನೆ ಅದು ಅತ್ಯುತ್ತಮವಾದ ಮನೆಯಾಗಿರ್ತದೆ. ಭಾಳ ಒಂದು ಕಷ್ಟದ ಜೀವಿಯಾಗಿ ಕಷ್ಟಪಟ್ಟು ಮೇಲ್ಪಟ್ಟು ಬಂದು ಶಿಸ್ತು ಮತ್ತು ಅವರ ಪ್ರಾಮಾಣಿಕತೆಯಿಂದ ಈ ಮನೆಯನ್ನು ಕಟ್ಟಿಸೋದು ಅವರಿಗೆ ಸಾಧ್ಯ ಆಗಿದೆ. ಆ ಗುರುನಿಷ್ಠೆ, ಸ್ವಾಮಿನಿಷ್ಠೆ ಇವೆಲ್ಲವೂ ಅವರು ಮಾಡಿರೋದರಿಂದಾಗಿ ಇವತ್ತು ಇಂಥ ಒಂದು ಒಳ್ಳೆಯ ಮನೆಯನ್ನು ಅವರು ನಿರ್ಮಿಸಿ ಅವರ ಕುಟುಂಬಕ್ಕೆ ಒಂದು ಗೌರವದ ಹೆಗ್ಗುರುತಾಗಿ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಅವರ ಕುಟುಂಬಕ್ಕೆ, ಅವರೆಲ್ಲ ಬಂಧು ಬಳಗದವರಿಗೆ ಶುಭವನ್ನು ಕೋರ್ತೇನೆ.
ಸಾನ್ನಿಧ್ಯ ಇದರ ಗೃಹ ಪ್ರವೇಶವನ್ನು ನಡೆಸಿ ಆಯಿತು. ಎಲ್ಲ ಅತಿಥಿ ಅಭ್ಯಾಗತರುಗಳನ್ನು ಪ್ರಕಾಶ್ ರವರು ಆಹ್ವಾನಿಸಿದಂಥ ಎಲ್ಲ ಅತಿಥಿ ಅಭ್ಯಾಗತರುಗಳು ಕೂಡ ಆಗಮಿಸಿ ಇವತ್ತು ಅವರಿಗೆ ಶುಭವನ್ನು ಹಾರೈಸಿದ್ದಾರೆ. ಬೆಳಗಿನಿಂದ ಪುರೋಹಿತರ ಮುಖಾಂತರವಾಗಿ ಗಣೋಹೋಮ, ಸತ್ಯನಾರಾಯಣ ದೇವರ ಪೂಜೆ, ವೈದಿಕ ಕಾರ್ಯಕ್ರಮಗಳ ಜೊತೆಗೂಡಿ ಅದರ ನಂತರ ಆಗಮಿಸಿರುವಂಥ ಎಲ್ಲರಿಗೂ ಕೂಡ ಆ ಒಂದು ಸತ್ಯನಾರಾಯಣ ದೇವರ ಅನ್ನಪ್ರಸಾದವನ್ನು ಕೂಡ ವಿತರಿಸುವಂಥ ಒಂದು ಗೃಹ ಪ್ರವೇಶದ ಪ್ರಯುಕ್ತವಾಗಿ ಅನ್ನಪ್ರಸಾದವನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಕೂಡ ಪ್ರಕಾಶ್ ಅವರು ಮಾಡಿದ್ದಾರೆ. ಬಹುಶಃ ಇಷ್ಟು ದೊಡ್ಡದಾದಂತಹ ಒಂದು ಮನೆ ಇವತ್ತು ಅವರ ಮನೆಯೂ ಪ್ರಕಾಶಿಸುತ್ತಿದೆ, ಮನಸ್ಸು ಪ್ರಕಾಶಿಸುತ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ಮನೆಯನ್ನು ನಿರ್ಮಿಸಿದ್ದಾರೆ. ಎಲ್ಲರ ಒಂದು ಮನದ ಇಂಗಿತವೂ ಕೂಡ ಅದಾಗಿತ್ತು. ಬಹಳ ಸೊಗಸಾದಂತಹ ಸುಂದರವಾದಂಥ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ದೀರಿ ಅಂತ ಬಹಳ ಮೆಚ್ಚುಗೆಯ ಪಾತ್ರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕೊನೆಯದಾಗಿ ಅವರ ಹತ್ರ ಮಾತನಾಡಿಸಬೇಕು. ಪ್ರಕಾಶ್ ಸರ್ ಅವರು ಹೇಗನಿಸ್ತು ಈಗ ಈ ಮನೆಯನ್ನು ಆರಂಭಿಸಿದ ಆ ಕಾಲ, ಕಟ್ಟಡವನ್ನು ಕಟ್ಟಬೇಕಾದ್ರೆ, ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಆರಂಭದ ಫೌಂಡೇಶನ್ ಹಾಕುವ ಹಂತದಲ್ಲಿ ನಿಮ್ಮ ಮನಸ್ಸು ಹೇಗಿತ್ತು ಮತ್ತು ಈಗ ಇವತ್ತು ಮನಸ್ಸು ಹೇಗಿದೆ? ಒಂದು ಮನೆ, ಕನಸಿನ ಮನೆ ನಿರ್ಮಾಣ ಆಗಬೇಕಾದ್ರೆ ಅದು ಶುರುವಾಗುವಾಗ ಏನೋ ಒಂದು ಅನಿಸ್ತದೆ, ಮನೆ ಹೇಗಾದರೂ ಮಾಡ್ಬೋದು ಅಂತೇಳಿ. ಮನೆ ಒಂದೊಂದು ಹಂತದಲ್ಲಿ ಆರಂಭ ಆಗ್ತಾ ಇರುವಾಗ ಅನೇಕ ಎಡರು ತೊಡರುಗಳು, ಏಳು ಬೀಳುಗಳು, ಎಲ್ಲ ಸವಾಲುಗಳನ್ನು ಮೆಟ್ಟಿ ಹೋಗಬೇಕಾಗ್ತದೆ. ಕೇವಲ ಹಣ ಇದ್ದರೆ ಮನೆ ನಿರ್ಮಾಣ ಅಂತ ಹೇಳುವಂಥದ್ದು ಶುದ್ಧ ಸುಳ್ಳೋದು. ಅದಕ್ಕೆ ಪೂರಕವಾದ ಎಲ್ಲರ ಸಹಕಾರ ಬೇಕಾಗ್ತದೆ. ಅಲ್ಲಿ ಒಂದೊಂದು ಹಂತದಲ್ಲಿ ಕೂಡ ಒಂದೊಂದು ಲಿಂಕ್ಗಳು, ಕೊಂಡಿಗಳು ಅಂತ ಇರ್ತದೆ. ಅಲ್ಲಿ ಒಂದೊಂದು ಕೊಂಡಿಗಳು ಕೂಡ ಬೇಗ ಬೇಗ ಬೇಸೆಯದಿದ್ದರೆ ನಿಧಾನಗತಿಯಲ್ಲಿ ಹೋಗುವಂಥ ಸಮಸ್ಯೆಗಳು ಮಾನಸಿಕವಾಗಿ, ಶಾರೀರಿಕವಾಗಿ ಎಲ್ಲ ರೀತಿಯಲ್ಲಿ ಕೂಡ ನೋವು ಅನುಭವಿಸಲೇಬೇಕಾಗ್ತದೆ. ಇದು ಒಂದು ಮಾತಿದೆ, ಮನೆ ಕಟ್ಟಿ ನೋಡು, ಮದುವೆ ಆಗಿ ನೋಡು ಅಂತೇಳಿ. ಹಿರಿಯರು ಹೇಳಿದ ಮಾತು 100ಕ್ಕೆ 100 ಸತ್ಯ ಅಂತ ಈಗ ಅನಿಸ್ತಾ ಇದೆ. ಒಂದು ಮಾತಿದೆ ನೋಡಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂತ. ಆ ಮಾತು ಅದಕ್ಕೆ ಅನ್ವಯ ಆಗ್ತದೆ. ಏನೇ ಇರಲಿ, ಒಂದು ಮನೆ ನಿರ್ಮಾಣ ಆಗಬೇಕು ಅಂತ ಒಂದು ಆಸೆ ಇತ್ತು. ಮೊದಲಾಗಿ ನಿವೇಶನದ ಆಯ್ಕೆ ಅಂತ ಒಂದು ಇದೆ. ನಿವೇಶನದ ಆಯ್ಕೆ, ಇದು ದೊಡ್ಡ ಒಂದು ಗುಡ್ಡ ಬಲ್ಲೆ ಎಲ್ಲ ಇದ್ದಂಥ ಜಾಗ ಇದು. ಇದನ್ನು ಆವಾಗ ನಾನು ಮನೆ ಆರಂಭಿಸುವ ಮೊದಲು ಯಾರಾದರೂ ಈ ಜಾಗ ನೋಡಿದರೆ ಅವರಿಗೆ ಇದರ ಒಂದು ಇದರ ಗೊತ್ತಾಗ್ತದೆ. ಮನೆ ನಿರ್ಮಾಣ ಬೇಕಾದರೆ ಅದಕ್ಕೆ ನಿವೇಶನದ ಆಯ್ಕೆ ಅಂತ ಒಂದು ಇರ್ತದೆ ನೋಡಿ. ಹಾಗೆ ನಾನು ಸ್ಥಳೀಯ ಒಂದು ಜ್ಯೋತಿಷರಲ್ಲಿ ಹೋಗಿ ಕೇಳಿದೆ, ಹೇಗೆ ಈ ಮನೆ ಆಗ್ಬೋದಾ ಅಂತ. ಹಾಗೆ ಅವರು ಹೇಳಿದರು, ಮನೆ ಆಗ್ಬೋದು, ನಾನು ಮೇಷ್ಟ್ರಾಗಿ ಒಂದು ಎಲ್ಲರ ಜೊತೆ ಗುರುತಿಸಿಕೊಂಡಿದ್ದ ಕಾರಣ ಆಗ್ಬೋದು ಮಾಸ್ಟ್ರೆ, ನೀವು ವಾಸ್ತುನವರೊಳ್ಳೆ ಒಂದು ಕೇಳಿ ಅಂತ ಹೇಳಿದರು. ಹಾಗೆ ವಾಸ್ತುನವರು ಮನೆ ಕಟ್ಟಬೇಕಾದ್ರೆ ವಾಸ್ತು ಮುಖ್ಯ ಅಂತೇಳಿ ಆವಾಗ ನನಗೆ ಅಂದಾಜಾಯಿತು. ಹಾಗೆ ನಾನು ಈ ಸುದ್ದಿ ಮೀಡಿಯಾದಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡಿದವ. ಆವಾಗ ನನಗೆ ಪುತ್ತೂರಿನ PJ ಜಗನ್ನಿವಾಸರವರದ ಪರಿಚಯ ಆಯಿತು. ಅವರು ವಾಸ್ತು ತಜ್ಞರು ಅಂತೇಳಿ ಅವರೊಂದು ಆ ಬ್ರ್ಯಾಂಡಲ್ಲಿ ಅವರು ಬೆಳೆದವರು. ನಾನು ಅವರನ್ನು ಸಂಪರ್ಕಿಸಿದೆ. ಸರ್, ನನ್ನ ಮನೆಗೆ ಒಂದು ನಿವೇಶನ ಆಯ್ಕೆ ಮಾಡಿದ್ದೇನೆ, ಅದು ವಾಸ್ತುವಿಗೆ ಯೋಗ್ಯವಾ ಅಂತೇಳಿ ಬಂದು ನೋಡ್ತೀರಾ ಅಂತ ಹೇಳಿದಾಗ, ಎಸ್ ಮಾಸ್ಟ್ರೇ, ನಿಮ್ಮ ಮನೆಗೆ ಮತ್ತು ನಾನು ನೋಡದಿದ್ದರೆ ಮತ್ತೆ ಇಲ್ಲಿ ನೋಡೋದು ಅಂತೇಳಿ ತತ್ಕ್ಷಣಕ್ಕೆ ಸ್ಪಂದಿಸಿದ್ರು. ಅವರು ಇಲ್ಲಿಗೆ ಬಂದು ಈ ಒಂದು ನಿವೇಶನವನ್ನು ನೀವು ಮಾಡ್ಬೋದು, ತೊಂದರೆ ಇಲ್ಲ, ಇದರಲ್ಲಿ ನಿಮಗೆ ತುಂಬ ಯಶಸ್ಸು ಸಿಗ್ಬೋದು ಅಂತೇಳಿ ನನಗೊಂದು
ಏನು ಉತ್ತೇಜನದ ಮಾತು ಹೇಳಿದರು. ಆ ನಂತರ ನಾನು JCB ಥರದ್ದು ತಗೊಂಡು ಬಂದು ಆ ಅರ್ತ್ ವರ್ಕಿನ ಕೆಲಸ ಎಲ್ಲ ಶುರು ಮಾಡಿದ ನಂತರ ಒಂದೊಂದೇ ಕೆಲಸಗಳು ಪೂರಕವಾಗಿ ಮೇಲೆ ಇರ್ತಾ ಬಂತು. ಒಂದೊಂದು ಆರಂಭದ 2 ವರ್ಷಗಳ ಹಿಂದೆ ನಾನು ಶುರು ಮಾಡಿರುವಂಥದ್ದು. ಇದರಲ್ಲಿ ತುಂಬ ಮಣ್ಣಿನ ಕೆಲಸಗಳೇ ತುಂಬ ಇತ್ತು. ಇದನ್ನೊಂದು ಸಮತಟ್ಟು ಮಾಡಬೇಕಾದ್ರೆ ಎದುರು ಗುಡ್ಡ ಇತ್ತು, ಹಿಂದೆ ಗುಂಡಿ ಇತ್ತು. ಆ ಗುಂಡಿ ಮತ್ತು ಗುಡ್ಡ ಒಂದು ಲೆವೆಲ್ ಆಗಬೇಕಾದ್ರೆ 1 ವರ್ಷ ಎಲ್ಲ ಕಾಯಬೇಕಾಯಿತು, ಮಣ್ಣಿನ ಗಟ್ಟಿತನವನ್ನೆಲ್ಲ. ಹೌದು, ಹಾಗೆ ಅದರ ಅಲ್ಲದೆ ಇದು ತುಂಬ ಅಂತಸ್ತುಗಳು ಬೇಕು ಅಂತೇಳಿ ನಾನು ಮೊದಲೇ ಲೆಕ್ಕಾಚಾರ ಹಾಕಿರುವ ಕಾರಣ ಇದಕ್ಕೆ ಪಿಲ್ಲರ್ಗಳ ಒಂದು ಲೆಕ್ಕಾಚಾರ ಕೂಡ ಮಾಡುವಾಗ ನನಗೆ ಸ್ವಲ್ಪ ಹೊರೆ ಆಯಿತು. ನಾನು ಮೊದಲು ಅದನ್ನು ಅನಿಸಿಕೊಂಡಿರಲಿಲ್ಲ. ಆಗ ಆರ್ಥಿಕದ ಒಂದು ಮುಗ್ಗಟ್ಟುತನ ಇದೆಲ್ಲ ಸಹಜ, ಎಲ್ಲರಿಗೂ, ಎಷ್ಟು ದುಡ್ಡಿದ್ದವನಿಗೂ ಕೂಡ ಮನೆ ಕಟ್ಟುವಾಗಲೇ ಅದರ ಬಗ್ಗೆ ಒಂದು ಪೆಟ್ಟು ತಿನ್ನುವಂಥದ್ದು ಅಂತ ಹೇಳುವಂಥದ್ದು. ಈ ಆರ್ಥಿಕ ಒಂದು ಪೆಟ್ಟು ತಿನ್ನುವಂಥ ಒಂದು ಪರಿಸ್ಥಿತಿ ನನಗೆ ಬಂತು. ಏನೋ ದೇವರ ಒಂದು ದಯೆ ಏನೋ ಎಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಹಂತವಾಗಿ ಈ ಒಂದು ಮನೆ ನಿರ್ಮಾಣದ ಕಾರ್ಯ ಆಯಿತು. ಆನಂತರ ಏನು ಇದರಲ್ಲಿ ಸುಮಾರು ಒಂದು 7-8 ಸಾವಿರ ಕಲ್ಲಿದೆ ಏನು ನಾನು ಬಳಸಿದ್ದೇನೆ. ಅದರ ಪ್ರತಿಯೊಂದು ಕಲ್ಲನ್ನು ಕೂಡ ನಾನು ಮುಟ್ಟಿದ್ದೇನೆ. ನಾನು ಅದನ್ನು ಈ ಮೇಲಂತಸ್ತಿಗೂ ಕೂಡ ನಾನು ನನ್ನ ಒಬ್ಬ ಕೆಲಸದವರು, ನನ್ನ ವೃತ್ತಿಯಲ್ಲಿದ್ದ ಕೆಲಸದವ್ರನ್ನು ರಾತ್ರಿ ಹಿಡಿದು ರಾಟೆಯಲ್ಲಿ ಮೇಲೆ ಇದ್ದು ನಾವು ಕೆಲಸದವರು ಬರುವ ಮೊದಲೇ ತಯಾರಿ ಮಾಡಿ ಇಟ್ಟಂತಹ ಮನೆ. ಇದರಲ್ಲಿ 100ಕ್ಕೆ 100 ಅಂತ ಹೇಳ್ಬೋದ್ರೆ 100ಕ್ಕೆ 200 ಅಂತ ಹೇಳ್ಬೋದು ನನ್ನ ಶ್ರಮ ಇದೆ ಈ ಮನೆಯಲ್ಲಿ. ನಾನು ಬೆವರು ಸುರಿಸಿ ಕಷ್ಟಪಟ್ಟು ರಾತ್ರಿ ಹಗಲು, ಮತ್ತು ಇದರಲ್ಲಿ ನನ್ನ ಮತ್ತು ನನ್ನ ಮಿಸಸ್ನ ಆರ್ಥಿಕ ಶಕ್ತಿ ಬಿಟ್ಟರೆ ಬೇರೆ ಯಾರ್ದು ಕೂಡ ನಾವು ಫಲಾಪೇಕ್ಷೆ ಪಡೆಯುವುದೂ ಇಲ್ಲ. ಮತ್ತು ಸಾಲ ಸೌಲಭ್ಯಗಳು ಅದು ಸಹಜ, ಪ್ರತಿಯೊಬ್ಬರು ಕೂಡ ಸಾಲ ಮಾಡದೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಲ ಕೊಡುವವರು ಕೂಡ ಇವನಿಗೆ ಕಟ್ಟಲಿಕ್ಕೆ ಸಾಧ್ಯ ಉಂಟು ಅಂತ ಆದರೆ ಮಾತ್ರ ಕೊಡ್ತಾರೆ, ಹೊರತು ಸುಮ್ಮನೆ ಅವರು ಕೊಡುವುದಿಲ್ಲ. ಒಟ್ಟಿನಲ್ಲಿ ಮನೆ ನಿರ್ಮಾಣ ಆಯಿತು. ಮನೆ ನಿರ್ಮಾಣ ಆದ ನಂತರ ವಾಸ್ತು ಪ್ರಕಾರವಾಗಿ ಮಾಡಬೇಕು ಅಂತ ನಾನು ಆ ಸರನ್ನು ಒಂದು ಅದಕ್ಕೆ ನಕ್ಷೆ ತಯಾರಿ ಮಾಡಿದರೆ ನಕ್ಷೆ ತಯಾರಿ ಮಾಡಿ ಕೊಟ್ಟರು. ಮತ್ತು ಅವರು ಸರ್ ತುಂಬ ಬ್ಯುಸಿ ಇರುವ ವ್ಯಕ್ತಿ, ಮತ್ತು ಅವರು ತುಂಬ ನನಗೆ ಇದು ರಾಮಕುಂಜದ ಈ ಸ್ಥಳೀಯ ಒಂದು ಗ್ರಾಮೀಣ ಪ್ರದೇಶ ಆದ ಕಾರಣ ಸರ್ ಪುತ್ತೂರಿನಲ್ಲಿ ಇರುವ ಕಾರಣ ಅವರಿಗೆ ಇಲ್ಲಿ ಬಂದು ಎಲ್ಲವನ್ನು ಮಾಡಿ ಹೋಗುವಂಥ ವ್ಯವಸ್ಥೆಗೆ ಕಷ್ಟ ಸಾಧ್ಯ ಆಗ್ತದೆ ಅಂತೇಳಿ ನಾನು ಸ್ಥಳೀಯ ಇಂಜಿನಿಯರ್ಗಳನ್ನೇ ಬಳಸಿಕೊಂಡು ಸ್ಥಳೀಯ ಒಂದು ಇದರ ಗಾರೆ ಕೆಲಸಕ್ಕಾಗಲಿ ಎಲ್ಲ ಕೆಲಸಕ್ಕೂ ಸ್ಥಳೀಯರನ್ನೇ ಬಳಸಿಕೊಂಡು ಈ ಮನೆ ನಿರ್ಮಾಣದಲ್ಲಿ ತೊಡಗಿಸಿಕೊಂಡೆ. ಈಗ ಈ ಮನೆಯ ಪ್ಲಾನಿಂಗ್ ಅಲ್ಲಿ ಇಂಜಿನಿಯರ್ ಕೊಟ್ಟಂತ ಪ್ಲಾನ್ ಇದೆ ಅಥವಾ ನಿಮ್ಮ ವೈಯಕ್ತಿಕವಾದಂಥ ಪ್ಲಾನ್ ಏನಾದ್ರು ಇದೆಯಾ? ಇದು ಹೀಗಾಗಬೇಕು, ಕಿಚನ್ ಹೀಗೆ ಇರಬೇಕು, ಅಥವಾ ಮೇಲಂತಸ್ತಿನಲ್ಲಿ ಈ ತರ ಇರಬೇಕು, ಬೆಡ್ರೂಮ್ ಹೀಗೆ ಇರಬೇಕು ಅಂತ? ಸರ್, ಈ ವಾಸ್ತು ಅಂತ ಪರಿಕಲ್ಪನೆ ಯಾವಾಗ ಮೊದಲ ಒಂದು ಜ್ಯೋತಿಷ್ಯರು ಹೇಳಿದ್ರು ಆವಾಗಲೇ ನಾನು ಅನೇಕ ವಾಸ್ತು ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದೆ ಸರ್. ನಾನು 4-5 ಎಲ್ಲಿ ಹೋದ್ರು ಕೂಡ ಈ ಪುಸ್ತಕದ ಅಂಗಡಿಗಳು ಎಲ್ಲೆಲ್ಲಿದೆ ಅದರಲ್ಲಿ ವಾಸ್ತು ಪುಸ್ತಕ ಎಲ್ಲಿಂಟು ಮನೆಯದು ಅಂತ ಹುಡುಕಿ ನೋಡಿ ಅದರಲ್ಲಿ ಸಾಧಾರಣವಾಗಿ ನೋಡ್ತಾ ಹೋದೆ. ಅಂದ್ರೆ ನನಗೆ ಮೊದಲಾಗಿ ಗೊತ್ತಿರಬೇಕು ಅಂತ. ಮೊದಲ ಆ ಪುಸ್ತಕ ಕಣ್ಣಿಗೆ ಬಿದ್ದರೂ ಬೇಡ ಆಗಿತ್ತು. ಇದು ಎಲ್ಲಿ ನಮಗೆ ಏನು ಅನಿವಾರ್ಯ ಅಗತ್ಯ ಅಂತ ಹೇಳುವಾಗ ನಾನು ಅದನ್ನು ಮಾಹಿತಿ, ಆ ವಾಸ್ತು ಪುಸ್ತಕದ ಮಾಹಿತಿಗೆ ಹೋದೆ. ಮತ್ತು ವಾಸ್ತು ಪುಸ್ತಕದ ಮಾಹಿತಿ ಮತ್ತು ಇವರು ಕೊಟ್ಟ ನಕ್ಷೆ ಟ್ಯಾಲಿ ಆಗ್ತಾ ಇದ್ದ ಕಾರಣ ನನಗೆ ಅದು ಆಗ್ನೇಯದಲ್ಲಿ ಅಡಿಗೆ ಕೋಣೆ, ವಾಯುವ್ಯದಲ್ಲಿ ಬಾತ್ರೂಮ್, ಎಲ್ಲ ಇದರಲ್ಲಿ ಕೂಡ ಹೆಚ್ಚಿಗೆ ಅದೇ ಇರೋದು. ಮತ್ತು ಪೂರ್ವಕ್ಕೆ ಬಾಗಿಲಿದ್ರೆ ಬಹಳ ಅಭಿವೃದ್ಧಿ, ಈ ರೀತಿಯೆಲ್ಲ ನನಗೆ ಅದು ಆಗ್ತದಿಲ್ಲೋ, ನನಗೆ ಅದು ಅಷ್ಟೊಂದು ಗೊತ್ತಿಲ್ಲ. ನಾನು ಅದನ್ನು ವಾಸ್ತು ಅಂತ ಹೇಳಿದ್ರೆ ನನಗೆ ವೈಜ್ಞಾನಿಕ ಸ್ವಲ್ಪ ಇಷ್ಟ. ಇದು ಎಲ್ಲವನ್ನು ಕೂಡ ದೇವರ ಮೇಲೆ ಭಾರ ಹಾಕಿದರೆ ನಾವೇನು ಮಾಡುವಂಥದ್ದು. ಹಾಗೆ ಏನೇ ಇರಲಿ, ಇದರಲ್ಲಿ ಹೀಗೆ ಒಳ್ಳೇದಾಗ್ತದೆ ಅಂದರೆ ಒಳ್ಳೇದಾಗುವ ಕಡೆಗೆ ನಾವು ಯೋಚನೆ ಮಾಡಬೇಕು ಹೊರತು ಹಾಗೆ ಆಯಿತು. ಮತ್ತು ಬೇರೆಯವರ ಅಭಿಪ್ರಾಯವನ್ನು ಕೂಡ ತಗೊಂಡೆ. ಮತ್ತು ನಾನು MA B.Ed LLB ಇಷ್ಟು ಓದಿದ್ದೇನೆ ಸರ್. ನಾನು MA ಕೊಣಾಜಿಯಲ್ಲಿ ಇರುವಾಗ ನನ್ನ ಮಿತ್ರ ಕೋಟ್ಯಪ್ಪ ಪೂಜಾರಿ ಅಂತ ನನ್ನ ಒಂದು ಸಂಪರ್ಕ ಇತ್ತು. ಅವರು ಮೀಡಿಯಾದವರಿಗೆ ಎಲ್ಲರಿಗೂ ಸಹ ಪುತ್ತೂರಿನ ಆಸುಪಾಸಿನವರಿಗೆ ಕೋಟ್ಯಪ್ಪ ಪೂಜಾರಿ ಅಂತೇಳಿ ಗೊತ್ತು. ಅವರು ನನ್ನ ಜೀವದ ಗೆಳೆಯ ಅಂತ. ಕೋಟ್ಯಪ್ಪ ಪೂಜಾರಿ ಅವರದ್ದು ಕೂಡ ಒಂದು ಕನಸಿತ್ತು. ಏನು ಅಂತಂದರೆ ಅವರು ನನ್ನ ಈ ಅಡಿಗಳು ಹಾಕುವಾಗ ಅವ್ರ ಜೊತೆಗೆ ಇದ್ದರು. ಪ್ರಕಾಶ ಇಲ್ಲಿ ಕಟ್ಟಿನಾಗ ಈ ಊರಿಗೆ ಇಪ್ಪುನಣ ಅಂತ ನನಗೆ ಒಂದು ಮಾತು ಹೇಳಿದರು ಅವರು. ಆವಾಗ ಅದರ ಅರ್ಥ ಏನು,
ನಾನು ಕೂಡ ನಿನ್ನ ಜೊತೆ ಇರ್ತೇನೆ, ಇರ್ತೇನೆ, ನನ್ನನ್ನು ಯಾಕೆ ಬಿಡ್ತೀಯಾ ಅನ್ನೋಂಥದ್ದೊಂದು ಮಾತಿನ ಅರ್ಥ ಇರ್ಬೋದು ಅಂತೇಳಿ ನಾನು ಮೇಲಂತಸ್ತು ಎಲ್ಲವೂ ಕೆಳಗಿದ್ದಷ್ಟೇ ಮೇಲೆ ಇರಬೇಕು ಅಂತ ಮೊದಲಾಗಿ ಯೋಚನೆ ಮಾಡಿರಲಿಲ್ಲ. ಆದರೆ ನನ್ನ ಮಿತ್ರ ಕೋಟ್ಯಪ್ಪ ಈ ರೀತಿಯ ಒಂದು ಮಾತು ಹೇಳುವಾಗ ನನಗೆ ಮೇಲೆ ಕೂಡ ಕೆಳಗೆ ಹೇಗಿದೆ ಹಾಗೇ ಮೇಲೆ ಕೂಡ ಇರಬೇಕು ಅನ್ನೋಂಥದ್ದು ಒಂದು ಯೋಚನೆಗೆ ನಾನು ಒಂದು ಯೋಚನೆ ಬಂತು. ಹಾಗಾಗಿ ಈಗ ಎಲ್ಲ ಮನೆಗಳಲ್ಲಿ 2 ಕಾರ್ ಶೆಡ್ಗಳು ನೀವು ನೋಡಿರ್ಲಿಕ್ಕಿಲ್ಲ. ಈ ಮನೆಯಲ್ಲಿ 2 ಕಾರ್ ಶೆಡ್ ಇದೆ ನೋಡಿ. ಎಲ್ಲರಿಗೂ ಪ್ರಶ್ನೆ ಬರ್ಬೋದು, 2 ಕಾರ್ ಶೆಡ್ಡಿನ ಅಗತ್ಯ ಇದೆಯಾ ಅಂತೇಳಿ. ಈ 2 ಕಾರ್ ಶೆಡ್ಡಿನ ಅಗತ್ಯ ಹಾಗೆ ಅಂತ ನನಗೂ ನನ್ನ ಮಿತ್ರನ ಕಾರು, ಅವರ ಕಾರು ಕೂಡ ಅಂಗಳದ ಬಿಸಿಲಲ್ಲಿ ಇರಬಾರ್ದು, ನನ್ನ ಕಾರು ಕೂಡ ಬಿಸಿಲಲ್ಲಿ ಇರಬಾರ್ದು. ಈ ರೀತಿಯ ಒಂದು ಲೆಕ್ಕಾಚಾರದಲ್ಲಿ ಮಾಡಿದೆವು. ಹಾಗೆ ಇದು ಅಂದರೆ ನಾನೇನು ಅವನ ಹಣದ ಆ ವಿಚಾರದಲ್ಲಿ ಏನಿರಲಿಲ್ಲ. ಅವನಮ್ಮ ಮನೆಯಲ್ಲಿ ಇರುವುದಾದರೆ ಅವನಿಗೆ ಕೂಡ ನನ್ನಲ್ಲಿ ಏನು ನಾನು ಹೇಗೆ ಅನುಭವಿಸ್ತೇನೆ ಈ ಮನೆಯನ್ನು ಅವನು ಕೂಡ ಆ ರೀತಿ ಅನುಭವಿಸಬೇಕು ಅನ್ನೋಂಥದ್ದು. ಮಿತ್ರ ಅಂದರೆ ಹಾಗೆ ಅಲ್ವಾ, ಆ ರೀತಿಯಲ್ಲಿ ಯೋಚನೆ ಮಾಡಿರುವಂಥದ್ದು. ಹಾಗೆ ಆದರೆ ವಿಧಿ ಲೀಲೆ ಬೇರೆ ಇರ್ತದೆ ನೋಡಿ. ನಾನು ಇವತ್ತಿಗೆ 1 ವರ್ಷ 1 ತಿಂಗಳ ಹತ್ತಿರ ಆಯಿತು ನಾನು ನನ್ನ ಪ್ರಾಣ ಸ್ನೇಹಿತ ಕೋಟ್ಯಪ್ಪ ಪೂಜಾರಿಯವರನ್ನು ಕಳ್ಕೊಂಡೆ. ಆವಾಗ ನನಗೆ ತುಂಬ ನೋವಾಯಿತು. ಮನೆ ಪೂರ್ಣ ಆಗಿ ಪೇಂಟಿಂಗ್ ಕೆಲಸ ಏನೋ ಆ ಹಂತದಲ್ಲಿ ಏನೋ ಕಾಂಪೌಂಡ್ ಕೆಲಸ ಆಗಿರಲಿಲ್ಲ. ಆವಾಗ ನಾನು ನೊಂದೆ, ನನಗೆ ಇನ್ಯಾರಿದ್ದಾರೆ, ನಾನು ಒಬ್ಬನೇ ಅದೇ ಅಲ್ವಾ ಅಂತೇಳಿ. ಆದರೂ ಮುಟ್ಟಿದ ಕೆಲಸ ಮುಗಿಸ್ಬೇಕಲ್ವಾ, ಹಾಗೆ ಏನೋ ಮುಗಿಯಿತು. ಅಂತೂ ಅವ ನನ್ನ ಹೃದಯದಲ್ಲಿದ್ದಾನೆ, ಅವ ಈ ಮನೆಯಲ್ಲಿ ಖಂಡಿತ ಇದ್ದೇ ಇರ್ತಾನೆ ಅಂತ ಭಾವಿಸಿದ್ದೇನೆ. ಮತ್ತು ಮನೆಯ ಕೆಲಸ ಹೀಗೆಲ್ಲ ಆಯಿತು. ಅಂತೂ ಒಂದು ಮನೆಗೆ ಎಲ್ಲ ರೀತಿಯ ಒಂದು ಈಗ ಒಳಗಿನ ಪರಿಕರಗಳನ್ನು ಇನ್ನೂ ಅಷ್ಟೇ ತರಬೇಕಷ್ಟೇ, ಅದೆಲ್ಲ ರೆಡಿ ಆಗಿದೆ. ಈಗ ಕಂಜೆಸ್ಟೆಡ್ ಆಗ್ಬೋದು ಅಂತೇಳಿ ತರಲಿಲ್ಲ. ಫರ್ನಿಚರ್ಸಿನ ಬಗ್ಗೆ ನಾನು ಮಾತಾಡ್ತಿರೋದು. ಕಾಂಪೌಂಡು ಬೇಕು ನೋಡಿ. ಒಂದು ಮನೆಗೆ ಬರೀ ಮನೆ ಒಂದು ವಿನ್ಯಾಸ ಆದರೆ ಸಾಕಾಗೋದಿಲ್ಲ, ಅದಕ್ಕೆ ಕಾಂಪೌಂಡ್ ಆದ ಕೂಡಲೇ ಅದೊಂದು ಪರಿಪೂರ್ಣ ಅಂತ ಆಗ್ತದೆ. ಅದಕ್ಕೆ ಗೇಟು ಬೇಕು, ಎಲ್ಲವೂ ಬೇಕು. ಆವಾಗ ಒಂದು ಫೋಟೋಕ್ಕೆ ಫ್ರೇಮ್ ಹಾಕಿದ ಕೂಡಲೇ ಅದು ಫೋಟೋ ಅಂತೇಳಿ ಒಂದು ಅದರ ಒಂದು ಇದೇ ಬೇರೆ ಇರ್ತದೆ. ಹಾಗೆ ಈ ಮನೆಗೆ ಎಲ್ಲ ಕಾಂಪೌಂಡ್ ಒಂದು ಇರಬೇಕು ಅಂತೇಳಿ ಒಂದು ಕನಸು ಬಂತು. ಹಾಗೆ ಒಂದು ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿದ್ದೇನೆ. ಅಂತೂ ಮತ್ತೆ ಏನಾಗಿದೋ ಇನ್ನು ಕೊರತೆಗಳು ಕಂಡಾಪಟ್ಟೆ ಇರ್ಬೋದು, ಎಲ್ಲ ಕೊರತೆಗಳನ್ನು ನೀಗಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಅಂತೂ ನನಗೆ ಸಂತೃಪ್ತಿ ನನ್ನ ಮಟ್ಟಿಗೆ ಆಗಿದೆ, ಖಂಡಿತ ಆಗಿದೆ. ಮತ್ತೆ ಇದನ್ನು ಈ ಇನ್ವಿಟೇಷನ್ ಆಮಂತ್ರಣ ಪತ್ರಿಕೆ ನೋಡಿ, ಇದರಲ್ಲಿ ಒಂದು 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 ಏನಿದೆ, ಒಂದು ಸ್ವಾರಸ್ಯ ಇದೆ. ಇನ್ವಿಟೇಷನ್ ನಾವು ಅಂತ ಲಾಸ್ಟ್ ಮೂಮೆಂಟ್ಗೆ ಆಗುವಾಗ ದುಡ್ಡಿನ ಎಲ್ಲರಿಗೂ ಶಾರ್ಟೇಜ್ ಆಗ್ತದೆ ನೋಡಿ. ದುಡ್ಡು ಬೇಕೇ, ಎಲ್ಲದಕ್ಕೂ ದುಡ್ಡು ಇನ್ನುವಂಥದ್ದು. ಲಾಸ್ಟಿಗೆ ಇನ್ವಿಟೇಷನ್ ಪ್ರಿಂಟ್ ಆಗೋದು ಅಂತ ಆಯಿತು. ದಿನ ಇಡಬೇಕು, ಅದು ಇನ್ವಿಟೇಷನಲ್ಲಿ ಕಡಿಮೆ ಚೀಪ್ ಇನ್ವಿಟೇಷನ್ ಮಾಡಬೇಕು ಅಂತ ಹೋದೆ. ಅಂದರೆ ₹1 ಕೂಡ ಇನ್ವಿಟೇಷನ್ ಆಗ್ತದೆ. 1,000 ಮುಗಿತದೆ. ಆಗ ನಮ್ಮ ಸುದ್ದಿಯ ಮಿತ್ರ ಲೋಕಯ್ಯ ಅವರು ಸಿಕ್ಕಿದ್ರು ನನಗೆ ಒಂದು ಕಡೆಯಲ್ಲಿ. ಅವರು ಹೇಳಿದರು, ಅತ್ತೆ ಪ್ರಕಾಶ್ ಇಂಚಿನ ಇನ್ವಿಟೇಷನ್ ಮಲ್ಪೋಣ ಅಂತ, ಬುಕ್ ಎಂಚಿನ ಮಲ್ಪೋಣ, ಬೇತೆ ಎಂಚಿನ ಉಂಟು ಅಂತ. ಹಾಗೆ ಅವರ ಮಗ ರಾಜೇಶ್ ಅಂತ ಅವರು ಸುದ್ದಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸರ್, ನಿಮ್ಮ ಮನೆಗೆ ಈ ರೀತಿ ಒಂದು ಆಮಂತ್ರಣ ಪತ್ರಿಕೆ ಮಾಡುವ ಅಂತೇಳಿ ನನಗೆ ಅದರನ್ನೊಂದು ಪ್ರಾತ್ಯಕ್ಷಿಕೆ ಕೊಟ್ಟರು. ಆ ರೀತಿ ಒಂದು ಇನ್ವಿಟೇಷನ್ ಆಯಿತು. ಆ ಇನ್ವಿಟೇಷನ್ ನೋಡಿ ಎಲ್ಲರಿಗೂ ಕೂಡ ಒಂಥರ ಒಂದು ಖುಷಿ ಆಯಿತು. ಅಷ್ಟು ಕ್ರಿಯೇಟಿವಿಟಿ ಇದೆ ಆ ಇನ್ವಿಟೇಷನಲ್ಲಿ. ಆಯಿತು, ಇನ್ವಿಟೇಷನ್ ಹಂಚಿ ಆಯಿತು. ಮತ್ತು ಇದು ಒಂದು ವಾಸ್ತು ಅಂತ ಫಸ್ಟಿಗೆ ಹೇಳಿದಲ್ಲ, ನಾನು ಏನೂ ಯೋಚನೆ ಮಾಡಲಿಲ್ಲ ಹೀಗೆ ಆಗಬೇಕು ಅಂತ. ಆದರೆ ಇದು ಈ ರೀತಿ ಮಟ್ಟಕ್ಕೆ ಹೋಗಿರುವಂಥದ್ದು ಇದಕ್ಕೆ ವಾಸ್ತು ಕಾರಣವೋ ಅನ್ನುವಂಥದ್ದು ನನಗೇನೋ ಒಂದು ಗುಮಾನಿ ಇದೆ. ಆಯಿತು, ಸುಸೂತ್ರ ದಿನ ಫಿಕ್ಸ್ ಆಯಿತು. ದಿನ ಫಿಕ್ಸ್ ಆದ ನಂತರ ಸೀಮಿತ ಒಂದು 10 ದಿವಸ, ಒಂದು 20 ದಿವಸದ ಒಳಗಿನ ಇದೊಂದು ತಯಾರಿ. ತುಂಬ ತಯಾರಿ ಆಗಲೇ ಇಲ್ಲ. ಒಂದು ಕಡೆಯಲ್ಲಿ ಕೆಲಸ ಆಗ್ತಾ ಇತ್ತು, ಒಂದು ಕಡೆ ನನಗೆ ದಿನ ಫಿಕ್ಸ್ ಆಗಬೇಕು ಅಂತ ಇತ್ತು. ಆ ಇಂಟರ್ಲಾಕಿನವ್ರದ್ದು ಕೂಡ ಹಾಗೆ. ಇಂಟರ್ಲಾಕ್ ಮಾಡಿದವರು ಕೂಡ ನನಗೆ ಅವರಿಗೆ ಕೇವಲ 1 ವಾರ ಅವಕಾಶ ಕೊಟ್ಟದ್ದು. ಆ 1 ವಾರದಲ್ಲಿ ಬಹಳ ಚಂದ ಮಾಡಿಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಬಾಕಿ ಇದೆ, ಅದನ್ನು ಈಗ 1-2-3 ದಿನದಲ್ಲಿ ಮುಗಿಸಿಕೊಡ್ತಾರೆ. ಅಂತೂ ಈ ಇನ್ವಿಟೇಷನ್ ಪ್ರಿಂಟ್ ಆದ ನಂತರ ಎಲ್ಲರಿಗೂ ಕೊಡೋದು. ನಾನು ಒಂದು 100 ಜನರಿಗೆ ಮಾಡಿ ಹಬ್ಬ ಒಳಗೆ ಹೋಗುದಾ ಅಂತ ಇದ್ದೆ ನಾನು. ಅಷ್ಟೊತ್ತಿಗೆ ಇಷ್ಟೆಲ್ಲ ಮಾಡಿ ಆಯಿತು, ಇನ್ನು 100 ಜನರಿಗೆ ಮಾಡಿದರೆ ನನ್ನ ಬಂಧು ಮಿತ್ರರು ಹಿತೈಷಿಗಳು ಕೇಳ್ತಾರೆ, ನೀನು ಮನೆ ಕಟ್ಟಿದ್ಯಾ ಮರೆ, ನಮ್ಮನ್ನು ಕರೀಲಿಲ್ಲ, ನಮ್ಮನ್ನು ಕರೀಲಿಲ್ಲ ಅಂತ ಕೇಳ್ತಾರೆ. ಆಗ ಇದನ್ನು ಸ್ವಲ್ಪ ವಿಸ್ತರಿಸಿಕೊಂಡೆ. ಜೀವಮಾನದಲ್ಲಿ 1 ಮನೆ ಕಟ್ಟುವಂಥದ್ದು, ಕಟ್ಟಿದ ನಂತರ ಹಿತೈಷಿಗಳನ್ನು ಕರೀಲೇಬೇಕು.
ಕರೆದು ಅವರನ್ನೊಂದು ಉಪಚಾರ ಮಾಡಬೇಕು ಅಂತ. ಮತ್ತು ನನ್ನ ಬಂಧು ಮಿತ್ರರು ನನ್ನ ಒಂದು ಅನಿಸಿಕೆಗೆ ಅಪೇಕ್ಷೆಗೆ ಎಲ್ಲದಕ್ಕೂ ಕೂಡ ಏನು ಹಾಲೆರೆದರು ಅಂತಲೇ ಹೇಳ್ಬೋದು. ಅದಕ್ಕೆ ಸ್ಪಂದಿಸಿದರು. ಆ ಕಾರಣಕ್ಕಾಗಿ ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ಈ ಮನೆಯ ಗೃಹ ಪ್ರವೇಶ ಎಲ್ಲ ಕಡೆಯಲ್ಲಿ ಆಗ್ತದೆ ನೋಡಿ. ಮನೆ ಕಟ್ಟಿದರೆ ಗೃಹ ಪ್ರವೇಶ ಆಗಲೇಬೇಕು. ನಾನು ಬಾಲ ವಿಕಾಸ ಸಂಸ್ಥೆಯಲ್ಲಿ ಶಿಕ್ಷಕನಾಗಿ ನನ್ನ ವೃತ್ತಿಯನ್ನು ಆರಂಭಿಸಿದ್ದದು. ಅಲ್ಲಿ ಸುಮಾರು 1998ರ ಆಸುಪಾಸಿನಲ್ಲಿ ಅಲ್ಲಿ ಒಬ್ಬ ಯಾಸೀರ್ ಅನ್ನುವಂಥ ಹುಡುಗ ನನಗೆ ಅಲ್ಲಿ ಶಿಷ್ಯನಾಗಿ ಸಿಕ್ಕಿದ. ಆವ ಒಂದು ಮ್ಯೂಸಿಯಂ ಅಂತ ಒಂದು ಮಾಡಿದ. ನಾನು ಅಲ್ಲಿ ಒಂದು ನನ್ನ ಮಾತಿಗೆ ಪ್ರೇರಣೆ ಏನೋ ಮ್ಯೂಸಿಯಂ ಅಂತ ಮಾಡಿದ. ನಾನು ಅವನ ಮನೆಗೆ ಇನ್ವಿಟೇಷನ್ ಅಂತ ಕೊಡಲಿಕ್ಕೆ ನೋಡ್ತೇನೆ. ಅದು ಮ್ಯೂಸಿಯಂ ಅಲ್ಲ, ಅದು ಈ ಜಾಗತ್ತೇ ಇದೆ ಅಲ್ಲಿ. ಅದನ್ನು ನೋಡಿ ನಾನೇ ನಿಬ್ಬೆರಗಾದೆ. ಅಣ್ಣ, ನೀನು ನಾನು ಪ್ರಕಾಶ್ ಸರಿಂದಾಗಿ ನೀನು ಮಾಡಿದ್ದಿ ಅಂತ ಎಲ್ಲ ಹೇಳ್ತಾ ಇದ್ದೀಯಾ, ಪ್ರಕಾಶ್ ಸರ ಮನೆಯಲ್ಲಿ ಇದನ್ನೊಂದು ಡೆಮೋ ಮಾಡ್ಬೋದನ್ನ ಅಂತ ಕೇಳಿದೆ. ಸರ್, ನಿಮ್ಮ ಮನೆಯಲ್ಲಿ ನಾನು ಮಾಡದಿದ್ರೆ ಮತ್ತೆ ಎಲ್ಲಿ ಮಾಡೋದು ಸರ್, ನನಗೆ ಇಂಥ ಒಂದು ಅವಕಾಶ ಎಲ್ಲಿ ಸಿಗ್ತದೆ ಅಂತೇಳಿ ನಾನು ಹೇಳೋದಕ್ಕಿಂತ ಜಾಸ್ತಿ ಪ್ರೇರಣೆ ತಗೊಂಡ್ರು. ಅವರು ಅದನ್ನು ಇಲ್ಲಿ ಮಾಡಿದರು ಕೂಡ. ಇದು ಒಂದು ರೀತಿಯ ಮೆಸೇಜ್ ಸಿಕ್ಕಿತು. ಗೃಹ ಪ್ರವೇಶ, ಗೃಹದಲ್ಲಿ ಲಕ್ಷ್ಮಿ ಇರ್ತಾರಂತೆ. ಲಕ್ಷ್ಮಿ ಅಂತ ಹೇಳಿದ್ರೆ ದುಡ್ಡು. ಈ ದುಡ್ಡನ್ನೇ ಪ್ರದರ್ಶನ ಮಾಡಿರುವಂಥದ್ದು. ಅದು ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ದುಡ್ಡು ಅಂತ ಹೇಳಿದ್ರೆ ನಮ್ಮ ಇಡೀ ಜಗತ್ತೇ ಇರೋದು ದುಡ್ಡಿನ ಆಸುಪಾಸಲ್ಲಿ ಗಿರಿಕಿ ಹೊಡಿತಾ ಇರೋದು. ಎಷ್ಟು ಶ್ರೀಮಂತನಿಗೂ ದುಡ್ಡು ಬೇಕು, ಎಷ್ಟು ಬಡವನಿಗೂ ದುಡ್ಡು ಬೇಕು. ಆ ದುಡ್ಡಿನ ಬಗ್ಗೆನೇ ಇಲ್ಲಿ ಮಾಹಿತಿ ಕೊಟ್ಟರೆ ಇನ್ನಷ್ಟು ಅರ್ಥ ಬರ್ತದೆ ಅನ್ನುವಂಥ ರೀತಿಯಲ್ಲಿ ಅವನನ್ನು ಕರೆಸಿ ಇಲ್ಲಿ ಒಂದು ಡೆಮೋ ಕೊಟ್ಟೆವು. ಅದು ಎಷ್ಟು ಜನರಿಗೆ ಇಷ್ಟ ಆಯ್ತಾ ಇಲ್ವಾ ನಮಗೂ ಗೊತ್ತಿಲ್ಲ. ಅಂತೂ ಒಂದು ಕಾರ್ಯಕ್ರಮ ನಡೀತು. ಗಣ್ಯರು, ನಾನು ಕರೆದ ಎಲ್ಲ ಗಣ್ಯರು ಕೂಡ ನನ್ನ ಮನವಿಗೆ ಸ್ಪಂದಿಸಿ ಬಂದಿದ್ದಾರೆ. ನನ್ನ ಈ ಒಂದು ಮನೆಯ ಗೃಹ ಪ್ರವೇಶಕ್ಕೆ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಲಿಕ್ಕೆ ನನ್ನ ಆದಿಚುಂಚನಗಿರಿ ಸ್ವಾಮೀಜಿ ಕಾರಣ. ನಾನು ಸ್ವಾಮೀಜಿಯವರನ್ನು ಇಟ್ಟುಕೊಂಡು ಗೃಹ ಪ್ರವೇಶ ಮಾಡಬೇಕು ಅಂದರೆ ಅಪೇಕ್ಷೆ ಪಟ್ಟವ. ಸ್ವಾಮೀಜಿ ಇಲ್ಲದೆ ನನ್ನ ಯಾವ ಕಾರ್ಯಗಳು ಕೂಡ ಮಾಡಲಿಕ್ಕೆ ನನಗೆ ಉಮೇದು ಇಲ್ಲ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ, ಒಂದು ಸೀಮಿತ ಅವಧಿ, ಇನ್ನೊಂದು ನನಗೆ ಮಂಗಳೂರಿನ ಕಾವೂರಿನ BGSನ ಆ ಧರ್ಮಪಾಲನಾಥ ಸ್ವಾಮೀಜಿಯವರ ಜೊತೆಗೆ ನನಗೆ ಆದಿಚುಂಚನಗಿರಿ ಶೃಂಗೇರಿ ಮಠ ಅಂತ ಇದೆ, ಅಲ್ಲಿ ಕೂಡ ಗುಣನಾಥ ಸ್ವಾಮೀಜಿ ಅಂತ ಇದ್ದಾರೆ. ಗುಣನಾಥ ಸ್ವಾಮೀಜಿಯವರು ಅಂತ ಇದ್ದಾರೆ. ಹಾಗೆ ಹಾಸನದಲ್ಲಿ ನಮ್ಮ ಶೃಂಗೇರಿ ಆದಿಚುಂಚನಗಿರಿ ಮಠ ಇದೆ, ಅಲ್ಲಿ ಶಂಭುನಾಥ ಸ್ವಾಮೀಜಿ ಅಂತಿದ್ದಾರೆ. ಈ ಮೂವರು ಕೂಡ ನನಗೆ ತುಂಬ ಆತ್ಮೀಯರಾಗಿರುವ ಕಾರಣ ನಾನು ಅವರಿಬ್ಬರನ್ನು ಬಿಟ್ಟು ಧರ್ಮಪಾಲನಾಥ ಸ್ವಾಮೀಜಿಯನ್ನು ಮಾತ್ರ ಕರೆದ್ರೆ ನನಗೆ ಅವರಿಗೆ ಉತ್ತರಿಸಲಿಕ್ಕೆ ಆಗೋದಿಲ್ಲ. ಹಾಗೆ 3 ಜನರಿಗೂ ನಾನು ಉತ್ತರದಾಯಕ ಆಗಬೇಕು ಅಂತ ನಿಟ್ಟಿನಲ್ಲಿ ಇನ್ನೊಂದು ದಿವಸಕ್ಕೆ ಸ್ವಾಮೀಜಿಗಳನ್ನು ಈ ಮನೆಗೆ ಕರೆಸಿಕೊಳ್ಬೇಕು, ಅವರನ್ನು ಉಪಚರಿಸಿಕೊಳ್ಬೇಕು ಅಂತ ಅದನ್ನೊಂದು ಪಕ್ಕಕ್ಕಿಟ್ಟು ನಾನು ಮೊದಲು ಮನೆಗೆ ಒಳಗೆ ಹೋಗಿಕೊಳ್ತೇನೆ ಅಂತೇಳಿ ಹಾಗೆ ಮಾಡಿಕೊಂಡು ಈಗ ಒಂದು ಗೃಹ ಪ್ರವೇಶಕ್ಕೆ ಅಂತ ಹಾಗೆ ಈಗ ಗೃಹ ಪ್ರವೇಶದ ಅಂತಿಮ, ನಾವು ಇನ್ನೂ ಒಳಗೆ ಹೋಗಲಿಲ್ಲ. ಬಂದವರೆಲ್ಲ ಏನು ಹೇಳಿದ್ರು? ಬಂದವರೆಲ್ಲ ಏನು ಹೇಳಿದರು ಅಂತ ಹೇಳೋದು, ತುಂಬ ಪ್ರಶಂಸೆಗಳೇ ಬಂತು. ಅವರಿಗೆ ಕರೆದದ್ದು ತುಂಬ ಇಷ್ಟ ಆಯ್ತಂತೆ. ನಾನು ಇಲ್ಲಿ ಏನು ವ್ಯವಸ್ಥೆಗಳಿತ್ತು ಅದಕ್ಕೆಲ್ಲ ಅವರಿಗೆ ಖುಷಿ ಆಯ್ತಂತೆ. ನನಗೆ ಅದಕ್ಕಿಂತ ದೊಡ್ಡ ನಾನು ಇನ್ನೂ ಊಟ ಆಗಲಿಲ್ಲ ನೋಡಿ, ಎಲ್ಲರದ್ದು ಊಟ ಆಗಿರ್ಬೋದು. ನಾನು ಬೆಳಿಗ್ಗೆ 1 ಗ್ಲಾಸ್ ನೀರು 2 ಜ್ಯೂಸ್ ಕುಡ್ದವ. ನನಗೆ ಸಂತೃಪ್ತಿ ಆಗಿದೆ. ನನಗೆ ತುಂಬ ಇಷ್ಟಾಗಿದೆ. ನಾನು ತುಂಬ ಇಷ್ಟಪಟ್ಟರು ಎಲ್ಲರೂ ಕೂಡ, ಖುಷಿ ಆಯಿತು. ನಾನು ಗಣ್ಯರನ್ನು ಫೋನಲ್ಲೇ ಸಂಪರ್ಕಿಸಿದ್ದು. ಸುಳ್ಯಾದಿ ಕಡೆಯಿಂದ ಬಂದಿದ್ದಾರೆ. ಅವರಿಗೆ ಬರಲಿಕ್ಕೆ ಹೋಗ್ಲಿಕ್ಕೇನೆ 2-3 ಸಾವಿರ ಖರ್ಚಿದೆ. ಅವರಿಗೆ ಡ್ರೈವರ್ ಇಟ್ಕೊಳ್ಬೇಕು, ಗಾಡಿ ತಗೊಂಡು ಬರಬೇಕು, ಅದರ ಮೇಂಟೆನೆನ್ಸ್ಗೆ 2-3 ಸಾವಿರ. ನಿಮ್ಮ ಮೇಲೆ ಪ್ರೀತಿ, ನನ್ನ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರಲ್ವಾ, ಅದು ನನಗೆ ತುಂಬ ಇಷ್ಟ ಆಯಿತು. ನನಗೆ ಇನ್ನೇನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಅದರ ಜೊತೆಗೆ ನನ್ನ ಮಿತ್ರ ಸುಬ್ಬಪ್ಪ ಕೈಕಂಬ ಅಂತ ಬಂದರು. ಅವನು ನಾನು ಒಟ್ಟಿಗೆ ಬೆಳೆದವ. ಅವರು ಇಲ್ಲಿ ಬಂದು ಇನ್ನೂ ಎಷ್ಟೊತ್ತಾದರೂ ನಿನ್ನ ಮನೆಯಲ್ಲಿ ನಾನು ಇರ್ತೇನೆ ಅಂತ ಅವರೊಂದು ಪ್ರೇರಣೆ ಹೇಳಿದರು. ಇಷ್ಟ ಆಯಿತು. ಹಾಗೆ ಇನ್ನಷ್ಟು ಬಂಧು ಬಳಗದವರು ಇದ್ದಾರೆ ನನ್ನ ಯೂನಿವರ್ಸಿಟಿಯಲ್ಲಿ ಅಥವಾ ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ. ಅವರು ಆಗಾಗ ಬಂದು ಮಾತಾಡಿಸಿ ಹೋಗುವಂಥ ಒಂದು ಮಟ್ಟಿಗೆ ಬಂದಿದ್ದೇನೆ ಅನ್ನುವಂಥದ್ದು ಇತ್ತು. ನೋಡಿ, ಇದಕ್ಕಿಂತ ಮೊದಲು ನಾನು ಅಲ್ಲಿಂದ ನನ್ನ ಗುಡಿಸಲು ನೋಡಿ, ಅದು ಬಹಳ ಶೀಟ್ ಹಾಕಿಕೊಂಡು ಸುಮಾರು 10 ವರ್ಷದಿಂದ ನಿರಂತರ ಶ್ರಮಪಟ್ಟು ಈ ಹಂತಕ್ಕೆ ಬಂದಿದ್ದೇನೆ. ಅಲ್ಲಿಗೆ ಯಾರನ್ನೂ ಕರೆದಿಲ್ಲ ನಾನು. ಒಂದು ಕೋಟ್ಯಪ್ಪ ಪೂಜಾರಿಯನ್ನು ಬಿಟ್ಟರೆ ಮತ್ತೆ ಆ ಮನೆಗೆ ಯಾರನ್ನು ನಾನು ಕರೆದಿಲ್ಲ. ಯಾಕಂದರೆ ಅದು ಕರೆಯುವ ಹಂತದಲ್ಲಿಯೂ ಇರಲಿಲ್ಲ. ನನಗೆ ಆರ್ಥಿಕ ಅಡಚಣೆಗಳು, ಕಷ್ಟಗಳು
ಈ ಈ ಮನೆಗೆ ನಾನು ಮಾತ್ರ ಖರ್ಚು ಹಾಕಿದ್ದಲ್ಲ. ಈಗ ಡ್ರೋನಲ್ಲಿ ತೆಗೆದರೆ ಎಲ್ಲ ಇದರದ್ದು ಗೊತ್ತಾಗ್ತದೆ. ಇಡೀ ಈ ಸೈಟಿಗೆ ಇಂಚು ಜಾಗಕ್ಕೆ ನಾನು ದುಡ್ಡು ಖರ್ಚು ಮಾಡಿದ್ದೇನೆ. ಅಷ್ಟು ಕಷ್ಟಪಟ್ಟು ನಾನು ನನ್ನ ಕೆಲಸವನ್ನು ಇಟ್ಟುಕೊಂಡು ನಾನೇ ಖುದ್ದು ಆ ಕೆಲಸದವರನ್ನದು ಬಿಡ್ತಿರಲಿಲ್ಲ, ಅವರ ಜೊತೆಗೆ ನಾನು ಒಬ್ಬ ಅಂತ ಹೇಳಿ ಕೆಲಸ ಮಾಡಿ ಆಗಿರುವಂಥ ಒಂದು ಇದು ಬೆಳವಣಿಗೆ ಅಷ್ಟೇ. ಇದರಲ್ಲಿ ನನಗೆ ತೃಪ್ತಿ ಇದೆ ಅಷ್ಟೇ. ಸರಿ, ಹಾಗೆ ಅಕ್ಕ ಇದ್ದಾರೆ, ಅವರು ಮಾತಾಡಿಸ್ಬೇಕು. ಅಕ್ಕ, ಹೇಗಿದೆ ಮನೆ ಮತ್ತು ತಾವು ಆರಂಭದಲ್ಲಿ ನಿಮ್ಮ ಕನಸು ಹೇಗಿತ್ತು ಮತ್ತು ಈಗ ಮನೆಯನ್ನು ನೋಡುವಾಗ ಹೇಗಿದೆ? ಆರಂಭದಲ್ಲಿ ನಮಗೆ ಮನೆ ಬೇಕು ಅಂತ ಮಾತ್ರ ಅನ್ನಿಸಿದ್ದು. ಒಂದು ಮಾಳಿಗೆ ಮನೆ, ಅದು ಫ್ಲೋರ್ ಬೇಡ ಅಂತಿತ್ತು ನಮಗೆ. ಬೇಕು ಅಂತ ಅಂದರೆ ಎಲ್ಲರ ಮನೆ ನೋಡುವಾಗ ನಮಗೆ ಸಹ ಬೇಕು ಅಂತ ಆಗಿತ್ತು. ಹಾಗೆ ಮತ್ತೆ ಇವರ ಹಠದಲ್ಲಿ ಮತ್ತೆ ಮಾಡಿದ್ದು, ನಾವು ಪ್ಲಾನ್ ಮಾಡಿದ್ದು. ಮತ್ತೆ ಹೇಗೋ ಆಯ್ತು, ದುಡ್ಡಿನ ಅಡಚಣೆ ಎಲ್ಲ ಬಂತು, ಆದ್ರೂ ಕೂಡ ತೊಂದರೆ ಆಗ್ಲಿಲ್ಲ ಇಷ್ಟು ತನಕ. ಇದರ ಮನೆಯಲ್ಲಿ ನಿಮ್ಮ ಪ್ಲಾನಿಂಗ್ ಇದೆಯಾ, ಇದು ಹೀಗೆ ಬೇಕು ಅಂತ, ನಿಮಗೆ ಹೀಗೆ ಬೇಕು ಅಂತ? ಅಂದ್ರೆ ಮೊದಲು ಸ್ಕೆಚ್ ಮಾಡುವಾಗ ಹೀಗೆ ಬೇಕಿತ್ತು ಅಂತ ಇತ್ತು ನಮಗೆ. ಹಾಗೆ ಮತ್ತೆ ಇವ್ರದೇ ಪ್ಲಾನ್ ಎಲ್ಲವೂ ಕೂಡ ಹಾಗೆ. ಈಗ ಖುಷಿಯಾಗಿದೆ ಸರ್. ಬಂದವರೆಲ್ಲ ಏನು ಹೇಳಿದ್ರು ನಿಮಗೆ? ಬಂದವರು ಸೈಟ್ ಚಂದ ಉಂಟು, ಮನೆ ಚಂದ ಆಗಿದೆ, ಎಲ್ಲವೂ ಕೆಲಸ ನೀಟಾಗಿದೆ, ಭಾರಿ ಚಂದ ಇದು ಮಾಡಿದ್ರು. ಖುಷಿ ಆಯ್ತು ಅವರ ಮಾತೆಲ್ಲ ಕೇಳಿ ತುಂಬ. ಹಾಗೆ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ? ನಾನು ಕೆಮ್ಮರ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಶಿಕ್ಷಕಿಯಾಗಿ. ಹಾಗೆ ಆಯ್ತು ಸರ್, ಥ್ಯಾಂಕ್ ಯು. ಸುಮನಕ್ಕನ ಅಣ್ಣ ಇದ್ದಾರೆ ಸರ್, ತಮ್ಮ ಹೆಸರು? ಲಕ್ಷ್ಮೀನಾರಾಯಣ್ ಕೆ. ನಾನು ವಾಣಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೈಸ್ಕೂಲಲ್ಲಿ ನಾನು HM ಆಗಿ ವರ್ಕ್ ಮಾಡ್ತಾ ಇದ್ದೇನೆ, ಬೆಳ್ತಂಗಡಿ. ಹೌದು. ಹೇಗಿದೆ ನಿಮ್ಮ ತಂಗಿ ಅಲ್ಲ? ಹೌದು, ನನ್ನ ತಂಗಿಯ ಮನೆ ಹೇಗಿದೆ? ರಿಯಲಿ ಸೂಪರ್. ಯಾಕೆಂದರೆ ತುಂಬ ಒಂದು ಒಳ್ಳೆಯ ಮತ್ತು ಏನು ಇವತ್ತಿನ ಒಂದು ಸ್ಥಿತಿಗೆ ಏನು ಬೇಕೋ ಮನೆ ಅಂದರೆ ಒಂದು ಅಂತಸ್ತು ಇರ್ಬೋದು, ಅಥವಾ ನಮ್ಮ ಒಂದು ಸಮಾಜದಲ್ಲಿ ಒಂದು ತುಂಬ ಒಂದು ರೆಸ್ಪೆಕ್ಟಿವ್ ಆಗಿರುವಂತಹ ಒಂದು ಉತ್ತಮವಾದಂಥ ಒಂದು ಮನೆಯನ್ನು ಕಟ್ಟಿದ್ದು ನಮಗೆ ತುಂಬ ಖುಷಿ. ಯಾಕೆಂದರೆ ನಮ್ಮ ಅಕ್ಕನವರ ಮನೆ ಎಲ್ಲರದ್ದು ತುಂಬ ದೊಡ್ಡದಾಗಿತ್ತು. ತುಂಬ ಅವರು ಅದರ ಬಗ್ಗೆ ಯೋಚನೆಯನ್ನು ಮಾಡ್ತಾಯಿದ್ರು. ಅಂದರೆ ಸುಮಾರು 2 ವರ್ಷದಿಂದ ಇಂಥ ಮನೆ ಬೇಕು, ಯಾಕೆಂದರೆ ಇವತ್ತು ಇಷ್ಟು ದೊಡ್ಡ ಮನೆ ಕಟ್ಟುವುದಷ್ಟು ಸುಲಭ ಅಲ್ಲ. ಆದರೆ ಅಂತಹ ಒಂದು ಇದರಲ್ಲಿ ಆ ಒಂದು ಇದನ್ನು ನಮ್ಮ ಆರ್ಥಿಕ ಸ್ಥಿತಿಯನ್ನು ಒಟ್ಟುಗೂಡಿಸ್ಕೊಂಡು ತುಂಬ ಒಳ್ಳೆಯದಾಗಿ, ಮತ್ತು ಬರೀ ಮನೆಯಲ್ಲ, ಮನೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು, ಯಾಕಂದರೆ ಇನ್ನು ಯಾವುದೇ ಒಂದು ಕೆಲಸ ಇಲ್ಲ ಇಲ್ಲಿ, ಯಾಕಂದರೆ ಇಂಥ ಫುಲ್ಲು ವ್ಯವಸ್ಥೆ ಇರುವಂಥ ಒಂದು ಮನೆ ಕಟ್ಟಿ ತುಂಬ ಖುಷಿಯಾಗಿದೆ. ಯಾಕೆಂತೇಳಿದರೆ ಈ ಮನೆ ಅವರಿಗೆ ತುಂಬ ಅವರ ಒಂದು ಯೋಚನೆ ಹೇಗಿತ್ತು ಅದರ ಪ್ರಕಾರನೇ ಅವರು ಕಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಈ ಮನೆಯಲ್ಲಿ ಇನ್ನು ತುಂಬ ಸಂತೋಷ ಖಂಡಿತ ಸಿಗ್ತದೆ ಎಂಬಂತಹ ಒಂದು ನಂಬಿಕೆ ನನಗೆ ಇದೆ. ನಮಗೂ ಸಹ ತುಂಬ ಸಂತೋಷ, ಅವರ ಒಂದು ಭಾವನಾಗಿ ಮತ್ತು ಸುಮನನ ಒಂದು ಅಣ್ಣನಾಗಿ ನಮಗೆ ತುಂಬ ಖುಷಿ. ನಮ್ಮ ತಂಗಿ ಇಂಥ ಒಂದು ಮನೆ ಕಟ್ಟಿದ್ದಾರೆ. ಹೌದು, ಇದರಲ್ಲಿ ಅವರು ಸುಖ ಸಂತೋಷದಿಂದ ಅವರು ಮುಂದೆ ಜೀವನವನ್ನು ಮಾಡ್ತಾರೆ ಎಂಬಂಥ ಖುಷಿ ನಮಗೆ. ಪ್ರಕಾಶ್ ಅವರ ಈ ಒಂದು ಮನೆಯ ಗೃಹ ಪ್ರವೇಶದಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರ ಮಾಡಿದವರು ಕರುಣಾಕರ್ ಸರ್ ಅವರು. ಅವರನ್ನು ಮಾತಾಡಿಸಬೇಕು. ನಮಸ್ತೆ ಸರ್. ನಮಸ್ತೆ. ಈ ಮನೆಯ ಒಂದು ಗೃಹ ಪ್ರವೇಶದ ಕಾರ್ಯಕ್ರಮ ಮತ್ತು ಒಡನಾಟ ಹೇಗಿದೆ? ಮೊದಲಿಗೆ ಶ್ರೀರಾಮಕುಂಜೇಶ್ವರ ದೇವರನ್ನು ಪ್ರಾರ್ಥಿಸುತ್ತಾ, ಈ ರಾಮಕುಂಜ ಗ್ರಾಮದಲ್ಲಿ ಈ
ಈ ಪ್ರಕಾಶನ್ ಅವರು ದೊಡ್ಡ ಒಂದು ಮನೆ ಕಟ್ಟಿದ್ದಾರೆ. ಸುವ್ಯವಸ್ಥಿತವಾಗಿ ವ್ಯವಸ್ಥಾಪೂರ್ವಕವಾಗಿ ಆ ವಾಸ್ತುಶಿಲ್ಪವನ್ನೆಲ್ಲ ಕರೆದುಕೊಂಡು ಚಿಂತನೆ ಮಾಡಿ ಒಳ್ಳೆ ರೀತಿಯಲ್ಲಿ ಮನೆ ಕಟ್ಟಿದ್ದಾರೆ. ನನಗೆ ಭಾರಿ ಖುಷಿಯಾಗಿದೆ, ತುಂಬ ಸಂತೋಷವಾಗಿದೆ. ಇಷ್ಟು ದೊಡ್ಡ ಮನೆ ರಾಮಕುಂಜ ಗ್ರಾಮದಲ್ಲಿ ಇವರು ಕಟ್ಟಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಅದಕ್ಕೆ ಎಷ್ಟೋ ಶ್ರಮ ಇರಬೇಕು ಅವರದು. ಅವರಿಗೆ ದೈವ ಬಲ ಕೂಡಿ ಬಂದಿದೆ. ಅವರು ಮಾಡಿದಂಥ ಪೂರ್ವ ಜನ್ಮದ ಕರ್ಮ ಫಲ ಅದನ್ನು ಆ ಭಾಗವನ್ನು ಅದು ಅನುಸರಿಸ್ತಾ ಬಂದಿದೆ. ಇಷ್ಟು ದೊಡ್ಡ ಮನೆ ಕಟ್ಟಬೇಕಾದ್ರೆ ನಾನು ಒಂದು ದುಡ್ಡಿದ್ರೆ ಸಾಕಾಗಲಿಕ್ಕಿಲ್ಲ. ಅವರಿಗೊಂದು ಕೂಡಿ ಬರಬೇಕು. ಋಣಾನುಬಂಧೇನ ಪಶುಪತಿ ಸುತ ಆಲಯ ಅಂತ ಹೇಳ್ತಾರೆ. ಆ ಪ್ರಕಾರ ಅವರಿಗೆ ಆ ದೇವರು ಅವರು ನಂಬಿದಂಥ ಸರ್ವಶಕ್ತಿಗಳು ಅವರು ಅವರಿಗೆ ಅನುಗ್ರಹಿಸಿದ್ದಾರೆ. ಅವರು ಮಾಡಿದಂಥ ಕರ್ಮಫಲ ಅವರನ್ನು ಉಳಿಸ್ಕೊಂಡು ಬರ್ತದೆ ಅಂತ ಹೇಳುತ್ತಾ ಇನ್ನು ಮುಂದಕ್ಕೆ ಈ ಮನೆಯಲ್ಲಿ ಅವರು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಆಯಿತು.